ಒಳಗೆ ಒಪ್ಪಿಗೆ ವಯಸ್ಸು ಕಾಯ್ದೆ ಅಂತ ಬರ್ತೈತಿ. ಯಾವ ಇಯರ್ದಾಗ ಬಂದಿರ್ತೈತಿ ಹೇಳ್ರಿ. ಅದನ್ನ ಕ್ವಶನ್ ಡೈರೆಕ್ಟ್ ಕೇಳೋಣ. ಏಜ್ನಾಗ ಏನು ಮಾಡಿರ್ತಾರ, ಏಜ್ ಎಸ್ಟಾಬ್ಲಿಷ್. ನಮ್ಮಲ್ಲಿ ಶಾರದಾ ಕಾಯ್ದೆ ಬರ್ತದೆ ಗೊತ್ತಾನ. ಅದಕ್ಕಿಂತ ಮೊದಲು ಏನೈತೈತೆ ಅಂದ್ರೆ ಏಜ್ ಆಫ್ ಕನ್ಸೆಂಟ್ ಬಿಲ್ ಅಂತ ಕರೀತಾರೆ, ಅಥವಾ ಒಪ್ಪಿಗೆ ವಯಸ್ಸು ಕಾಯ್ದೆ ಅಂತ ಕರೀತಾರೆ ಕನ್ನಡದಾಗ. ಯಾವ ಇಯರ್ದಾಗ ಬಂದಿರ್ತೈತಿ? 1891ದಾಗ. ಅದು ಕ್ವಶನ್ ಏನು ಕೇಳ್ಯಾರ ಗೊತ್ತನ್ರಿ? ಒಪ್ಪಿಗೆ ವಯಸ್ಸು ಕಾಯ್ದೆ ಒಳಗೆ 10 ಏಜ್ ಇತ್ತು, 10 ಏಜ್ ಇತ್ತು. ಒಪ್ಪಿಗೆ ವಯಸ್ಸು ಕಾಯ್ದೆ ಅಂದ್ರೆ ಏನಂದ್ರ ಅದೇನು ಮದ್ವಿ ವಯಸ್ಸದು ಅತ್ತಲ್ಲ. ಏನಂದ್ರ ಬಾಲ್ಯ ವಿವಾಹ ಅನ್ನೋದು ಏನೈತಲ್ಲ, ಮೊದಲು ನಮ್ಮಲ್ಲಿ ಎರಾಡಿಕೇಟ್ ಆಗಿದ್ದ 1921ದಾಗ ತೆಗಿತಾರೆ ಬಾಲ್ಯ ವಿವಾಹದಾಗ, ಹೌದಾ? ಅದಕ್ಕಿಂತ ಮೊದಲು ಏನಿತ್ತಂದ್ರೆ ಒಪ್ಪಿಗೆ ಏಜು ಕಾಯ್ದೆ ಅಂದ್ರ ಯಾವ್ದಾರ ಒಪ್ಪಿಗೆ ಮೇಲೆ ಹುಡುಗಿ ಮದ್ವೆ ಆಗ್ಬೇಕಾರೆ ಅಥವಾ ಅದನ್ನ ಕನ್ಸೆಂಟ್ ಮೇಲೆ ಅಥವಾ ಅವ್ರದ್ದು ಇದನ್ನ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆಗ್ಬೇಕಾರೆ ಏನಂತಂದ್ರೆ ಒಂದು ಏಜ್ ಇತ್ತು. ಅದ್ರ ಮೇಲೆ ಡೈರೆಕ್ಟ್ ಕ್ವಶನ್ ಏನು ಕೇಳಂದ್ರ 10 ಏಜ್ ಇದ್ದಿದ್ದು ಎಷ್ಟಕ್ಕೆ ಇನ್ಕ್ರೀಸ್ ಮಾಡಿದ್ರ ಅಂತ ಕೇಳಿದ್ರೆ. ಒಪ್ಪಿಗೆ ಇದನ್ನ ವಯಸ್ಸು ಕಾಯ್ದೆ ಒಳಗೆ 10 ಇದ್ದಿದ್ದು ಎಷ್ಟಕ್ಕೆ ಇನ್ಕ್ರೀಸ್ ಮಾಡಿರ್ತಾರೆ? 12, 14, 16. ಇನ್ನೊಮ್ಮೆ ಕೇಳತ್ ನೋಡ, 10 ಇದ್ದಿದ್ದು 12 ಮಾಡಿರ್ತಾರ. ಅವು 3 ಹೇಳ್ಬಿಡ್ಲಿ ಒಮ್ಮೆ. ಪ್ರೆಸೆಂಟ್ ಈಗ ಹೇಳ್ರಿ, ಪ್ರೆಸೆಂಟ್ ನಮ್ಮಲ್ಲಿ ಮದುವೆ ವಯಸ್ಸು ಎಷ್ಟೈತಿ? 18, 21 ಐತಲ್ಲ. ಇದು ಯಾವ ಒಂದು ಆಕ್ಟ್ ಪ್ರಕಾರ ಮಾಡ್ತಾರೆ? 18, 21 ಕರೆಕ್ಟ್. 2006ದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಐತಲ್ಲ, ಏನಂತಾರ ಅದಕ್ಕೆ? ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಅಲ್ಲ. ಕರೆಕ್ಟ್. ಚೈಲ್ಡ್ ಮ್ಯಾರೇಜ್ ಅಥವಾ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತ ಬಂದಿರ್ತೈತಲ್ಲ, ಅದು 2006 ಬರ್ತೈತಲ್ಲ, ಅವಾಗ ಇನ್ಕ್ರೀಸ್ ಮಾಡ್ತಾರ. ಅವು 3 ಹೇಳ್ಬಿಡ್ತಾವೆ ನೋಡು. 1ನೇದ ನಮ್ಮಲ್ಲಿ ಬಂದಿದ್ದು ಯಾವಾಗ ಅಂದ್ರೆ 1ನೇದ ಒಪ್ಪಿಗೆ ವಯಸ್ಸು ಕಾಯ್ದೆ ಅಂತ ಬರ್ತೈತಿ. ಯಾವ ಇಯರ್ದಾಗ ಅಂದ್ರೆ 1891 ಬಂದಿರ್ತೈತಿ. 1891 ಬಂದಾಗ 10 ಏಜ್ ಇದ್ದಿದ್ದ ಇದನ್ನ ಎಟ್ ಮಾಡಿರ್ತಾರ ಅಂದ್ರೆ 12 ಮಾಡಿರ್ತಾರ್ರಿ. ಅದು ಕ್ವಶನ್ ಏನ್ ಕೇಳಿದ್ರೆ ಯಾರು ಅದನ್ನ ಅಪೋಸ್ ಮಾಡಿದ್ರ ಅಂತ ಕೇಳಿದ್ರಿ. ರೀಸೆಂಟ್ ಆಗಿ ಬಾಲ್ ಗಂಗಾಧರ್ ತಿಲಕ ಅದನ್ನ ಅಪೋಸ್ ಮಾಡಿರ್ತಾರೆ. ಅದ್ರ ಮೇಲೆ ಡೈರೆಕ್ಟ್ ಕ್ವಶನ್ ಕೇಳಿದ್ರ ಅದು ಮುಂದುವರೆದ ಭಾಗ ಇರುತ್ತೆ ನೋಡ್ರಿ. 1881 ಬಂದಾಗ ಏನಿರ್ತೈತೆ ಅಂದ್ರೆ 10 ಏಜ್ ಇದ್ದದ 21 ಇದನ್ನ 10 ಏಜ್ ಇದ್ದಿದ್ದು ಎಷ್ಟು ಮಾಡಿರ್ತಾರ ಅಂದ್ರೆ 12 ಮಾಡಿರ್ತಾರೆ. ಆ ಟೈಮ್ನಾಗ 12 ಏಜ್ ಇದ್ದವ್ರನ್ನ ಮದುವೆ ಆಗೋದು ಅಲವ್ ಇತ್ತು. ಯಾವಾಗ ಅಂದ್ರೆ 1891 ಬ್ರಿಟಿಷರ್ ಕಾಯ್ದೆ ಇದು. ಅದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ 1821 ನಮ್ಮಲ್ಲಿ ಏನ್ ತರ್ತಾರೆ ಅಂದ್ರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತ ತರ್ತಾರೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಂದಾಗ 1929 ಬರ್ತೈತಿ. ಯಾರ ಅಂದ್ರೆ ಶಾರದಾ ಆಕ್ಟ್ ಅಂತ ಯಾಕತ್ತೀವಿ ಅಂದ್ರೆ ಅದಕ್ಕೆ ಅವ್ರು ಶಾರದಾ ಇರ್ತಾರಲ್ಲ ಅವ್ರ ಹೆಸರಲ್ಲೇನ ತಂದಿರ್ತಾರೆ. ಅದಕ್ಕೆ ಅವ್ರು ಪೈನಿಯರ್ ಅಂತ ಕರೀತಾರೆ. ಅವ್ರು ಶಾರದಾ ತನ್ನಾಗ ಅದ್ರ ಸಲ್ಮಾನ್ ಶಾರದಾ ಕಾಯ್ದೆ ಅಂತ ಕರೀತಾರೆ. ಆ ಕಾಯ್ದೆ ಬಂದಿದ್ದು 1929 ಆ ಟೈಮ್ನಾಗ ಏಜ್ ಅಟ್ ಅಲವ್ ಮಾಡಿರ್ತಾರೆ. 16 ಯಾರಿಗೆ? 14, 16 14, 18 14, 18 16, 18 ಅಲ್ಲ, 14, 18 ಇರ್ತೈತೆ. 14, 18 ಇರ್ತೈತೆ. ಕರೆಕ್ಟ್ ಅಲ್ಲ? ಹುಡುಗಿಗೆ 14, ಹುಡುಗಿಗೆ 18. ಕರೆಕ್ಟ್ ಐತಲ್ಲ? 14 ಹುಡುಗಿಗೆ ಇರ್ತೈತಿ, 18 ಹುಡುಗಿಗೆ ಇರ್ತೈತಿ. ಇದನ್ನ ಕಾಯ್ದೆ ಒಮ್ಮೆ ಅದನ್ನು ಕ್ವಶನ್ ಕೇಳ್ಯಾರ. ಶಾರದಾ ಕಾಯ್ದೆ ಅಂತ ಹೇಳ್ತೀವಲ್ಲ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂದಾಗ ಡೈರೆಕ್ಟ್ ಹೇಳ್ರ. ಮತ್ತು ಹುಡುಗಿ ಏಜ್ 18 ಇತ್ತಲ್ಲ, ಅದ್ರೊಳಗೆ ಏನಿತ್ತಂದ್ರೆ ಹುಡುಗಿಗೆ 14 ಏಜ್ ಆಗಿರ್ಬೇಕು, ಹುಡುಗಿಗೆ ಎಷ್ಟಂದ್ರೆ 18 ಏಜ್ ಇತ್ತು. ಅದನ್ನ ಹೇಳಿ ಈಗ ರೀಸೆಂಟಾಗಿ ನಮ್ಮಲ್ಲಿ ಹುಡುಗಿಗೆ 18 ಏಜ್, ಹುಡುಗಿಗೆ 21 ಏಜ್ ಐತಲ್ಲ. ಅದು ಯಾವ ಕಾಯ್ದೆ ಅಂದ್ರೆ 2006 ಇನ್ಕ್ರೀಸ್. ಏನಾಯ್ತು? 1878 ಏನೇನ? ನಾವು 3 ಕಾಯ್ದೆ ನೋಡಿದ್ನಿ ರೀಸೆಂಟ್ ಆಗಿದ್ದು. ಅದಾದ್ರೆ ಇನ್ನೊಮ್ಮೆ ನೋಡ್ತೀನಿ ಹೋದ್ರೆ. ಕರೆಕ್ಟ್. ಅದು ಚೈಲ್ಡ್ ಮ್ಯಾರೇಜ್. ಯಾಕಂದ್ರೆ ಚೈಲ್ಡ್ ಮ್ಯಾರೇಜ್ ಅಂತ ಬಂದಾಗ 2006ದಾಗ ಒಂದಾಗೈತಿ, ಅದು ಶಾರದಾ ಕಾಯ್ದೆ ಒಂದಾಗೈತಿ, ಏಜ್ ಆಫ್ ಕನ್ಸೆಂಟ್ ಇವು 3 ಅದಾವ ಚೈಲ್ಡ್ ಮ್ಯಾರೇಜ್ ಸಲ್ಬಂದು. ಅದು ನೋಡಿ ಹೇಳ್ತಾನ. ಆದ್ರೆ ಬಟ್ ಅದು ನೆನಪಿಟ್ಕೋರಿ, 16ರಿಂದ 18 ಎಷ್ಟು ಹೇಳಿ ಅಂದ್ರೆ ಆ ಶಾರದಾ ಕಾಯ್ದೆ ಟೈಮ್ನಾಗ ಎಷ್ಟಿತ್ತಂದ್ರೆ 14 ಮತ್ತು 18 ಇತ್ತು. ಈಗ ಪ್ರೆಸೆಂಟ್ ನಮ್ಮಲ್ಲಿ ಎಟ್ಟೈತೆ ಅಂದ್ರೆ 18, 21 ಐತಿ. ಅದು ಇನ್ನೊಂದು 21 ಇರ್ತಾರಲ್ಲ, ಅದು ಇಲ್ಲಿ ಕಾಯ್ದೆ ನೆನಪಿಟ್ಕೋರಿ. ಅದನ್ನ ಯಾಕಂದ್ರೆ ಅದು ಕೊಲ್ಯಾಪ್ಸ್ ಆತಿ. ಇದನ್ನ ಕೊಲ್ಯಾಪ್ಸ್ ಅಲ್ಲ, ಬಿಲ್ ಪಾಸ್ ಆಗಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಮಾಡಿದ್ರು ಗೊತ್ತಾನ, ಮಹಿಳೆಯರಿಗೆ ಎಟ್ಟಿರ್ಬೇಕಂದ್ರೆ 21 ಏಜ್ ಇರ್ಬೇಕಂತ ರೀಸೆಂಟಾಗಿ ಮಾಡ್ಬೇಕಂದಿದ್ರಲ್ಲ, ಅದನ್ನೇ ನೆನಪಿಟ್ಕೋದು ನೀಡಿಲ್ಲ. ಯಾಕಂದ್ರೆ ಅದಕ್ಕೆ ಬಿಲ್ ಏನಾದ್ಲಿಲ್ಲ, ಪಾಸ್ ಆಗಿದ್ದಿಲ್ಲ. ಇವ್ರು ಯಾರ್ದು ಇದನ್ನ ಮಾಡಿದ್ರದ? ಜಯಾ ಜಟ್ಲಿ ಕಮಿಟಿ ಅಂತ ಮಾಡಲ್ಲ, ಅದು ಬಿಲ್ ಪಾಸ್ ಆಗಿಲ್ಲ. ಅದನ್ನೇ ನೆನಪಿಟ್ಕೋದು ನೀಡಿಲ್ಲ. ಬಟ್ ಮಾಡ್ಬೇಕಂದಿದ್ರೆ ಅದು ಅವಧಿ ಏನಂದ್ರೆ ಅದಕ್ಕೆ ಒಪ್ಪಿಗೆ ಸಿಕ್ಕಿಲ್ಲ. ನೆನಪಿಟ್ಕೋರಿ. ಯಾಕಂದ್ರೆ ಮಹಿಳೆಯರಿಗೆ ಏನು ಮಾಡ್ಬೇಕಂದ್ರೆ 21 ಏಜ್ ಮಾಡ್ಬೇಕಂದ್ರೆ ಹುಡುಗರಿಗೆ ಸಮಾನವಾಗಿ ಮಾಡ್ಬೇಕಂದಿದ್ರು ನೋಡ್ರಿ. ಅದು ರೀಸೆಂಟಾಗಿ ಅಮೆಂಡ್ಮೆಂಟ್ ಮಾಡ್ಬೇಕಂದ್ರೆ ಅದು ಬಿಲ್ ಪಾಸ್ ಆಗಿಲ್ಲ. ಅದನ್ನೊಂದು ನೆನಪಿಟ್ಟು ಗೊತ್ತಾತಲ್ಲ. ಏಜ್ ಆಫ್ ಕನ್ಸೆಂಟ್ ಕಾಯ್ದೆ ಅಥವಾ ವಯಸ್ಸು ಒಪ್ಪಿಗೆ ಕಾಯ್ದೆ ಯಾವ ಇಯರ್ದಾಗ ಬಂದಿತ್ತಂದ್ರೆ 1891. ವೆರಿ ಗುಡ್. ನೆಕ್ಸ್ಟ್ ಇದೆ ಹೇಳ್ರಿ. ನೀನು ಹೇಳಿದ್ದು ಗ್ರೇಪ್ಸ್ ಮೂವಾನ್ ಅಂತ ಹೇಳಿದ್ನ ಅಥವಾ ಗ್ರೇಪ್ಸ್ ಇನಿಷಿಯೇಟಿವ್ ಅಂತ ಹೇಳಿದ್ಲ. ಯಾವ 2 ಕಂಟ್ರಿ ಜೋಡ? ಯಾವ ಕಂಟ್ರಿ ಜೋಡ ಹೇಳಿಲ್ಲ? ಗ್ರೇಪ್ಸ್ ಇನಿಷಿಯೇಟಿವ್ ಎದಕ್ಕೆ ಮಾಡ್ತಾರೆ? ಜಪಾನ್ ಜೋಡ.
ಹಾ ಗ್ಯಾಮಾ ರೇಸ್ ಅಲ್ಲಿ ಮಂದಿ ನೆನಪಿಟ್ಕೋರಿ ಗ್ರೇಪ್ ಇನಿಷಿಯೇಟಿವ್ ಇದು ಎಲ್ಲಿ ಮಾಡ್ಯಾರ ಅಂದ್ರೆ ಎಲ್ಲಿ ಮಾಡ್ಯಾರ ಅಂತ ಹೇಳಿ ಗ್ರೇಪ್ಸ್ ಇನಿಷಿಯೇಟಿವ್ ಅಂತ ಮಾಡ್ತಾರಲ್ಲ ಗ್ಯಾಮಾ ರೇಸ್ಗಳು ಆಸ್ಟ್ರೋನಮಿ ಏನ್ ಮಾಡ್ತಾರ ಅಂತ ಹೇಳಿದ್ನಿ ಗಾಮಾ ರೇಸ್ಗಳನ್ನ ಸ್ಟಡಿ ಮಾಡ್ಬೇಕು ಸ್ಟಡಿ ಮಾಡ್ಬೇಕಾರೆ ಒಂದು ಸೆಂಟರ್ ಬೇಕಲ್ಲ ಹೇಳಿದ್ದಿಲ್ಲ ನಿನ್ನ ಸೆಂಟ್ರ್ ಎಲ್ಲಿ ಐತತ್ತ ಹೇಳಿದ್ದಿಲ್ಲ ಸೆಂಟ್ರ್ ಹೇಳಿಲ್ಲ ಅನಿಸ್ತದೆ ಕರೆಕ್ಟ್ ಸೆಂಟ್ರ್ ಹೇಳಿಲ್ಲ ಎಲ್ಲೈತೆ ಅಂದ್ರೆ ಊಟಿ ಒಳಗೈತೆ ನೋಡ ಸೆಂಟ್ರ್ ಹೇಳಿಲ್ಲ ಅನಿಸ್ತದೆ ನೀನು ಹೇಳಿಲ್ಲಲ್ಲ ಓಕೆ ಎಲ್ಲಿ ಮಾಡ್ತಾರೆ ಹೇಳ್ರಿ ಅದನ್ನ ಯಾವ ಎರಡು ಕಂಟ್ರಿಗಳು ಜೋಡ ಮಾಡ್ತಾರೆ ಅಂದ್ರೆ ಗ್ರೇಪ್ ಇನಿಷಿಯೇಟಿವ್ ಈಗ ನೆನಪಿಟ್ಕೋರಿ ಎದಕ್ಕಂದ್ರೆ ಎದಕ್ಕೆ ಮಾಡ್ತಾರ ಅಂತ ಹೇಳಿದ್ವು ಗಾಮಾ ರೇಸ್ಗಳು ಆ ಗಾಮಾ ರೇಸ್ಗಳು ಬಂದಿದ್ದನ್ನ ಸ್ಟಡಿ ಮಾಡಕ್ಕೆ ಒಂದು ಸೆಂಟರ್ ಬೇಕಲ್ಲ ಅಂದ್ರೆ ಆ ಗಾಮಾ ರೇಸ್ಗಳು ಹೆಂಗೆ ಬರ್ತಾವೆ ಆಸ್ಟ್ರೋನಮಿದಾಗ ಏನೇನು ಬದಲಾವಣೆ ಆಕೈತೆ ಅದನ್ನ ಸ್ಟಡಿ ಮಾಡಕ್ಕೆ ಆ ಸೆಂಟರ್ ಎಲ್ಲಿ ಮಾಡ್ಯಾರ ಅಂದ್ರೆ ಇದ್ರೊಳಗೆ ಮಾಡ್ಯಾರ ಎಲ್ಲಿ ಅಂದ್ರೆ ಊಟಿ ಒಳಗೆ ಊಟಿ ಎಲ್ಲಿ ಬರ್ತದೆ ತಮಿಳ್ನಾಡ್ದ ಊಟಿ ಅಥವಾ ಉದಕ ಮಂಡಲ ಅಂತ ಕರೀತಾರಲ್ಲ ಅಲ್ಲಿ ಮಾಡ್ಯಾರ ನೋಡ್ರಿ ಊಟಿ ಒಳಗೆ ಇದನ್ನ ಸೆಂಟರ್ ಹೊಡೆದ್ರೆ ಸಣ್ಣ ಸಣ್ಣ ಛತ್ರಿ ಇದ್ದಿದ್ದು ಕಾಣಿಸ್ತದೆ ಗಾಮಾ ರೇಸ್ ಬಂದಿದ್ದಂದ್ರೆ ಡಿಟೆಕ್ಟ್ ಮಾಡೋ ಸಲ್ಮಾನ್ ಮಾಡ್ರೆ ಯಾವ ಕಂಟ್ರಿ ಜೋಡ ಅಂದ್ರೆ ಜಪಾನ್ ಯಾವ್ದು ಇನಿಷಿಯೇಟಿವ್ ಅಂತ ಹೇಳಿ ಗ್ರೇಪ್ಸ್ ಇನಿಷಿಯೇಟಿವ್ ವೆರಿ ಗುಡ್ ನೆಕ್ಸ್ಟ್ ಇದೆ ರೀಸೆಂಟ್ ಆಗಿ ಮೆಮೊರಿ ಆಫ್ ದ ವರ್ಲ್ಡ್ ಒಳಗೆ ಯಾವ್ದು ಕಂಟ್ರಿ ಜೋಡ ಇಂಡಿಯಾ ರೀಸೆಂಟ್ ಆಗಿ ಒಂದು ಮೆಮೊರಿ ಆಫ್ ದ ವರ್ಲ್ಡ್ ದಾಗ ಸೇರಿಸಂದಾರ ಚೀನಾದ ಯಾವ ಬುಕ್ನ ಹುಯೆನ್ ಸ್ಟ್ಯಾಂಗ್ ಯಾವ್ದು CUK ಬುಕ್ ನೆನಪಿರಿ ಮೆಮೊರಿ ಆಫ್ ದ ವರ್ಲ್ಡ್ ಒಳಗೆ ಇಂಡಿಯಾದಿಂದ ಯಾವ್ದು ಹೇಳ್ರಿ ಮೆಮೊರಿ ಆಫ್ ದ ವರ್ಲ್ಡ್ ಯಾರು ಕೊಡ್ತಾರೆ ಇದನ್ನ ಹೇಳ್ರಿ ಮೊದಲು ಯುನೆಸ್ಕೋದವ್ರು ನೆನಪೈತಲ್ಲ ಯುನೆಸ್ಕೋದವ್ರ ಮೆಮೊರಿ ಆಫ್ ದ ವರ್ಲ್ಡ್ ಕೊಡ್ತಾರೆ ಅದ್ರೊಳಗೆ ಇಂಡಿಯಾದಿಂದ ಸೆಲೆಕ್ಟ್ ಆಗಿದ್ದು 3 ಅದಾವೆ ಹೇಳಿ ಯಾವ ಹೇಳ್ರಿ ಭಗವದ್ಗೀತಾ ಇದು ಮೆಮೊರಿ ಆಫ್ ದ ವರ್ಡ್ ಬಂದಾಗ ಮತ್ತೆ ಅಚ್ಚಿ ಕಡೆ ಇಚ್ಚಿ ಕಡೆ ಕನ್ಫ್ಯೂಸ್ ಆಗ್ಬೇಡ್ರೆ ಮೆಮೊರಿ ಆಫ್ ದ ವರ್ಡ್ ದಾಗ ಯಾವ ಭಗವದ್ಗೀತಾ ನೆಕ್ಸ್ಟ್ ನಾಟ್ಯಶಾಸ್ತ್ರ ಭರತ ಮುನಿದ ನಾಟ್ಯಶಾಸ್ತ್ರ ಅಂತ ಬರ್ತದೆ ನೆಕ್ಸ್ಟ್ ಇನ್ನೊಂದ ಶಾಂತಿ ನಿಕೇತನ್ ಬುಕ್ಸ್ ಎಲ್ಲ ಬರ್ತಾವಲ್ಲ ಅವನ್ನೆಲ್ಲ ಆರ್ಕೈವ್ದಾಗ ಸೇರಿಸ್ತಾರೆ ಯಾವ್ದ್ರಾಗ ಸೇರ್ಸಾರ ಅಂದ್ರೆ ಇದನ್ನ ಮೆಮೊರಿ ಆಫ್ ದ ವರ್ಡ್ ಇನ್ ಹೇಳ್ರಿ ಏಷ್ಯಾ ಪೆಸಿಫಿಕ್ ರೀಜನಲ್ ಮೆಮೊರಿ ಆಫ್ ದ ವರ್ಡ್ ಅಂತ ಬರ್ತೈತೆ ಅದ್ರೊಳಗೆ ರಾಮಚರಿತ ಮಾನಸ ಯಾರು ಬರ್ದಿದ್ದು ಗೋಸ್ವಾಮಿ ತುಳಸಿದಾಸ್ ಎರಡನೇದು ಪಂಚತಂತ್ರ ಯಾರದ ವಿಷ್ಣು ಶರ್ಮಾ ನೆಕ್ಸ್ಟ್ ಇನ್ನೊಂದು ಯಾವ್ದ ಹೃದಯ ಲೋಕ್ಯಾನ್ ಅಂತ ಬರ್ತೈತೆ ಯಾರು ಬರೀತಾರ ಆನಂದ ವರ್ಮಣ್ಣ ಬಟ್ ಇವೆಲ್ಲ ಹಳಿವ ಬಟ್ ರೀಸೆಂಟ್ ಆಗಿದ್ದು ಯಾವ್ದು ಮೆಮೊರಿ ಆಫ್ ದ ಇವು ಎರಡು ಕೊಟ್ಟಿರ್ತೇಳಿ ರೀಸೆಂಟ್ ಆಗಿ CUK ಅನ್ನೋ ಬುಕ್ನ ಮೆಮೊರಿ ಆಫ್ ದ ವರ್ಲ್ಡ್ ದಾಗ ಸೇರ್ಸಾರ ಏಷ್ಯಾ ಪೆಸಿಫಿಕ್ ಯಾಕಂದ್ರೆ ಇಂಡಿಯಾ ಚೀನಾ ಕೂಡ ಮಾಡ್ಯಾವತ್ತು ಏಷ್ಯಾ ಪೆಸಿಫಿಕ್ ದಾಗ ಬರ್ತಾವತ್ ಮತ್ತೆ ಇದು ಇಂಡಿಯಾ ಚೀನಾ ಮೆಮೊರಿ ಆಫ್ ದ ವರ್ಲ್ಡ್ ದಾಗ ಹಾಕ್ಯಾರೋ ಏಷ್ಯಾ ಪೆಸಿಫಿಕ್ ರೀಸನ್ ದಾಗ ಹಾಕ್ಯಾರೋ ಅಂತ ಕೇಳ್ರ ಮೆಮೊರಿ ಆಫ್ ದ ವರ್ಲ್ಡ್ ಅನ್ನೋದು ಯುನೆಸ್ಕೋದ ಮತ್ತೆ ಏಷ್ಯಾ ಪೆಸಿಫಿಕ್ ರೀಜನ್ ಅನ್ನೋದು ಯುನೆಸ್ಕೋದ ಬಟ್ ಏಷ್ಯಾ ಪೆಸಿಫಿಕ್ ಏನ್ ಬರ್ತೈತಲ್ಲ ಬರೀ ಏಷ್ಯಾ ಪೆಸಿಫಿಕ್ ಒಳಗೆ ಏನ್ ಮೆಮೊರೀಸ್ ಇರ್ತಲ್ಲ ಅವ್ನ ಅಟ್ಟ ಆಡ್ ಮಾಡ್ತಾರ ಮೆಮೊರಿ ಆಫ್ ದ ವರ್ಲ್ಡ್ ಅಂದ್ರೆ ಜಗತ್ನಲ್ಲಿ ಇದ್ದದ್ದು ಎಲ್ಲಾನು ಆಡ್ ಮಾಡ್ತಾರ ಯುನೆಸ್ಕೋ ಪಾರಂಪರಿಕ ಪಟ್ಟಿ ಒಳಗೆ ಇಂಡಿಯಾದಿಂದ ಎಷ್ಟು ಅದಾವ್ರಿ ಪಾರಂಪರಿಕ ಪಟ್ಟಿಗಳು ಎಷ್ಟು ಅದಾವ 44 ನೆನಪೈತಲ್ಲ 44 ಆಮೇಲೆ ಅಮೃತ ಪಟ್ಟಿ ಒಳಗ 16ನೇದು ರೀಸೆಂಟ್ ಆಗಿ ದೀಪಾವಳಿ ಯುನೆಸ್ಕೋದ ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತದೆ ಪ್ಯಾರಿಸ್ ನೆನಪಿಟ್ಕೋರ್ಯಾರ ಫ್ರಾನ್ಸ್ನ ಇವ್ಯಾನ್ದಾಗ ಏನ್ ನಡ್ದೈತಿ G7 ಸಮ್ಮಿಟ್ ಫ್ರಾನ್ಸ್ ಜೋಡ 2 ಅಗ್ರಿಮೆಂಟ್ ಮಾಡ್ಕೊಂಡಿವ್ ರೀಸೆಂಟ್ ಆಗಿ ಯಾವ್ದೊಂದು ಇಂಡಿಯಾದ ಮಿಷನ್ ಅಡಾಪ್ಟ್ ಮಾಡ್ಕೊಳತ್ತಾರ ಫ್ರಾನ್ಸ್ದವ್ರ ಇಂಡಿಯಾದ ಯಾವ್ದೊಂದ ಮಿಷನ್ ಐತಿ ಇಂಡಿಯಾದ ಮಿಷನ್ ಐತಿ ಅದಕ್ಕಂದ್ರೆ ನಾವೀನ್ಯತೆಗಳಿಗೆ ಉತ್ತೇಜನ ಕೊಡ್ಬೇಕತ್ತ ಅದಕ್ಕೆ ಫ್ರಾನ್ಸ್ದವ್ರು ಸಹಾಯ ಮಾಡತ್ತಾರ ಯಾವ್ದು ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ATL ಬ್ರಿಡ್ಜ್ ಲ್ಯಾಬ್ ATL ಏನ್ ಬೇಕಾ ಕೇಳ್ರು ನೆನಪಿಟ್ಕೋರಿ ಅಟಲ್ ಇನೋವೇಷನ್ ಬಂದಿರ್ತೈತಲ್ಲ ಅದ್ರ ಮುಂದುವರೆದ ಭಾಗ ಏನೈತೆ ಅಂದ್ರೆ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅಂತ ಬರ್ತೈತೆ ಇದನ್ನ ಇಂಡಿಯಾದಾಗ ಯಾರು ಮಾಡ್ತಾರೆ ನೀತಿ ಆಯೋಗದವ್ರು ವೆರಿ ಗುಡ್ ಇದು ಹೇಳ್ರಿ ನೋಡು ಬಹು ಆಯಾಮ ಬಡತನ ಸೂಚ್ಯಂಕ ಅಂತ ಬರ್ತೈತ್ಲ ರಾಷ್ಟ್ರೀಯ ಬಹು ಆಯಾಮ ಬಡತನ ಸೂಚ್ಯಂಕ ವರದಿ ಹೊರಡಿಸೋರು ಯಾರು ನೀತಿ ಆಯೋಗದ ರಾಷ್ಟ್ರೀಯ ಬಹು ಆಯಾಮ ಸೂಚ್ಯಂಕ ಒಳಗ ಇಂಡಿಯಾದಾಗ ಹೊಡಿಸ್ತಾರಲ್ಲ ಅದ್ರೊಳಗೆ ಸೂಚ್ಯಂಕಗಳು ಎಷ್ಟದ ಇದು ರೀಸೆಂಟ್ ಆಗಿ ಕೇಳ್ಯಾರ ನೋಡ್ರಿ ಯಾಕಂದ್ರ 12 ಏನದಾವಲ್ಲ ಬಹು ಆಯಾಮ ಸೂಚ್ಯಂಕ ಹೊಡ್ಸೋರು ಯಾರು ಪೂರ್ತಿ ಗ್ಲೋಬಲ್ ಆಗಿ ಬಂದಾಗ ಕರೆಕ್ಟ್ UNDP ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಹು ಆಯಾಮ ಬಡತನ ಸೂಚ್ಯಂಕ ಅಥವಾ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಕರೀತಾರಲ್ಲ ಜಗತ್ನಾಗ ಬಂದ್ರೆ ಯಾರು ಹೊಡಿಸ್ತಾರ ಅಂದ್ರ UNDP HDI ಹೊಡಿಸ್ತಾರ ಗೊತ್ತಾ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅವರ ಹೊಡಿಸ್ತಾರೆ UNDP ದವರ ಅವ್ರ ಜೋಡನ ಬರ್ತೈತಿ ಯಾವ್ದಂದ್ರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತಾರ ಅಥವಾ ಬಹು ಆಯಾಮ ಬಡತನ ಸೂಚ್ಯಂಕ ಜಗತ್ತು ಹೊಡಿಸ್ತಾರೆ ಯಾವ್ದಂದ್ರೆ 10 ಬರ್ತಾವ ಎಷ್ಟು ಬರ್ತಾವ ಅಂದ್ರೆ ಇಂಡಿಕೇಟರ್ ಜಗತ್ತಿಂದ ಗ್ಲೋಬಲ್ ಆಗಿ ಬಂದ್ರೆ 10 ಬರ್ತಾವ ನೀತಿ ಆಯೋಗದ ಬಂದ್ರೆ ಎಷ್ಟಂದ್ರೆ 12 ಇವು 12ರಾಗ 2 ಎಕ್ಸ್ಟ್ರಾ ಯಾವ್ದು ಅವು ನೆನಪದಾವ ಎಲ್ಲ ಅವು ಕೇಳಿರ್ತಾರೆ ಮಣ್ಣು ಕೇಳಿದ್ರಿ ಇದ್ರ UPSC ದಾಗ ಒಂದು ಕ್ವಶನ್ ಕೇಳಿದ್ರು ನೋಡಿ ಒಮ್ಮೆ ಹೇಳ್ಬಿಡ್ತೀರಿ ಏನ್ ಬೇಡ ಹೇಳ್ಬಿಡ್ರಿ ಒಮ್ಮೆ ಲಾಸ್ಟ್ ಏನಾಗಲ್ಲ ಈ ಕಡೆ 10 ಅದಾವು 10 ನೆನಪಿಟ್ಟಿರ್ತೀನಿ ಇನ್ನ 2 ಎಕ್ಸ್ಟ್ರಾ ಯಾವ್ದಂದ್ರೆ ಒಂದು ಬ್ಯಾಂಕ್ ಅಕೌಂಟ್ ಐತಿ ಇನ್ನೊಂದು ಯಾವ್ದಂದ್ರೆ ಮ್ಯಾಟರ್ನಲ್ ಹೆಲ್ತ್ ಐತಿ ಇವು 2 ನೆನಪಿಟ್ಟಿರ್ತೀನಿ ಉಳ್ಕಿದ್ದು 10 ಬರ್ತಾವ ಡಿವೈಡ್ ಮಾಡ್ಯಾರ 3 ಕೆಟಗಿರಿ ಒಳಗೆ ಒಂದು ಯಾವ ಕೆಟಗಿರಿ ಮಾಡ್ತಾರಂದ್ರೆ ಒಂದು ಹೆಲ್ತ್ ಕೆಟಗಿರಿ ಒಳಗೆ ಇನ್ನೊಂದು ಯಾವ್ದಂದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಒಳಗೆ ಇನ್ನೊಂದು ಯಾವ್ದಂದ್ರೆ ಎಜುಕೇಶನ್ ಒಳಗೆ ಈಗ ಹೆಲ್ತ್ ಕೆಟಗಿರಿ ಒಳಗ ಮಲ್ಟಿ ಡೈಮೆನ್ಷನಲ್ ಅಟ್ಟ ಹೇಳ್ರಿ ಭಾರತದ ಹೇಳ್ಬೇಡ್ರಿ ಅನ್ಕ 12 ಹೇಳ್ಬೇಡ್ರಿ 10 ಹೇಳ್ರಿ ಹೆಲ್ತ್ ಒಳಗ ಮಲ್ಟಿ ಡೈಮೆನ್ಷನಲ್ ಬಂದಾಗ 2 ಬರ್ತಾವ ಯಾವ ಒಂದ ನ್ಯೂಟ್ರಿಷನ್ ಇರ್ಬೇಕು ಇನ್ನೊಂದ ಮಾರ್ಟಿಲಿಟಿ ರೇಟ್ ಮ್ಯಾಟರ್ನಲ್ ಹೆಲ್ತ್ ಬೇರೆ ಮಾರ್ಟಿಲಿಟಿ ಬೇರೆ ಮಾರ್ಟಿಲಿಟಿ ಅಂದ್ರೆ ಗೊತ್ತಾಕತ್ರಿ ಮಾರ್ಟಿಲಿಟಿ ಅಂದ್ರೆ ಏನಂದ್ರೆ ಫಲವತ್ತತೆ ಅಂತ ಕರಿತೀವಲ್ಲ ಅಂದ್ರೆ ಎಷ್ಟು ಮಕ್ಕಳನ್ನ ಹೆರು ಕೆಪಾಸಿಟಿ ಐತಲ್ಲ ಅದಕ್ಕೆ ಫಲವತ್ತತೆ ಅಂತಾರ ಸಾರಿ ಫರ್ಟಿಲಿಟಿ ಅಂದ್ರೆ ಯಾವ್ದೈತಿ ಚೈಲ್ಡ್ ಮಾರ್ಟಾಲಿಟಿ ಐತಿ ಕರೆಕ್ಟ್ ಚೈಲ್ಡ್ ಮಾರ್ಟಾಲಿಟಿ ಚೈಲ್ಡ್ ಮಾರ್ಟಾಲಿಟಿ ಇನ್ನೊಂದು ಯಾವ್ದಂದ್ರೆ ಮ್ಯಾಟರ್ನಲ್ ಹೆಲ್ತ್ ಅಲ್ಲ ಚೈಲ್ಡ್ ಮಾರ್ಟಾಲಿಟಿ ಅಂದ್ರೆ ಏನ ಅದ ಮಕ್ಕಳ ಫಲವತ್ತತೆ ರೇಟ್ ಅಲ್ಲ
ಮರಣ ದರ ಆಕತ್ತೆ. ಚೈಲ್ಡ್ ಮಾರ್ಟಾಲಿಟಿ ಕರೆಕ್ಟ್, ಮರಣ ಆಕತ್ತೆ. ಇದನ್ನ ಹೆಲ್ತ್ ಒಳಗೆ ಬಂದಾಗ ಗ್ಲೋಬಲ್ ಒಳಗೆ ಹೇಳ್ರಿ, ಬರೀ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ದಾಗ 10 ಬರ್ತಾವ ಹೇಳಿ. ಹೆಲ್ತ್ ಕೆಟಗಿರಿ ಒಳಗೆ 2 ಬರ್ತಾವ. ಒಂದೇದು ಯಾವ್ದತ್ತ ಹೇಳ್ರಿ? ನ್ಯೂಟ್ರಿಷನ್ ಅಂದ್ರೆ ಪೌಷ್ಟಿಕಾಂಶ ಇರಬೇಕಾ. ಒಂದೇದು. ಎರಡನೇದ ಚೈಲ್ಡ್ ಮಾರ್ಟಾಲಿಟಿ ಅಂತ ಕರಿತಾರೆ, ಶಿಶು ಮರಣ ದರ ಅಂತ ಕರಿತಾರಲ್ಲ, ಮರಣ ದರ, ಶಿಶು ಮರಣ ದರ ಅಲ್ಲ, ಮಾರ್ಟಾಲಿಟಿ ಅಂತೇಳಿ. ಇದು ಯಾವ್ದಂದ್ರೆ ಹೆಲ್ತ್ ಕೆಟಗಿರಿ ಒಳಗೆ. ಎಜುಕೇಶನ್ ಒಳಗೂ 2 ಬರ್ತಾವೆ. ಯಾವ ಎಜುಕೇಶನ್ ಒಳಗೆ? ಎರಡಲ್ಲ. ನಾ ಇನ್ನೊಮ್ಮೆ ಹೇಳತ್ತ ನೋಡ್ರಿ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಇಂಡಿಯಾದ ಒಂದು ಬರ್ತೈತಿ, ಮತ್ತು ಗ್ಲೋಬಲ್ ಆಗಿ ಒಂದು ಬರ್ತೈತಿ. ಇಂಡಿಯಾದ ಬಂದಾಗ 10 ಬರ್ತಾವೆ, ಗ್ಲೋಬಲ್ ಆಗಿ ಬಂದಾಗ 12 ಬರ್ತಾವ. ಇಂಡಿಯಾದ ಬಂದಾಗ 10 ಏನು ಉಲ್ಟಾ ಹೇಳೇನು? ಇಂಡಿಯಾದ ಬಂದಾಗ 12, ಗ್ಲೋಬಲ್ ಆಗಿ ಬಂದಾಗ 10. ಕರೆಕ್ಟ್ ಅಲ್ಲ? ಗ್ಲೋಬಲ್ ಆಗಿ ಬಂದಾಗ 10 ಏನು ಬರ್ತಾವಲ್ಲ, ಅದ್ರೊಳಗೆ 3 ಕೆಟಗಿರಿ ಮಾಡ್ಯಾರ ಅಂತ ಹೇಳಿ. ಆ 3 ಕೆಟಗಿರಿ ಹೆಂಗೆ ಮಾಡ್ಯಾರ ಅಂದ್ರೆ, ಒಂದು ಹೆಲ್ತ್, ಒಂದು ಎಜುಕೇಷನ್, ಇನ್ನೊಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಹೆಲ್ತ್ ಒಳಗೆ 2 ಬರ್ತಾವೆ. ಹೆಲ್ತ್ ಒಳಗೆ ಯಾವ 2 ಅಂದ್ರೆ, ಒಂದು ನ್ಯೂಟ್ರಿಷನ್, ಇನ್ನೊಂದು ಚೈಲ್ಡ್ ಮಾರ್ಟಾಲಿಟಿ ಆತ. ಅದಾದ್ಮೇಲೆ ಏನಂದ್ರೆ ನಾ ಎಜುಕೇಷನ್ ಒಳಗೆ 2 ಅಂತೇಳಿ. ಎಜುಕೇಷನ್ ಒಳಗೆ 2 ಯಾವ ಹೇಳ್ರಿ? ಇಯರ್ ಆಫ್ ಸ್ಕೂಲಿಂಗ್ ಅಂದ್ರೆ ಒಂದು ಮನುಷ್ಯ ಹುಟ್ಟಿದ ಹಿಡಿದ ಎಷ್ಟು ವರ್ಷ ಸ್ಕೂಲ್ ಕಲ್ತಾನ ಅನ್ನೋದು ಇಯರ್ ಆಫ್ ಸ್ಕೂಲಿಂಗ್. ಎರಡನೇದು ಏನೈತಿ? ಇನ್ನೊಂದು ಅಟೆಂಡೆನ್ಸ್. ನೆನಪಿಟ್ಕೋರಿ, ಅಟೆಂಡೆನ್ಸ್ ಅಂತ ಬರ್ತೈತಿಲ್ಲ, ಇದು ಎರಡನೇದು. ಇಯರ್ ಆಫ್ ಸ್ಕೂಲಿಂಗ್ ಮತ್ತು ಅಟೆಂಡೆನ್ಸ್ ಅದು 2 ಅದು. ಎಷ್ಟು? ಟೋಟಲ್ 4 ಅದು ಅಲ್ಲ. ಹೆಲ್ತ್ದಾಗ 2 ಅದು, ಎಜುಕೇಷನ್ದಾಗ 2 ಅದು. ಇನ್ನೇನಂದ್ರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ದಾಗ 6 ಬರ್ತಾವೆ. 6 ಹೇಳ್ರಿ ಬಡ ಬಡ. ಒಂದು ಮನಿಗೆ ಏನೇನು ಬೇಕಾಗದ ಅವಶ್ಯಕತೆ ಮೇಲೆ ಹೇಳ್ಬಿಟ್ಟಿದ್ದು ನೋಡ್ರಿ. ಒಂದೇದು ಏನಿರ್ಬೇಕಂದ್ರೆ, ಒಂದು ಮನಿ ಇರ್ಬೇಕಲ್ಲ ಒಬ್ಬ ಮನುಷ್ಯಾಗ ಬದುಕ್ಬೇಕಾರ. ಒಂದೇದು ಏನಂದ್ರೆ ಮನಿ ಇರ್ಬೇಕಂದ್ರೆ ಹೌಸಿಂಗ್ ಇತ್ತಂತೇಳಿ. ಮನಿ ಇದ್ರೆ ಅದಕ್ಕೆ ಎಲೆಕ್ಟ್ರಿಸಿಟಿ ಬೇಕೋ ಬೇಡ? ಎಸ್. ಎರಡನೇದು ಏನಂದ್ರೆ ಎಲೆಕ್ಟ್ರಿಸಿಟಿ ಇರ್ಬೇಕು. ಎಲೆಕ್ಟ್ರಿಸಿಟಿ ಇದ್ರೆ ಅವ್ರಿಗೆ ತಿನ್ನಕ್ಕೆ ಉಣ್ಣಕ್ಕೆ ಏನಾರ ಕುಕ್ಕಿಂಗ್ ಫ್ಯೂಯಲ್ ಬೇಕೋ ಬೇಡ? ಕುಕ್ಕಿಂಗ್ ಫ್ಯೂಯಲ್ ಯಾವ್ದಂದ್ರೆ 3ನೇದು. 6 ಅದಾವತ್ತು ಹೇಳಿಲ್ಲ, 3 ಹೇಳತ್ತೇನೆ. ಮನಿ ಇರ್ಬೇಕು. ಮನಿ ಇತ್ತೇಳಿ ಏನಿರ್ಬೇಕಂದ್ರೆ ಅಲ್ಲಿ ಎಲೆಕ್ಟ್ರಿಸಿಟಿ ಇರ್ಬೇಕು, ಬೆಳಕಿರ್ಬೇಕಲ್ಲ. ಬೆಳಕಿತ್ತೇಳಿ ಇನ್ನು ಉಣ್ಣಾಕ ತಿನ್ನಕ ಬೇಕಾದ್ರೆ ಏನ್ ಬೇಕಂದ್ರೆ ಕುಕ್ಕಿಂಗ್ ಫ್ಯೂಯಲ್ ಬೇಕು. ಕುಕ್ಕಿಂಗ್ ಫ್ಯೂಯಲ್ ಆದ್ಮೇಲೆ ಅದನ್ನ ಎಲ್ಲರ ಅಡಿಗೆ ಮಾಡಿದ್ಮೇಲೆ ಅದು ಕ್ಲೀನ್ ಇರ್ಬೇಕು. ಏನು ಹೆಂಗ್ ಬೇಕಾದಿದ್ರೆ ನಡೀತೈತಿ. ಯಾಕಂದ್ರೆ ಕ್ಲೀನ್ ಇರ್ಲಿಕ್ಕತ್ತೇಳಿ ರೋಗದು ಬರ್ತಿರ್ತಾವಲ್ಲ, ಅದಕ್ಕೆ ಏನಂತಾರ ಅಂದ್ರೆ ಸ್ಯಾನಿಟೇಷನ್ ಅಂತ ಕರೀತಾರೆ. ಎಷ್ಟಂದ್ರೆ 4 ಅದು, ಇನ್ನ 2 ಏಟದು? 4 ಅದು, 5 ಅದು, 4 ಅದು, ಇನ್ನ 2 ಉಳಿದು. ಇನ್ನೊಂದು ಯಾವ್ದು ಬತ್ತು? ಡ್ರಿಂಕಿಂಗ್, ಕ್ಲೀನ್ ಡ್ರಿಂಕಿಂಗ್ ವಾಟರ್ ಅಂತ ಒಂದು ಬರ್ತದೆ. ಡ್ರಿಂಕಿಂಗ್ ವಾಟರ್ ಒಂದು ಆತ. ನೆಕ್ಸ್ಟ್ ಬ್ಯಾಂಕಿಂಗ್ ಬರಂಗಿಲ್ಲ, ಅದು ಬ್ಯಾಂಕಿಂಗ್ ಅದ್ರ ಬರ್ತದೆ. ಇನ್ನೊಂದು ಉಳಿತಲ್ಲ, ಅಸೆಟ್ಸ್. ಕರೆಕ್ಟ್, ಅಸೆಟ್ಸ್ ಇನ್ನು 2 ಮಾಡಿ ಹೇಳ್ತಾನೆ. ಇನ್ನೊಮ್ಮೆ ಹೇಳ್ಬಿಡ್ಲಿ, ಯಾರು ಗೊತ್ತಾದವಲ್ರಿ? ಏನು ಹೇಳತ್ನ ಗೊತ್ತಾಗತ್ತಲ್ಲ. ಯಾವ್ದು ಹೇಳತ್ನ ಹೇಳ್ರಿ ಈಗ ಮೊದಲ? ಯಾವ್ದಂದ್ರೆ ಬಹು ಆಯಾಮ ಬಡತನ ಸೂಚ್ಯಂಕ ಅಥವಾ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಕರೀತಾರೆ. ಗ್ಲೋಬಲ್ ಆಗಿ ಯಾರು ಓಡಿಸ್ತಾರೆ ಇದನ್ನ? UNDP ದವ್ರು ಓಡಿಸ್ತಾರೆ. UNDP ಓಡಿಸ್ತಾರೆ. ಎಷ್ಟು ಅದಾವ ಅಂದ್ರೆ ಸೂಚ್ಯಂಕಗಳ? ಇವ್ರ ಮೇಲೆ ಒಳ್ಳಮುಳ್ಳ ಕೇಳ್ಯಾರ, ಅದ್ರ ಸಲ್ಮಂದ್ ಹೇಳತ್ತನ ಕೇಳಿರ್ತಾರೆ. 10 ನೆನಪಿಟ್ಕೊಳ್ಬೇಕು. ಆಪ್ಷನ್ ಇಲ್ಲ, ಒಳ್ಳಮುಳ್ಳ ರಿವಿಷನ್ ಮಾಡ್ರೆ ನೆನಪಿರ್ತಾವೆ. 10 ಅದಾವ. 10 ಕೆಟಗಿರಿ ಒಳಗೆ ಏನು ಮಾಡ್ಯಾರ ಅಂದ್ರೆ 3 ಕೆಟಗಿರಿಯಾಗಿ ಡಿವೈಡ್ ಮಾಡ್ಯಾರ. ನಾಳೆ 10 ಇಂಡಿಕೇಟರ್ ಕೇಳಲ್ಲ, 3 ಯಾವ ಕೆಟಗಿರಿ ಮಾಡ್ಯಾರತ್ತು ಕೇಳ್ಬೋದು. ಕೆಟಗಿರಿಗಳು ಹೆಂಗ್ ಮಾಡ್ಯಾರ ಅಂದ್ರೆ, ಒಂದು ಆರೋಗ್ಯ ಸಲ್ಮಂದ್ ಮಾಡ್ಯಾರ, ಅದ ಹೆಲ್ತ್ ಅಂತ ಕರಿತೀವಿ. ಇನ್ನೊಂದು ಶಿಕ್ಷಣ ಸಲ್ಮಂದ್ ಮಾಡ್ಯಾರ. ಇನ್ನೊಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನತ್ತೀವಿ? ಬದುಕು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಗುಣಮಟ್ಟದ ಜೀವನ. ಕರೆಕ್ಟ್, ಗುಣಮಟ್ಟದ ಜೀವನ ಅಂತ 3 ಕೆಟಗಿರಿ ಮಾಡ್ಯಾರ. ಆ ಕೆಟಗಿರಿ ಒಳಗೆ ಡಿವೈಡ್ ಮಾಡ್ಯಾರ. ಈಗ ಯಾವ್ದು ಹೇಳಿ ಅಂದ್ರೆ, ಮೊದಲು ಆರೋಗ್ಯ ಅಂತ ಹೇಳಿ. ಆರೋಗ್ಯ ಒಳಗೆ 2 ಬರ್ತಾವೆ. ಇದನ್ನ ಗ್ಲೋಬಲ್ ಆಗಿ ಹೇಳತ್ನ, ಗ್ಲೋಬಲ್ ಆಗಿ ಹತ್ತ. ಆರೋಗ್ಯದೊಳಗೆ 2 ಬರ್ತಾವ ಅಂದ್ರೆ, ಒಂದೇದು ಯಾವ್ದತ್ತು ಹೇಳಿದ್ವಿ? ಏನಿರ್ಬೇಕು? ನ್ಯೂಟ್ರಿಷನ್. ನಮ್ದು ಆರೋಗ್ಯ ಚಲೋ ಇರಬೇಕಾದ್ರೆ ನ್ಯೂಟ್ರಿಷನ್ ಇದ್ದಿದ್ಬೇಕಲ್ಲ. ಯಾಕಂದ್ರೆ ನಾವು ನೋಡ್ರಿ ಗೌರ್ಮೆಂಟ್ ಸ್ಕೂಲ್ನಾಗ ಅದು ಚಿಕ್ಕಿ ಮತ್ತು ಬಾಳಿಕೆ ಕೊಡ್ತಾರೆ. ಯಾಕಂದ್ರೆ ನ್ಯೂಟ್ರಿಷನ್ ಜಾಸ್ತಿ ಆಗಕ್ಕೆ. ಅಲ್ಲಿ ಹೋಗಿ ಪಿಜ್ಜಾ ಬರ್ಗರ್ ಕೊಡ್ತಾರೆ, ಕೊಡಂಗಿಲ್ಲ. ಯಾಕೆ ಕೊಡ್ತಾರೆ ಅಂದ್ರೆ, ಇವತ್ತು ಚಿಕ್ಕಿ ಬಾಳಿಕಾಯಿ ಅಥವಾ ಗ್ರೌಂಡ್ ನಟ್ಸ್ ತಿಂದ್ರೆ, ಶೇಂಗಾದು ತಿಂದ್ರೆ ನ್ಯೂಟ್ರಿಷನ್ ಜಾಸ್ತಿ ಇರ್ತೈತಲ್ಲ. ನ್ಯೂಟ್ರಿಷನ್ ಜಾಸ್ತಿ ಮಾಡ್ಬೇಕತ್ತೆ. ಆರೋಗ್ಯದಾಗ ಬಂದಾಗ ಒಂದೇದು ಯಾವ್ದು ಬರ್ತೈತೆ ಅಂದ್ರೆ ನ್ಯೂಟ್ರಿಷನ್ ಅಥವಾ ಪೌಷ್ಟಿಕಾಂಶ. ಎರಡನೇದು ಯಾವ್ದಂದ್ರೆ ಚೈಲ್ಡ್ ಮಾರ್ಟಾಲಿಟಿ. ಅಂದ್ರೆ ಮಕ್ಕಳು ಏನು ಹುಟ್ಟಿರ್ತಾರಲ್ಲ ಅವ್ರದ್ದು ಏನಂದ್ರೆ ಸಾಯುವುದರ ಕಡಿಮೆ ಆಗ್ಬೇಕು, ಅದಕ್ಕೆ ಚೈಲ್ಡ್ ಮಾರ್ಟಾಲಿಟಿ ಅಂತ ಕರೀತಾರೆ. 2 ಅದು ಆರೋಗ್ಯದಾಗ. ಈಗ ಆದ್ಮೇಲೆ ಯಾವ್ದು ಬರ್ತೈತೆ ಅಂದ್ರೆ ಶಿಕ್ಷಣದಾಗ 2 ಬರ್ತಾವ. ಇಯರ್ ಆಫ್ ಸ್ಕೂಲಿಂಗ ಮತ್ತು ಅಟೆಂಡೆನ್ಸ್. ನೆನಪಿರ್ತೈತಲ್ಲ, ಇಯರ್ ಆಫ್ ಸ್ಕೂಲಿಂಗ ಮತ್ತು ಅಟೆಂಡೆನ್ಸ್ ಆತ. ಅದಾದ್ಮೇಲೆ ಎದುರು ಬರ್ತೈತೆ ಅಂದ್ರೆ ಗುಣಮಟ್ಟದ ಜೀವನ. ಇವನ್ ಎಲ್ಲ ಏನು ಇಂಡಿಕೇಟರ್ ಇದಲ್ಲ, ಈ ಇಂಡಿಕೇಟರ್ ಮೇಲೆ ಅವ್ರು ಬಡತನದಾಗ ಬರ್ತಾರೋ ಇಲ್ಲೋ ಅಂತ ಡಿಟೆಕ್ಟ್ ಮಾಡ್ತಿರ್ತಾರೆ. ಈಗ ಹೇಳ್ರಿ, ಯಾವ್ದಂದ್ರೆ ಗುಣಮಟ್ಟದ ಜೀವನದಾಗ 6 ಬರ್ತಾವ ಅಂತೇಳಿ. ಒಂದೇದು ಮನಿ ಇರ್ಬೇಕಾ? ಮನಿ. ಒಂದೇದ ಹೌಸಿಂಗ್. ಎರಡನೇದ ಎಲೆಕ್ಟ್ರಿಸಿಟಿ, ವಿದ್ಯುತ್ ಇರ್ಬೇಕು. 3ನೇದ ಕುಕ್ಕಿಂಗ್ ಆಯಿಲ್ ಇರ್ಬೇಕು. ಕುಕ್ಕಿಂಗ್ ಆಯಿಲ್ ಆದ್ಮೇಲೆ ಸ್ಯಾನಿಟೇಷನ್, ಕ್ಲೀನ್ ಇರ್ಬೇಕಂತ ತಿಳ್ಕೊರಿ. ಸ್ಯಾನಿಟೇಷನ್. ನೆಕ್ಸ್ಟ್ ಡ್ರಿಂಕಿಂಗ್ ವಾಟರ್. ಯಾಕಂದ್ರೆ ಮನಿ ಸ್ವಚ್ಛ ಇರಬೇಕು. ಆಮೇಲೆ ಏನಿರ್ಬೇಕು? ಕುಡಿಯಾಕ ನೀರು ಇರ್ಬೇಕು. ಅದಾದ್ಮೇಲೆ ಲಾಸ್ಟ್ ಉಳಿದ ಅಸೆಟ್ಸ್ ಅಂದ್ರೆ ಗೊತ್ತಾಗತ್ತಲ್ಲ, ಏನು ನಾವು ತಿನ್ಬೇಕಾದ್ರೆ ರೊಕ್ಕ ಗಿಕ್ಕ ಬೇಕೋ ಬೇಡ? ಅಸೆಟ್ಸ್ ಅಂತ ಕರಿತೀವಿ. ಅದು ಅಸೆಟ್ಸ್ ಇರ್ಬೇಕಾ? ಇದಕ್ಕಿನ್ನು ಆ್ಯಡ್ ಮಾಡ್ಕೊಂಡ್ಬಿಡ್ರಿ. ಅದನ್ನ ಕೇಳ್ತಾನೆ. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ನ್ಯಾಷನಲ್ ಲೆವೆಲ್ ಬಂದಾಗ ಯಾರು ಓಡಿಸ್ತಾರೆ ಅಂದ್ರೆ ನೀತಿ ಆಯೋಗದಾಗ. ಇವೇನು 10 ನೆನಪದಲ್ಲ, ಅದಕ್ಕೆ ಇನ್ನು ಆ್ಯಡ್ ಮಾಡ್ಬೇಕಾ? ಒಂದು ಯಾವ್ದ್ರಾಗ ಬರ್ತೈತೆ ಅಂದ್ರೆ ಗುಣಮಟ್ಟದ ಜೀವನ ಅಂತ ಕರೆದಿವಲ್ಲ, ಅವ್ರು ಏನು ಕ್ಯಾಲ್ಕುಲೇಟ್ ಮಾಡಾಗ ಇಲ್ಲಿ ಬ್ಯಾಂಕ್ ಅಕೌಂಟ್ ಹಿಡ್ದಿರಲ್ಲ. ಬಟ್ ಇಂಡಿಯಾದಾಗ ನೀತಿ ಆಯೋಗ ಕ್ಯಾಲ್ಕುಲೇಟ್ ಮಾಡ್ಬೇಕಾರ ಯಾವ್ದಾರ ಮನಿ ಒಳಗೆ ಬ್ಯಾಂಕ್ ಅಕೌಂಟ್ ಐತಲ್ಲ ನೋಡ್ತಾರ. ಬ್ಯಾಂಕ್ ಅಕೌಂಟ್ ಇರ್ಲಿಕ್ಕೆ ಅದನ್ನ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಥವಾ ಬಹು ಆಯಾಮ ಬಡತನ ಸೂಚ್ಯಂಕದಾಗ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಬಹು ಆಯಾಮ ಬಡತನದಾಗ ಬರ್ತಾರೆ ಇವ್ರ ಮನಿ ಅಂತ ಹೇಳಿ. ಅದ್ರ ಸಂಬಂಧ ಬ್ಯಾಂಕ್ ಅಕೌಂಟ್ ಇರ್ಬೇಕಂತ ಕರೀತಾರೆ. ಎದ್ರೋಗಂದ್ರೆ ಗುಣಮಟ್ಟದ ಜೀವನದಾಗ. ಗೊತ್ತಾಗತ್ತಲ್ಲ ಯಾವ್ದು ಕೆಟಗಿರಿ ಒಳಗತ್ತ. 12 ಅದಾವ ಅಂತ ಹೇಳಿದ್ನೆಲ್ಲ, 10 ಅದಾವ. ಅದ್ರ ಜೋಡ 2 ಆಡಕ್ಕವ. ಅವು ಯಾವ ಕೆಟಗಿರಿ ಒಳಗಾಗ ಅಂದ್ರೆ, ಒಂದು ಗುಣಮಟ್ಟದ ಜೀವನದಾಗ ಏನು ಆಡಾಗೈತೆ ಅಂದ್ರೆ ಬ್ಯಾಂಕ್ ಅಕೌಂಟ್. ಇನ್ನೊಂದು ಯಾವ್ದು ಆಡಕೈತೆ ಅದ್ರಾಗ
ಮ್ಯಾಟ್ರನಲ್ ಹೆಲ್ತ್ ಅಂತ ಎದ್ರೊಳಗೆ ಆಡಕತ್ತೆ ಅಂದ್ರೆ ಆರೋಗ್ಯ ಒಳಗೆ ನೆನಪಿರ್ತಾವಲ್ಲ, ಗೊತ್ತಾದವಲ್ಲ 12 ಇವು 2 ಯಾರು ಓಡಿಸ್ತಾರ ಅಂತ ಗೊತ್ತಲ್ಲ. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಇಂಡಿಯಾದಾಗ ಓಡಿಸ್ರ ಯಾರಂದ್ರ, ಅಥವಾ ಏನ್ ಕೇಳ್ತಾರಂದ್ರೆ ರಾಷ್ಟ್ರೀಯ ಬಹು ಆಯಾಮ ಬಡತನ ಸೂಚ್ಯಂಕ ಭಾರತದಾಗ ಹೊಡ್ಸವ್ರು ಯಾರತ್ತು ಕೇಳ್ರು ನೆನಪಿಟ್ಕೋರಿ. ನೀತಿ ಆಯೋಗ, ನೀತಿ ಆಯೋಗದಾಗ ರೀಸೆಂಟ್ ಆಗಿ ಒಂದು ಪೋರ್ಟಲ್ ಮಾಡಿರ್ತಾರೆ, CPO ಪೋರ್ಟಲ್ ಅಂತ. ಎದಕ್ಕೆ ಸಲ್ಮಾನ್ ಮಾಡ್ತಾರೆ ಹೇಳ್ರಿ? ನ್ಯಾಷನಲ್ ಪ್ರಭಾರಿ, ಸೆಂಟ್ರಲ್ ಪ್ರಭಾರಿ ಆಫೀಸರ್ ಅಂತ ಬರ್ತದೆ. ನೀತಿ ಆಯೋಗದ ರೀಸೆಂಟ್ ಆಗಿ ಮೀಟಿಂಗ್ ಆಗಿತ್ತು ನೋಡ್ರಿ, 11ನೇ ಮೀಟಿಂಗ್ ಎಲ್ಲಿ. ನೀತಿ ಆಯೋಗ ಆಗಿ ಎಷ್ಟು ವರ್ಷ ಆತ? 2015 ಬರ್ತೈತೆ ಅಲ್ಲ. ಪ್ರತಿ ವರ್ಷ ಒಂದೊಂದು ಮೀಟಿಂಗ್ ಮಾಡಿರ್ತಾರೆ. ನೀತಿ ಆಯೋಗ ಮೀಟಿಂಗ್ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಐತಲ್ಲ, ಅದನ್ನೇನಂದ್ರೆ ಪ್ರತಿ ರಾಜ್ಯದ ಮುಖ್ಯಮಂತ್ರಿಗಳು ಇರ್ತಾರೆ. ಸಿದ್ದರಾಮಯ್ಯ ಇದ್ದಾಗ ಭಾಗವಹಿಸಿದ್ದಿಲ್ಲ, ಬಟ್ ರೀಸೆಂಟ್ ಆಗಿ DK ಶಿವಕುಮಾರ್ ಒಳಗೆ ಡೆಲ್ಲಿ ಒಳಗೆ ಮಾಡಿದ್ರು ನೋಡ್ರಿ, ಭಾಗವಹಿಸ್ಯಾರ. ಏನತ್ತ ಆಲ್ ಸ್ಟೇಟ್ CMಗಳಿಗೆ ಇನ್ವೈಟ್ ಮಾಡಿರ್ತಾರೆ, ನೆನಪಿಟ್ಕೋರಿ. ಎಲ್ಲಿ ಅಂದ್ರೆ ಡೆಲ್ಲಿ ಒಳಗೆ ರೀಸೆಂಟ್ ಆಗಿ ಫಂಕ್ಷನ್ ಆಗಿತ್ತ. ನೀತಿ ಆಯೋಗದ ಏನಂದ್ರೆ ಯಾವ ಇಯರ್ದಾಗ ಬರ್ತೈತೆ ಅಂದ್ರೆ 2015. ಅದ್ರದ್ದು ಚೇರ್ಮನ್ ಯಾರು ಇರ್ತಾರಂದ್ರೆ ಪ್ರಧಾನಮಂತ್ರಿ, ವೈಸ್ ಚೇರ್ಮನ್ ಯಾರು ಇರ್ತಾರೆ ಪ್ರೆಸೆಂಟ್? ಅಶೋಕ್ ಲೆಹರಿ. ಆಮೇಲೆ ಚೀಫ್ ಎಕ್ಸಿಕ್ಯೂಟಿವ್ ಯಾರದಾರ? ನೀತಿ ಆಯೋಗದ ಫಸ್ಟ್ ವೈಸ್ ಚೇರ್ಮನ್ ಯಾರತ್ ಕೇಳ್ರ, ನೆನಪಿಟ್ಕೋರಿ. ಇದು ನಮ್ಮಲ್ಲಿ ಆಸ್ಪಿರೇಷನಲ್ ಬ್ಲಾಕ್ಸ್ ಮತ್ತು ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ತರ್ತಾರಲ್ಲ, ಯಾರು ತರ್ತಾರತ್ ಕೇಳ್ರ? ನೀತಿ ಆಯೋಗ. ನೆನಪಿರ್ತೈತಲ್ಲ, ಇದು ನೀತಿ ಆಯೋಗ ರಿಲೇಟೆಡ್ ಬಂದಾಗ ನೋಡಿ. ನೀತಿ ಆಯೋಗ ಫುಲ್ ಫಾರ್ಮು ನೆನಪಿರ್ತೈತಲ್ಲ, ಏನೈತಿ? ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಐತಲ್ಲ, ಕರೆಕ್ಟ್. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ಕರೆಕ್ಟ್. ನೆಕ್ಸ್ಟ್ ಇದು ಹೇಳ್ರ, ಇದು NCERT, ಇದು ನಿನ್ನೆದು ಹೇಳಿಲ್ಲ. ಇದು ಹೇಳಿ ರೀಸೆಂಟಾಗಿ ಇದನ್ನು ಮಾಡ್ಯಾರ ಅಂತ ಹೇಳಿದ್ದು, ಡ್ರೋನ್ ಟೆಕ್ನಾಲಜಿನ ಡೆವಲಪ್ ಮಾಡ್ಬೇಕಂತ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ದವ್ರು ಒಂದು IIT ಜೋಡ ಇದನ್ನು ಮಾಡ್ಯಾರ ಒಪ್ಪಂದಗಳು. ಎಲ್ರಿ? IIT ಕಾನ್ಪುರ್. ಎಲ್ಲಿ ಬರ್ತದೆ IIT ಕಾನ್ಪುರ್? ನೆನಪಿರ್ತೈತಲ್ಲ. ಇದು ಎದ್ರ ಸಲ್ಮಾನ್ ಮಾರ ಅಂದ್ರೆ ಡ್ರೋನ್ ಟೆಕ್ನಾಲಜಿಗಳು ಡೆವಲಪ್ ಮಾಡ್ಬೇಕಂತ ಹೇಳಿ ನೆನಪಿಟ್ಕೊಂಡು. ಇದು ಡ್ರೋನ್ ದೀದಿ ಇನಿಷಿಯೇಟಿವ್ ಹೊತ್ತು ಬರ್ತೈತಿ, ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತ್ರಿ? ಡ್ರೋನ್ ದೀದಿ ಇನಿಷಿಯೇಟಿವ್ ಹೊತ್ತು ಬರ್ತೈತಿ, ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ ಹೇಳಿ? ನಾ ಆಪ್ಷನ್ ಕೊಡ್ಲಿ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವಾಲಯ, ಕೃಷಿ ಮತ್ತು ಇನ್ನೊಂದು ಯಾವ ಕೃಷಿ ಸಚಿವಾಲಯ, ಅದ್ರೊಳಗೆ ಬರ್ತದೆ. ಸಚಿವಾಲಯಕ್ಕೆ ಏನತ್ತಾರ ಹೆಸರು? ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್, ಕರೆಕ್ಟ್ ಅಲ್ಲ? ಅದ್ರ ಜೋಡ ಇನ್ನೂ 2 ಬರ್ತಾವೆ. ಯಾವ? ಎಸ್, ರೂರಲ್ ಡೆವಲಪ್ಮೆಂಟ, ಇನ್ನೊಂದು ಕೆಮಿಕಲ್ ಆ್ಯಂಡ್ ಅದು ಎದಕ್ಕೆ ಮಾಡ್ರತ್ ಹೇಳ್ರಿ ನೋಡು. ಡ್ರೋನ್ ದೀದಿ ಯಾವ ಮಿನಿಸ್ಟ್ರಿ ನೆನಪು ಬಂದ್ಬಿಡ್ತಾವೆ ನಿಮ್ಗೆ. ಡ್ರೋನ್ ದೀದಿ ಎದಕ್ಕೆ ಮಾಡ್ತಾರ? ಮಹಿಳೆಯರಿಗೆ ಅದನ್ನ ಡ್ರೋನ್ ದೀದಿ ಟ್ರೈನಿಂಗ್ ಕೊಡ್ತಾರೆ. ಡ್ರೋನ್ ದೀದಿ ಅಂತ ಯಾಕೆ ಕರೀತಾರೆ ಅಂದ್ರೆ, ಡ್ರೋನ್ಗಳನ್ನ ಎದಕ್ಕೆ ಯೂಸ್ ಮಾಡತ್ತಾರ ಅಂದ್ರೆ, ನಮ್ಮಲ್ಲಿ ಫರ್ಟಿಲೈಸರ್ ಅದು ಸ್ಪ್ರೇ ಮಾಡ್ತಿರ್ತಾರಲ್ಲ, ಮನುಷ್ಯರು ಸ್ಪ್ರೇ ಮಾಡಂತೆ ಅದ್ರೊಳಗೆ ಹಾರ್ಮ್ಫುಲ್ ಏನಕ್ಕ ಅಂದ್ರೆ ಕೈದಿಂದ ಮನುಷ್ಯಾಗ ರೋಗ ಬರತ್ತಾವ ಅಥವಾ ಚರ್ಮ ರೋಗ ಬರ್ತಿರ್ತಾವಲ್ಲ, ಅದನ್ನ ತಡೆಗಟ್ಟಬೇಕಂತ ಏನ್ ಮಾಡತ್ತಾರ ಅಂದ್ರೆ ಡ್ರೋನ್ ಮುಖಾಂತರನ ಔಷಧ ಸ್ಪ್ರೇ ಮಾಡೋದು, ಅಥವಾ ಡ್ರೋನ್ ಮುಖಾಂತರ ಏನ್ರ ಬೇರೆ ಏನ್ರ ಇರ್ತಾವಲ್ಲ ಅದನ್ನ ಯೂಸ್ ಮಾಡ್ಕೋಬೇಕಂತ ಮಾಡ್ರ. ಅಗ್ರಿಕಲ್ಚರ್ ಸೆಕ್ಟರ್ ಒಳಗೆ, ಅಗ್ರಿಕಲ್ಚರ್ ಸೆಕ್ಟರ್ ಬಂದ್ರೆ ಒಂದೇದು ಯಾವ್ದಂದ್ರೆ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಅಂತೂ ಡಿಫಾಲ್ಟ್ ಇರತೈತೆ. ಅದಾದ್ಮೇಲೆ ಇನ್ನೊಂದು ಏನಿದೆ, ಕೆಮಿಕಲ್ ಸ್ಪ್ರೇ ಮಾಡ್ಬೇಕಾರೆ ಅಗ್ರಿಕಲ್ಚರ್ ಸೆಕ್ಟರ್ದಾಗ ಯಾವ ಮಿನಿಸ್ಟ್ರಿ ಬರ್ತೈತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಫರ್ಟಿಲೈಸರ್ ಅಂಡ್ ಕೆಮಿಕಲ್. ಇದಾದ್ಮೇಲೆ ಅಗ್ರಿಕಲ್ಚರ್ ಬಂದ್ರೆ ಎಲ್ಲಿ ಬರ್ತೈತ್ರಿ? ಅರ್ಬನ್ ಒಳಗೆ ಅಗ್ರಿಕಲ್ಚರ್ ಇರ್ತೈತೋ, ಹಳ್ಳಿ ಒಳಗೆ ಇರ್ತೈತಿ. ಹಳ್ಳಿ ಒಳಗೆ ಬರ್ತೈತೆ ಅಂದ್ರೆ ರೂರಲ್ ಡೆವಲಪ್ಮೆಂಟ್. 3 ಮಿನಿಸ್ಟ್ರಿ ನೆನಪಿರ್ತಾವಲ್ಲ. ಡ್ರೋನ್ ದೀದಿ ಇನಿಷಿಯೇಟಿವ್ ನೆನಪಿಟ್ಕೊ. ಲಖ್ಪತಿ ದೀದಿ ಇನಿಷಿಯೇಟಿವ್ ಅಂತ ಬರ್ತೈತಿ, ಅದಕ್ಕೆ ಡಿಫ್ರೆನ್ಸ್ ಗೊತ್ತಾಗತ್ತಲ್ಲ. ಡ್ರೋನ್ ದೀದಿ ಬಂದ್ರೆ ಅಗ್ರಿಕಲ್ಚರ್ ಸಲ್ಮಾನ್ ಬರ್ತೈತಿ. ಲಖ್ಪತಿ ದೀದಿ ಏನು ಇಂಟೆನ್ಷನ್ ಇತ್ತು? ಒಂದು ವರ್ಷಕ್ಕೆ, ಒಂದು ತಿಂಗಳಿಗೆ, ಒಂದು ವರ್ಷಕ್ಕೆ ಎಷ್ಟು ಇನ್ಕಮ್ ಬರ್ಬೇಕಂತ ಮಾಡಿದ್ರಿ? 1 ಲಕ್ಷ. ಲಖ್ಪತಿ ದೀದಿ ಅಂದ್ರೆ ಅವ್ರದ್ದು 1 ವರ್ಷದ ಇನ್ಕಮ್ 1 ಲಕ್ಷ ರೂಪಾಯಿ ಆಗ್ಬೇಕಂದ್ರೆ 1 ವರ್ಷದ ನೋಡ್ರಿ, ಅದು 1 ತಿಂಗಳದಲ್ಲ. ಮತ್ತು ಲಖ್ಪತಿ ದೀದಿ ಇನಿಷಿಯೇಟಿವ್ ತರ್ತಾರೆ ಯಾರಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದವ್ರು. ಹಳಿದೈತ್ ಕರೆ ಇವು ಡಿಫಾಲ್ಟ್ ಸ್ಕೀಮ್ ಒಳಗೆ ಕೇಳ್ತಿರ್ತಾರೆ. ಡ್ರೋನ್ ದೀದಿ ಆಗಲಿ, ಲಖ್ಪತಿ ದೀದಿ ಆಗಲಿ. ಲಖ್ಪತಿ ದೀದಿ ಅಂದ್ರೆ ಅವ್ರದ್ದು ಏನಂದ್ರೆ ಇನ್ಕಮ್ ಲಕ್ಷಗತ್ಲೆ ಇಟ್ಟಿರ್ತೈತೆ. ಅಂದ್ರೆ ನಮ್ಮಲ್ಲಿ ಹಂಗೆ ಅಕ್ಕ ಪಡೆ ಹತ್ ಮಾಡಿ ಏನು ಸ್ವ ಉದ್ಯೋಗ ಮಾಡತ್ತಾರಲ್ಲ, ಸೇಮ್ ಲಖ್ಪತಿ ದೀದಿ ಒಳಗೆ ಏನು ಮಾಡ್ತಾರೆ ಅಂದ್ರೆ ಸ್ವಯಂ ಉದ್ಯೋಗ ಮಾಡಕ್ಕೆ ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ನವರ ಉದ್ಯೋಗ ಜನರೇಟ್ ಮಾಡೋ ಸಂಬಂಧ ಅವ್ರದ್ದು ಮಿನಿಮಮ್ ಇನ್ಕಮ್ 1 ವರ್ಷಕ್ಕೆ 1 ಲಕ್ಷ ಬರ್ಬೇಕು. ಅದ ಏನಂದ್ರೆ ಟಾರ್ಗೆಟ್ ಇದು ಯಾವ್ದು ತಂದಿದ್ರ ಅಂದ್ರೆ ಸ್ಕೀಮ ಲಖ್ಪತಿ ದೀದಿ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಗೊತ್ತಲ್ಲ. ಇನ್ನೊಂದು ಹೇಳಿದ್ ಏನು? ಇದು ಲಖ್ಪತಿ ದೀದಿ. ಲಖ್ಪತಿ ದೀದಿ ಯಾವ್ದು ಮಿನಿಸ್ಟ್ರಿ ಅಂಡರ್ ಬರ್ತದೆ ಅಂದ್ರೆ ರೂರಲ್ ಡೆವಲಪ್ಮೆಂಟ್. ನೆಕ್ಸ್ಟ್ ಇದನ್ನ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹೇಳತ್ತಿದ್ವಲ್ಲ, ರೀಸೆಂಟ್ ಆಗಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ದವರ NCC ಕೆಡೆಟ್ಗಳನ್ನ ಡೈರೆಕ್ಟರ್ಗಳನ್ನ ಇದನ್ನ ಮಾಡ್ಬೇಕಂದ್ರೆ ಎಕ್ಸ್ಟೆಂಡ್ ಎಲ್ಲಿ ಮಾಡತ್ತಾರ? ಅದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ ಬರ್ತೈತಿಲ್ಲ, ಅದಕ್ಕೆ ಹೇಳಿ ಎಲ್ಲಂದ್ರೆ ಆಂಧ್ರ ಮತ್ತು ಜಾರ್ಖಂಡ್ ಒಳಗೆ. ವೆರಿ ಗುಡ್. ನೆಕ್ಸ್ಟ್ ಸೀಕಿಂಗ್ MK42B ಅಂತ ಬರ್ತೈತಿಲ್ಲ, ಇದು ಯಾವ ಕಂಟ್ರಿದಿಂದ ಅಡಾಪ್ಟ್ ಮಾಡ್ಕೊಂಡಿದ್ದು? ಬ್ರಿಟನ್ದಿಂದ. ನೆನಪಿಟ್ಕೋರಿ. ಇದಕ್ಕೆ ಇನ್ನೊಂದು ಏನಂತ ಕರೀತಾರಂದ್ರ ಸೀಕಿಂಗ್ ಅಂತ ಹೇಳ. ಈಗ ಸೀಕಿಂಗ್ 42B ಅಂತ ಬರ್ತದೆ, ಅದಕ್ಕೆ ಇನ್ನೊಂದು ಹಾರಾಡುವ ಶವಪಟ್ಟಿಗೆ ಅಂತ ಕರೀತಾರ, ಅಥವಾ ಫ್ಲೈಯಿಂಗ್ ಫ್ರಿಗೇಟ್ ಅಂತ ಕರೀತಾರ. ಅಥವಾ ಹಾರಾಡುವ ಫ್ರಿಗೇಟ್ ಅಥವಾ ಇದನ್ನ ಹಾರಾಡುವ ಫ್ರಿಗೇಟ್ ಅಂತ ಕರೀತಾರೆ. ನೆನಪಿಟ್ಕೋ. ಇದು ಏನಂದ್ರೆ ಮತ್ತೆ ಸಿಪ್ ಅಲ್ಲ, ಏನಂದ್ರೆ ಹೆಲಿಕಾಪ್ಟರ್ ಇತ್ತ, ಅದನ್ನ ರೀಸೆಂಟ್ ಆಗಿ ಬೀಳ್ಕೊಡೋ ಸಮಾರಂಭ ಮಾಡ್ತಾರೆ. ಎಲ್ಲಿ? ಮುಂಬೈದಾಗ. ನೆನಪಿಟ್ಕೋರು. ಮುಂಬೈದಾಗ ಅದಕ್ಕೆ ಏನಂದ್ರೆ ಬೀಳ್ಕೊಡೋ ಅಥವಾ ಏನಂದ್ರೆ ರಿಟೈರ್ಡ್ ಆಗೈತೆ ಅಂತ ಹೇಳಿ. ಹಂಗ MiG-21 ಎಲ್ಲಿ ರಿಟೈರ್ಡ್ ಮಾಡಿದ್ರ?
ಚಂಡೀಗಢದಾಗ ನೆನಪಿಟ್ಕೋರಿ. MiG-21 ಮಾಡಿದ್ದಲ್ಲ ಅಂದ್ರೆ ಚಂಡೀಗಢದಾಗ ನೆನಪಿರ್ತೈತಲ್ಲ. ಅದಾದ್ಮೇಲೆ ಇನ್ನೊಂದು ಹೇಳ್ರಿ, ಭಾರತದಾಗ ರೀಸೆಂಟಾಗಿ ಏನು ಮಾಡತ್ತಾರ ಅಂದ್ರೆ ಸರ್ವೆ ವೆಸಲ್ಸ್ ಅಂತ ಬರತ್ತಾವ್ರಿ. ಯಾವ ಕ್ಲಾಸದ ಸರ್ವೆ ವೆಸಲ್ಸ್ ತರತ್ತಾರ? ಸಿಪ್ಪಿಗೆ ಬಂದಾಗ ಬರ್ತದೆ ಸರ್ವೆ ವೆಸಲ್ಸ್ ಅಂತ ಬರ್ತೈತಿ. ನಾ ಆಪ್ಷನ್ ಕೊಡ್ತೀನಿ. ಸರ್ವೆ ವೆಸಲ್ ಅಂದ್ರೆ ನಮ್ದು ಏನು ಕೋಸ್ಟಲ್ ಏರಿಯಾ ಐತ್ಲಾ, ಈ ಕೋಸ್ಟಲ್ ಏರಿಯಾನ ಸರ್ವೆ ಮಾಡು ಸಲ್ಮಾನ್. ಸರ್ವೆ ವೆಸಲ್ ಬೇರೆ, ಪೆಟ್ರೋಲಿಂಗ್ ವೆಸಲ್ ಬೇರೆ, ಎರಡು ಬರ್ತಾವ. ಸರ್ವೆ ವೆಸಲ್ ಯಾವ ಬರತ್ತಾವ ಹೇಳ್ರಿ? ಯಾವ ಕ್ಲಾಸದ್ದು? ಸಂದಾಯಕ ಕ್ಲಾಸದ್ ನೆನಪೈತಲ್ಲ. ರೀಸೆಂಟ್ ಆಗಿ ಸಂದಾಯಕ ಕ್ಲಾಸದ ಯಾವ ಸರ್ವೆ ವೆಸಲ್ ಅಡಾಪ್ಟ್ ಮಾಡ್ಕೊಂಡ್ವು? ಯಾಸ್ ಸಂಶೋಧಕ್ ರೀಸೆಂಟ್ ಆಗಿ 2026ರಾಗ ಸಂಶೋಧಕ್ ಅಂತ ಬರ್ತೈತಿ. ಇದು ಎಂತ ಹಡಗ ಅಥವಾ ಎದ್ರ ಸಲ್ಬಂಧ ಐತಿ, ಅಥವಾ ಇದೊಂದು ಜಲಾಂತರ್ಗಾಮಿನೋ ಅಥವಾ ಸರ್ವೆ ವೆಸಲ್ ಏನತ್ತು? ಸರ್ವೆ ಅದ ಕನ್ನಡದಾಗ ಏನಂತಾರೆ? ಸರ್ವೆಗ ಸಮೀಕ್ಷೆ ಅಂತ ಕರೀತಾರ. ಅದ ನೋಡಿ ಸರ್ವೆ ವೆಸಲ್ ಅಂತ ಕರಿತೀವಿ. ಯಾವಂದ್ರೆ ಸಂದಾಯ ಕ್ಲಾಸ್ ಅಂತ ಬರ್ತಾವ. ರೀಸೆಂಟ್ ಆಗಿ ಯಾವ್ದಾಗೈತೆ ಅಂದ್ರೆ ಸಂಶೋಧಕ್. ಎಷ್ಟು ಕ್ಲಾಸ್ ಬರ್ತಾವ್ರು? 4. ಯಾವ? ಸಂದಾಯಕ, ನಿರ್ದೇಶಕ, ಇಕ್ಷಕ, ಸಂಶೋಧಕ್. ಇದು ಯಾವ ಹೇಳಿದ್ರೆ ಅಂದ್ರೆ ಸರ್ವೆ ವೆಸಲ್ ಹೇಳಿ. ಸರ್ವೆ ವೆಸಲ್ ಏನ್ ಮಾಡ್ತಿರ್ತೈತೆ ಅಂದ್ರೆ ನಮ್ಮ ಕೋಸ್ಟಲ್ ಏರಿಯಾ ಎಷ್ಟೈತಿ ಏನೈತಿ ಇದನ್ನ ಸರ್ವೆ ಮಾಡಕ್. ಹೆಂಗಾರ ನಾವು ಭೂಮಿ ಸರ್ವೆ ಮಾಡ್ಕೋತಿರ್ಲ ನಮ್ದು ಹೊಲ ಎಟ್ಟೈತೆ ಅಂತೇಳಿ, ಹಂಗ ಕೋಸ್ಟಲ್ ಒಳಗೆ ಸರ್ವೆ ಮಾಡಕ್ ಆತ್. ಇನ್ ಪೆಟ್ರೋಲಿಂಗ್ ವೆಸಲ್ ಅಂದ್ರೆ ಇಲ್ಲಿ ನಮ್ಮಲ್ಲಿ ಪೆಟ್ರೋಲಿಂಗ್ ಯಾರ ಕಳ್ರ ಬಂದಾರನ ಏನ್ರ ಬಂದಾರ ನೋಡಕ ಪೆಟ್ರೋಲಿಂಗ್ ವೆಸಲ್ ಅಂತ ಇದು. ಮತ್ತೆ ಇನ್ನೊಂದು ಕನ್ಫ್ಯೂಸ್ ಆಗ್ಬೇಡ್ರ. ಪೆಟ್ರೋಲಿಂಗ್ ವೆಸಲ್ ಅಂದ್ರೆ ಪೆಟ್ರೋಲ್ ಎಕ್ಸ್ಟ್ರಾಕ್ಟ್ ಮಾಡೋದಲ್ಲಿ. ಇದು ಪೆಟ್ರೋಲಿಂಗ್ ವೆಸಲ್ ಅಂದ್ರೆ ಏನಂದ್ರೆ ಬರೇ ಏನಂದ್ರೆ ಪೆಟ್ರೋಲಿಂಗ್ ಮಾಡ್ತಿರ್ತೈತಿ. ಈಗ ಯಾರ ಅಕ್ರಮವಾಗಿ ಬರ್ತಿರ್ತಾರಲ್ಲ ನಮ್ಮ ಇಂಟರ್ನಲ್ ವಾಟರ್ಸ್ದಾಗ ಏನ್ ಮಾಡ್ಬೇಕಂದ್ರೆ ಪರ್ಮಿಷನ್ ತಗೊಂಡ್ಬರ್ಬೇಕು. ವಿದೌಟ್ ಪರ್ಮಿಷನ್ ಯಾರು ಬರ್ತಿರ್ತಾರಲ್ಲ ಅವ್ರ ಸಲ್ಮಂದ್ ಏನ್ ಮಾಡ್ತಾರಂದ್ರ ಪೆಟ್ರೋಲಿಂಗ್ ಮಾಡ್ತಿರ್ತಾರ. ಅದು ಯಾವ ಕ್ಲಾಸ್? ಸಾಚಿ ಕ್ಲಾಸ್ ಬರ್ತೈತೆ. ಯಾವ ಕ್ಲಾಸ್ ಬರ್ತೈತೆ ನೋಡು? ಸಾಚಿ ಕ್ಲಾಸ್ ಅಲ್ಲ ಅನಿಸ್ತದೆ. ಪೆಟ್ರೋಲಿಂಗ್ ವೆಸಲ್ ಬೇರೆ ಕ್ಲಾಸ್ ಹೇಳಿದ್ ನಾನು. ಸಾಚಿ ಕ್ಲಾಸ್ ಹೇಳಿದ್ನಿ. 11 ಅದಾವತ್ತು ಹೇಳಿದ್ನಿ. ಸಾಚಿ ರೀಸೆಂಟ್ ಆಗಿ 1ನೇದು ಅಡಾಪ್ಟ್ ಮಾಡ್ಕೊಂಡ್ರೆ ಇದು ಪೆಟ್ರೋಲಿಂಗ. ಇನ್ನೊಂದು 2 ಹೇಳಿದ್ವಲ್ಲ ಪೆಟ್ರೋಲಿಂಗ್ದು 3 ಬರ್ತಿದ್ದು ಇಲ್ಲಣ್ಣ. ಸಾಚಿ ಕ್ಲಾಸ್ ಹೇಳಿದ್ವಲ್ಲ. ಹಾ ಕರೆಕ್ಟ್ 11 ಮಾಡ್ತಾರ ಅಂತ ಹೇಳಿದ್ವಲ್ಲ. ಗಾರ್ಡನ್ ರಿಚ್ ಮತ್ತು ಇದನ್ನ ಕೊಚ್ಚಿನ್ ಅಲ್ಲ, ಗೋವಾನ ಗೋವಾ ಗೋವಾಲ ಕೊಚ್ಚಿನ್ ಅಲ್ಲ, ಗೋವಾ ಇರ್ಬೇಕು ನೋಡಿ. ಗೋವಾ ಅಲ್ಲ, ಗೋವಾದಾಗ 7, ಗಾರ್ಡನ್ ರಿಚ್ದಾಗ 4. 4 ಕರೆಕ್ಟ್. ಇದನ್ನ ಯಾವ್ದಂದ್ರೆ ಪೆಟ್ರೋಲಿಂಗ್ ವೇಸಲ್ಲಿ ಯಾವ ಕ್ಲಾಸದ್ ಬರತ್ತ ಅಂದ್ರೆ ಸಾಚಿ. ಬರೀ ರೀಸೆಂಟ್ ಆಗಿ ಒಂದೇ ಹೇಳ್ಯಾರ. ಸಾಚಿ ಕ್ಲಾಸ್ ಎದ್ರ ಸಲ್ಬಂಧ ಐತೆ ಅಂದ್ರೆ ನೆನಪಿಟ್ಕೋರಿ ಪೆಟ್ರೋಲಿಂಗ್. ಇನ್ 2 ಬರ್ತಾವ ಹೇಳ್ರಿ. ಸಬ್ಮರೀನ್ಸ್ಗಳು ಬರ್ತಾವ ಇಂಡಿಯಾದಾಗ. ಸಬ್ಮರೀನ್ಸ್ಗಳು ಹೇಳತ್ ಯಾವ ಕ್ಲಾಸದ್ದು? ಸಬ್ಮರೀನ್ಸ್ ಅಥವಾ ಜಲಾಂತರ್ಗಾಮಿಗಳು ಬರ್ತಾವ. ಅರಿಯಂತ ಕ್ಲಾಸ್ ಸಬ್ಮರೀನ್ಸ್ ಬರ್ತಾವ. ನೆನಪೈತಲ್ಲ. ಅರಿಯಂತ ಕ್ಲಾಸ್ದಾಗ ಎಷ್ಟು ಅದಾವ? 4 ಅದಾವ. ಅರಿಯಂತ ಕ್ಲಾಸ್ದಾಗ 4 ಬರ್ತಾವ. ಅರಿಯಂತ 1 ನ್ಯೂಕ್ಲಿಯರ್ ಸಬ್ಮರೀನ್ಸ್ ಅರಿಯಂತ ಕ್ಲಾಸ್ ಬರ್ತಾವ. ಕಲ್ವರಿ ಕ್ಲಾಸ್ ಏನ್ ಬರ್ತಾವಲ್ಲ ಅವು ಬರೀ ಸಬ್ಮರೀನ್ಸ್ ಬರ್ತಾವ. ಕರೆಕ್ಟ್. 2 ಸಬ್ಮರೀನ್ಸ್ ಬರ್ತಾವ ಜಲಾಂತರ್ಗಾಮಿ. ನ್ಯೂಕ್ಲಿಯರ್ ಕ್ಲಾಸ್ ಯಾವ ಬರ್ತಾವ ಅಂದ್ರೆ ಅರಿಯಂತ ಕ್ಲಾಸ್ ಅಂತ ಬರ್ತಾವ. 4 ಹೇಳ್ರಿ ಯಾವ? ಅರಿಯಂತ, ಅರಿಘಾಟ, ಅರಿದಮನ, ಅರಿಸುದಾನ. ಇವು ನೆನಪಿಟ್ಕೋಬೇಕಾ? ಹೆಸರು ಕೇಳಿರ್ತಾರ ಡೈರೆಕ್ಟ್. ಅರಿಸುದಾನ, ಅರಿಘಾಟ ಇವು ಎಂತ ಸಬ್ಮರೀನ್ಸ್ ಅಥವಾ ಎಂತ ಜಲಾಂತರ್ಗಾಮಿ ಕೇಳ್ಬೋದು. ಇದೇನಂದ್ರ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ ಅಂತ ಯಾಕೆ ಕರೀತಾರೆ ಅಂದ್ರೆ ನಮ್ಮ ಕಂಟ್ರಿ ನ್ಯೂಕ್ಲಿಯರ್ ವೆಪನ್ ಐತೋ ಇಲ್ಲೋ, ಪರಮಾಣು ಶಕ್ತಿ ಹೊಂದಿದ್ ಐತಲ್ಲ. ಆ ನ್ಯೂಕ್ಲಿಯರ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ಅಂದ್ರೆ ಸಬ್ಮರೀನ್ ದಿಂದ ಅಟ್ಯಾಕ್ ಮಾಡಕ ನ್ಯೂಕ್ಲಿಯರ್ ಏನ್ ಮಾಡ್ಯಾರ ಜಲಾಂತರ್ಗಾಮಿಗಳು ಮಾಡ್ಯಾರ. ಅವು ಯಾವ ಅಂದ್ರೆ 4 ಕ್ಲಾಸ್ 4 ಬರ್ತಾವ. ಅರಿಯಂತ ಕ್ಲಾಸ್ದಾಗ ಅರಿಯಂತ, ಅರಿಘಾಟ, ಅರಿದಮನ, ಅರಿಸುದನ್. ಇದಾದ್ಮೇಲೆ ಏನಂದ್ರೆ ಜಲಾಂತರ್ಗಾಮಿಗಳಷ್ಟು ಅಷ್ಟದವು. ಈ ಜಲಾಂತರ್ಗಾಮಿಗಳು ಏನ್ ಮಾಡ್ತಿರ್ತಾವ ಅಂದ್ರೆ ಬರೀ ನಮ್ಮಲ್ಲಿ ಹೆಂಗ ಹಡಗುಗಳು ನದಿ ಮ್ಯಾಲ ಹೋಗಿರ್ತಾವಲ್ಲ, ಸಮುದ್ರ ಮ್ಯಾಲ ಹೋಗಿರ್ತಾವಲ್ಲ, ಅವ್ ಏನಾಕಿರ್ತಾವ ಅಂದ್ರೆ ಸಮುದ್ರ ಒಳಗೆ ಹೋಗಿರ್ತಾವ. ಬರೇ ಜಲಾಂತರ್ಗಾಮಿಗಳು. ಅವು ಯಾವ ಕಂಟ್ರಿ ಅಟ್ಯಾಕ್ ಮಾಡಕ್ ಬಂದಾಗ ಟಾರ್ಪಿಡ್ ಹೊತ್ ಮಾಡ್ತಿರ್ತಾರ. ಅದ್ರಾಗ ನ್ಯೂಕ್ಲಿಯರ್ ಪವರ್ಡ್ ಇರಂಗಿಲ್ಲ. ಅಂತಾವ್ ಯಾವ ಸಬ್ಮರೀನ್ಸ್ ಅದಾವ ಅಂದ್ರೆ ಇಂಡಿಯಾದಾಗ ಜಲಾಂತರ್ಗಾಮಿಗಳ ಕಲ್ವರಿ ಕ್ಲಾಸ್ ಅಂತ ಬರ್ತಾವ. ಆ ಕಲ್ವರಿ ಕ್ಲಾಸ್ದಾಗ 8 ಸಬ್ಮರೀನ್ಸ್ ಬರ್ತಾವ. 6 ಬರ್ತಾವ. K3 V3 ಅಲ್ಲ. K3 ಅಂದ್ರ ಕಲ್ವರಿ, ಕಂಡೇರಿ, ಕಾರಂಜ. V3 ಅಂದ್ರೆ ವೇಲ, ವಾಗಿರ, ವಾಗ್ಸಿರ. ಇವು ಜಲಾಂತರ್ಗಾಮಿಗಳದಾತ. ಜಲಾಂತರ್ಗಾಮಿ ಬಂದಾಗ ಇಂಡಿಯಾಗ ಪ್ರೆಸೆಂಟ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಹೇಳ್ರಿ. ಜಲಾಂತರ್ಗಾಮಿದಾಗ ಇಂಡಿಯಾಗ ಮೊದಲ ಪ್ರೆಸಿಡೆಂಟ್ ಯಾರ? ಇನ್ನೊಂದು ಕ್ವಶನ್ ಕೇಳತ್ ನೋಡು. ಭಾರತದ ಮೊದಲ ಏನಂದ್ರ ರಾಷ್ಟ್ರಪತಿ ಜಲಾಂತರ್ಗಾಮಿ ಒಳಗ ಪ್ರವಾಸ ಮಾಡಿದವ್ರು ಯಾರಂದ್ರ ಪ್ರಯಾಣ ಮಾಡಿದವ್ರು ಅಥವಾ ಸಂಚಾರ ಮಾಡಿದವ್ರು APJ ಅಬ್ದುಲ್ ಕಲಾಂ. ಯಾವ ಜಲಾಂತರ್ಗಾಮಿ? ಸಿಂಧು ರಕ್ಷಕತ್ ಬರ್ತೈತಿ. ಸೆಕೆಂಡ್ ಯಾರು? ದ್ರೌಪದಿ ಮುರ್ಮು ಅವರ ಸೆಕೆಂಡ್ ಬರ್ತಾರ. ಯಾವ್ದು ಇದ್ರೊಳಗೆ? ಯಾವ್ದ? ವಾಗ್ಸಿರ್. ಅದಕ್ಕೆ ಹೇಳಿ ಯಾಕಂದ್ರೆ ಕಲ್ವರಿ ಕ್ಲಾಸ್. ನಾಳೆ ಹಿಂಗ ಕ್ವಶನ್ದಾಗ ಏನ್ ಹಾಕಿರ್ತಾರ ಗೊತ್ತಾನ? ಇತ್ತೀಚೆಗೆ ಭಾರತದ ರಾಷ್ಟ್ರಪತಿಯವರು ದ್ರೌಪದಿ ಮುರ್ಮು ಅವರ ವಾಗ್ಸಿರ್ ಅನ್ನು ಜಲಾಂತರ್ಗಾಮಿ ಒಳಗೆ ಸಂಚಾರ ಮಾಡ್ಯಾರ. ಇದು ಯಾವ ಕ್ಲಾಸ್ ಸಬ್ಮರೀನ್ಸ್ ಒಳಗೆ ಜನರೇಟ್ ಮಾಡ ಇದನ್ನ ಮ್ಯಾನುಫ್ಯಾಕ್ಚರ್ ಅಥವಾ ಡಿಸೈನ್ ಮಾಡ್ತಾರಂದ್ರ ಕಲ್ವರಿ ಕ್ಲಾಸ್ ಒಳಗೆ. ಗೊತ್ತಾಗತ್ತವಲ್ಲ ಕಲ್ವರಿ ಕ್ಲಾಸ್ನ ಬರ್ತಾವ. ಇದನ್ನ ಕದಂಬ ನೌಕಾನೆಲೆಗೆ ಇದನ್ನ ಭೇಟಿ ಕೊಟ್ಟ ಮೊದಲ ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು ಅವ್ರು. ಇನ್ನೊಂದು ದ್ರೌಪದಿ ಮುರ್ಮು ಅವ್ರ ಮೇಲೆ ಬಂದಾಗ ರೀಸೆಂಟ್ ಆಗಿ ದ್ರೌಪದಿ ಮುರ್ಮು ಅವ್ರ ಎಲ್ಲಿ ಇರ್ತಾರಂದ್ರೆ ರಾಷ್ಟ್ರಪತಿ ರೀಸೆಂಟ್ ಆಗಿ ಅಲ್ಲ, ರಾಷ್ಟ್ರಪತಿ ಏನಿರ್ತಾರಲ್ಲ ರಾಷ್ಟ್ರಪತಿ ಭವನದಾಗ ಇರ್ತಾರ. ರಾಷ್ಟ್ರಪತಿ ಭವನದಾಗ 2 ಹಾಲ್ಗಳು ಬರ್ತಾವ. ಯಾವಂದ್ರ ಅಶೋಕ ಹಾಲ್ ಮತ್ತು ದರ್ಬಾರ್ ಹಾಲ್ ಅಂತ ಕರೀತಾರ. ಅವಕ್ಕೆ ಏನ್ ಮಾಡಂದ್ರ ರೀನೇಮ್ ಮಾಡ್ಯಾರ. ಅಶೋಕ ಹಾಲಿಗೆ ಏನಂತ ಕೊಟ್ಟಾರ? ಅಶೋಕ
ಮಂಡಪ ಮತ್ ಕೊಟ್ಟಾರ ನೆನಪಿಟ್ಕೋರಿ. ಹಾಲ್ ಅತ್ ಕರಿತನ ಏನಂದ್ರ ರಾಷ್ಟ್ರಪತಿ ಭವನ ಅತ್ತೀವಲ್ಲ, ಅಲ್ಲಿ ಏನಿರ್ತಾವ ಅಂದ್ರೆ ರಾಷ್ಟ್ರಪತಿ ಭವನದಾಗ ಅವ್ರು ಇರೋದು ಬಿಟ್ಟು ಬೇರೆ ಬೇರೆ ಕೊಠಡಿಗಳು ಇರ್ತಾವ, ಹಾಲ್ಗಳು ಇರ್ತಾವ. ಏನಂದ್ರ ಮೀಟಿಂಗ್ಗಳು ಮಾಡಾಕತ್ತವ, ಫಾರಿನ್ ದಿಂದ ಯಾರ ಬರ್ತಾರಲ್ಲ ಅವ್ರನ್ನೇನ್ರ ಅಲ್ಲಿ ಇದನ್ನ ತಗೋತಾರಲ್ಲ, ಅವ್ರ ಜೋಡ ಮೀಟಿಂಗ್ ಮಾಡಾಕದು ಇರ್ತಾವಲ್ಲ. ಹಂಗ ಹಾಲ್ ಇದ್ದು ಯಾವ್ದಂದ್ರ ಅಶೋಕ ಹಾಲ್ ಅತ್ತಿಂದು, ಇನ್ನೊಂದ್ ಏನಿತ್ತಂದ್ರ ದರ್ಬಾರ್ ಹಾಲ್ ಅತ್ತಿತ್ತು. ಅಶೋಕ ಹಾಲ್ ಏನತ್ ಮಾಡ್ರಂದ್ರ ಅಶೋಕ ಮಂಡಪ ಮಾಡ್ಯಾರ. ದರ್ಬಾರ್ ಹಾಲ್ ಏನ್ ಮಾಡ್ರಂದ್ರ ಗಣತಂತ್ರ ಮಂಡಪಂ, ಎರಡು ಮಂಡಪಂ ಮಾಡ್ಯಾರ. ಗಣತಂತ್ರ ಮಂಡಪಂ ಯಾವ್ದಕ್ ರೀನೇಮ್ ಮಾಡ್ಯಾರ ಅಥವಾ ಏನ್ ಬೇಕಾ ಕೇಳ್ರಿ ನೆನಪಿಟ್ಕೋರಿ. ಅಥವಾ ಯಾರು ಮಾಡ್ರ ಅಂದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ನಾಳೆ ಕೇಳ್ಬೋದು ಯಾರ ರಾಷ್ಟ್ರಪತಿ ಕಾಲದಾಗ ಇವ್ನ ಎರಡು ರೀನೇಮ್ ಮಾಡ್ರ ಅಂತ ಕೇಳ್ರ ನೆನಪಿಟ್ಕೋರಿ, ದ್ರೌಪದಿ ಮುರ್ಮು ಅವರ ಮಾಡ್ತಾರೆ. ಜಲಂತರ್ಗಾಮಿ ಅದು ಅಲ್ಲ. ಇನ್ನು ಆದ್ಮೇಲೆ ನಮ್ಮ ಸಮುದ್ರದ ಮೇಲೆ ಅಥವಾ ನಮ್ದು ಏನ್ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ ಅದಲ್ಲ, ಅವ್ನ ರಕ್ಷಣೆ ಮಾಡ್ಬೇಕತ್ತ 2 ಕ್ಲಾಸದ್ದು ಬರ್ತಾವ. ಸಮುದ್ರ ಮೇಲೆ ರಕ್ಷಣೆ ಮಾಡಕ ಬೆಟ್ಟದ ಗತ್ಲೆ ಹೆಸರು ಕೊಟ್ಟಾರ ನೋಡ್ರಿ. 2 ಕ್ಲಾಸ್ ಬರ್ತಾವ. ಮೊದಲು 3 ಇದ್ದು ಆ ಪ್ರಾಜೆಕ್ಟ್ 17 ಒಳಗ ಮತ್ತು 17A ಒಳಗೆ ಡೆವಲಪ್ ಮಾಡ್ತಾರೆ. ಇವು ಎರಡು 17 ಒಳಗೆ ಯಾವ ಶಿವಾಲಿ ಕ್ಲಾಸ್ ಅಂತ ಬರ್ತಾವ. ಮಹಾರಾಷ್ಟ್ರದಾಗ 3 ಬೆಟ್ಟಗಳು ನೆನಪಿಟ್ರ ಶಿವಾಲಿ ಕ್ಲಾಸ್. ಇವು ಎದಕ್ಕಂದ್ರೆ ನಮ್ದು ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಅದಾವಲ್ಲ, ಇವ್ರೊಳಗೆ ಏನಂದ್ರೆ ಬೆಟ್ಟದ ಗತ್ಲೆ ಆಕ್ಟ್ ಮಾಡ್ತಾವ. ಬೇರೆ ಕಂಟ್ರಿದಿಂದ ಏನಾರ ಬಂದ್ರ ಸಮುದ್ರ ಮೇಲೆ ರಕ್ಷಣೆ ಮಾಡೋ ಸಲ್ಮಂದಿ ಯಾವ್ದಂದ್ರೆ ಶಿವಾಲಿಕ್ ಕ್ಲಾಸ್. ಶಿವಾಲಿಕ್ ಎಲ್ಲಿ ಬರ್ತಾವ ಅಂದ್ರೆ ಶಿವಾಲಿಕ್ ಬೆಟ್ಟಗಳ ಮಹಾರಾಷ್ಟ್ರದಾಗ ಬರ್ತಾವಲ್ಲ 3 ಬೆಟ್ಟಗಳು ಹೇಳ್ರಿ. ಶಿವಾಲಿಕ್ ಕ್ಲಾಸ್ ಅದ್ರೊಳಗೆ 3 ಬರ್ತಾವ. ಯಾವ ಶಿವಾಲಿಕ ಸಾತ್ಪುರ ಸಹ್ಯಾದ್ರಿ ನೆನಪಿರ್ತಾವಲ್ಲ. ಶಿವಾಲಿಕ ಸಾತ್ಪುರ ಸಹ್ಯಾದ್ರಿ ಇವು ಏನಂದ್ರೆ ಮೊದಲು ಯಾವ್ದು ಪ್ರಾಜೆಕ್ಟ್ ಅಂಡರ್ ಮಾಡ್ತಾರಂದ್ರೆ 17. ಆ 17 ಮುಂದುವರೆದ ಭಾಗ ಆಗಿ 17A ಅಂತ ಆ್ಯಡ್ ಮಾಡ್ತಾರೆ. ಆ ಎದಾಗ ಎಷ್ಟು ಕ್ಲಾಸ್ ಬರ್ತಾವ? 7 ಬರ್ತಾವ. ನೆನಪ ಅದು ಕೋಡ್ ಏನ್ ಮಾಡಿದ್ದು ನಟ್ HDVM. ಯಾವ ಕ್ಲಾಸ್ ಹತ್ತೀವಿ ಅಂದ್ರೆ ಅವಕ್ಕ ನಿಲಿಗಿರಿ ಕ್ಲಾಸ್. ಯಾಕಂದ್ರೆ ನಿಲಿಗಿರಿ ಎತ್ ಅನ್ನೋದು ಬೆಟ್ಟ ಐತಲ್ಲ, ಇವು ಏನ್ ನಟ್ HDVM ಅಂತದಲ್ಲ ಎಲ್ಲಾ ಬೆಟ್ಟದ ಹೆಸರು ಅದಾವ. ನಟ್ ಅಂದ್ರೆ NUT ಅಂತ ಬರಿತೈತಿ. ಎನ್ ಅಂದ್ರ ನೀಲಗಿರಿ, ಯು ಅಂದ್ರ ಉದಯಗಿರಿ, ಟಿ ಅಂದ್ರ ತಾರಾಗಿರಿ, ಎಚ್ ಅಂದ್ರ ಹಿಮಗಿರಿ, ಡಿ ಅಂದ್ರ ದುಣಗಿರಿ, ನೆಕ್ಸ್ಟ್ ವಿ ಅಂದ್ರ ವಿಂಧ್ಯಗಿರಿ, ಎಂ ಅಂದ್ರ ಮಹೇಂದ್ರಗಿರಿ. ನೆನಪಿಟ್ಕೋರಿ. ಪೂರ್ವದ ಬೆಟ್ಟದಾಗ ಅತಿ ಎತ್ತರವಾದ ಬೆಟ್ಟ ಯಾವ್ದು? ಹರ್ಮಕೊಂಡ ಕರೆಕ್ಟ್. ಆಂಧ್ರ ಪ್ರದೇಶದಾಗ ಅದ್ರದ್ದು ಹೆಸರಲ್ಲೇ ಕೊಟ್ಟಿಲ್ಲ, ಆದ್ರೂ ಕೇಳಿನ ಹಂಗ. ಆ ಜಿಂಡಾಗಡ ತೋರಿಸ್ತೈತಿ, ಬಟ್ ಆರ್ಮಕೊಂಡ ಒಂದೊಂದು ಕೀ ಆನ್ಸರ್ನ ಕೊಟ್ಟಾನ. ಎರಡು ನೆನಪಿಟ್ಕೋರಿ. ಜಿಂಡಾಗಡ ಯಾವ್ದಕ್ಕೆ ಕನ್ಫರ್ಮ್ ಆದ್ರು? ಜಿಂದಾಗಡ ಕನ್ಫರ್ಮ್ ಏನ? ಅದೇ ಒಮ್ಮೊಮ್ಮೆ ಆರ್ಮಕೊಂಡ ಜಿಂದಾಗಡ ಕನ್ಫರ್ಮ್ ಅಲ್ಲ. ಆರ್ಮಕೊಂಡ ಒಮ್ಮೊಮ್ಮೆ ಕೊಟ್ಟಾನೆ, ಬಟ್ ನೆನಪಿಟ್ಕೋರಿ ಜಿಂದಾಗಡದ ಎಷ್ಟಿದೆ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗಿತ್ತರ ಅದನ್ನ ನೆನಪಿಟ್ಕೋರಿ. ಯಾಕಂದ್ರೆ ಜಿಂದಾಗಡ ಎರಡು ನೆನಪಿಟ್ಕೋರಿ. ಆಪ್ಷನ್ದಾಗ 2 ಕೊಟ್ರೆ ಜಿಂಡಾಗಡ ಫಸ್ಟ್ ಪ್ರಿಫರೆನ್ಸ್ ಕೊಡ್ರಿ ಅದ್ರೋಗೆ. ಕರೆಕ್ಟ್ ಅಲ್ಲ? ಇದು ನೆನಪಿಟ್ಕೋರಿ. ಯಾವ್ದಂದ್ರೆ ಪೂರ್ವ ಬೆಟ್ಟದಾಗ ಬರ್ತದೆ. ಗೊತ್ತಾದ್ವಲ್ಲ ಯಾವ ಬೆಟ್ಟ ಯಾವ ಹೇಳಿ ಯಾವ ಕ್ಲಾಸ್ ಅದ್ ಹೇಳಿ ಇದನ್ನ. ಇವು ಮತ್ತೆ ಸಬ್ಮರೀನ್ಸ್ ಅಂದಿರಿ. ಸಬ್ಮರೀನ್ಸ್ ಅಲ್ಲಿ ಇವೇನ ಸಮುದ್ರ ಮೇಲೆ ಇರು. ಈಗ ಹೇಳ್ರಿ ನೋಡು, ಹಂಗ ಬಂದಾಗ ಸಿಪ್ ರಿಲೇಟೆಡ್ ಬಂದಾಗ ಒಂದು ಡೆನ್ಮಾರ್ಕ್ ದಿಂದ ಒಂದು ಬಂದಿತ್ತ ಅಂತ ಹೇಳಿದ, ಅಥವಾ ಡ್ಯಾನಿಸ್ ದಿಂದ ಭಾರತಕ್ಕೆ ಮೊದಲು ಬಂದಿತ್ತ. ಅದನ್ನ ರೀಸೆಂಟ್ ಆಗಿ ಇದನ್ನ ಮಾಡತ್ತಾರ ನೋಡ್ರಿ. ಯಾವ್ದ? ಒರೆ ಸುಂಡ ಅಂತ ಬರ್ತದೆ. ಈ ಸಿಪ್ ರಿಲೇಟೆಡ್ ಬಂದಾಗ ಒರೆ ಸುಂಡನು ನೆನಪಿಟ್ಕೋರಿ. ಯಾವ ಕಂಟ್ರಿ ಅಂತ ಕೇಳ್ರ? ಡೆನ್ಮಾರ್ಕ್ ಕಂಟ್ರಿದ. ಏನಾಗೈತಿ ಯಾವ್ದು ಯಾರ ಜೋಡ ಸೈನ್ ಮಾಡ್ಕೊಂಡವ್ರ ಡೆನ್ಮಾರ್ಕ್ದವ್ರು? ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಅದಾದ್ಮೇಲೆ ರೀಸೆಂಟ್ ಆಗಿ ಬರ್ತೈತ್ರಿ. ಭಾರತದ ಮೊದಲ ಏನತ್ ಕರಿತಾರ ಅಂದ್ರೆ ನಾವಿಕಾ ಅಂತ ಕರಿತಾರ. ಅವ್ನ ಹೆಸರು ಮೇಲೆ ಏನ್ ಮಾಡಿದ್ರ ಅಂದ್ರ ಇವ್ ಏನ್ ಇದ್ರ ಬರ್ತಾ ಗೊತ್ತ ತೆಂಗಿನ ಪರಿಕಿ ಅಂತದ್ರಲ್ಲೇ ಒಂದು ಹಡಗ್ ರೆಡಿ ಮಾಡಿದ್ರ. ಅದಕ್ಕೆ ಏನತ್ತಾರ? ಅದಕ್ಕೆ ಏನತ್ತಾರ ಮಾಡೋದಕ್ಕ? ಅದು INS ಕೌಂಡಿನ ಅದ್ ಮಾಡೋದಕ್ಕೆ ಏನೋತಾರ? ಟಂಕಯ್ಯ ಏನೋತಾರ ಪರಿಕಿ ಹೊಲದ್ ಮಾಡಿರ್ತಾರಲ್ಲ, ಅದಕ್ಕೆ ಏನೋ ಅಂತಾರ. ಅದಕ್ಕ ಏನಂತಾರ? ಟಂಕಯ್ಯನ. ಕರೆಕ್ಟ್. ಕೈಲೇ ಹೊಲದ್ ಮಾಡಿದ್ದ ಹಡಗಲ್ಲಿ ಫಸ್ಟ್ INS ಕೌಂಡಿನ್ಯ ಅಂತ ಬರ್ತೈತ್ಲ. ಆ INS ಕೌಂಡಿನ್ಯ ಎಲ್ಲಿಂದ ಎಲ್ಲಿಗೆ ಹೋಗೈತಿ ಫಸ್ಟ್? ಇದ INS ಕೌಂಡಿನ್ಯ ನಮ್ದು. ಕರೆಕ್ಟಾ? INS ಕೌಂಡಿನ್ಯ ಅಂತ ರೀಸೆಂಟ್ ಆಗಿ ಇಂಡಿಯಾದವ್ರು ಮಾಡ್ಯಾರ. INS ಕೌಂಡಿನ್ಯ ನೆನಪಿಟ್ಕೋರಿ. ಅದಕ್ಕೆ INS ಕೌಂಡಿನ್ಯ ಅಂತ ಯಾಕೆ ಹೆಸರು ಕೊಡ್ತಾರ ಅಂದ್ರೆ ಭಾರತದ ಮೊದಲ ನಾವಿಕಾ ಅಂತ ಕರಿತೀವಿ. ಆ INS ಕೌಂಡಿನ್ಯ ಇಂಡಿಯಾ ಬಿಟ್ಟು ರೀಸೆಂಟ್ ಆಗಿ ಬೇರೆ ಕಡೆ ಹೋಗಿತ್ತು ಒಂದು ದೇಶಕ್ಕೆ. ಫಸ್ಟ್ ಓಮನ್ ಸಿಚಲ್ಸ್, ಓಮನ್ನ ಮತ್ತ ಕರೆಕ್ಟ್ ಓಮನ್ನ ಮತ್ತ ಮಸ್ಕ್ಯಾಟ್. ಸಾರಿ ಇಂಡಿಯಾದಿಂದ ಓಮನ್ನ ಮಸ್ಕ್ಯಾಟಿಗೆ ಹೋಗ್ತೈತಿ. ಕರೆಕ್ಟ್. ಮಸ್ಕ್ಯಾಟ್ ಅನ್ನೋದು ಓಮನ್ದಾಗ ಬರ್ತೈತಲ್ಲ, ಅಲ್ಲಿ ಹೋಗಿರ್ತೈತಿ. ಕರೆಕ್ಟ್. ಇಂಡಿಯಾದಿಂದ ಮಸ್ಕ್ಯಾಟ್. ಅದು ಫಸ್ಟ್ ಎಲ್ಲಿಗೆ ಸೇಲ್ ಆಗೈತೆ? ಸೇಲ್ ಅಂದ್ರೆ ಮಾರಿದ್ದಲ್ಲ, ಸೇಲಿಂಗ್ ಅಂತ ಕರಿತೀವಲ್ಲ, ಹಡಗ್ ಒಯ್ತಾರಲ್ಲ ಹಂಗ ಓದಿದ್. ಮತ್ತಿದ ಸೇಲ್ ಅಂದ್ರೆ ಎಲ್ರ ಕೌಂಡಿನ್ಯ ಅನ್ನೋದು ಬೇರೆ ದೇಶಕ್ಕೆ ಮಾರಿವತ್ತೇಲಿ ಇಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗಿದ್ದು ನೆನಪಿಟ್ಕೋರಿ. ಎಲ್ಲಿ ಹೋಗಿತ್ತಂದ್ರ ಮಸ್ಕಾತ್ ಎಲ್ಲಿ ಬರ್ತೈತೆ ಅಂದ್ರೆ ಓಮನ್ದಾಗ. ನೆನಪಿರ್ತೈತಲ್ಲ INS ಕೌಂಡಿನ್ಯ ರೀಸೆಂಟ್ ಆಗಿ ಮಾಡಿ. ಇಲ್ಲಾರ ಕೇಳ್ಬೋದು ಭಾರತದ ಮೊದಲ ಇದನ್ನ ಟಂಕ ಇದ್ರಲ್ಲೇ ಹೊಲದಿದ್ದಲ್ಲ ಭಾರತದ ಮೊದಲ. ಅದ್ರೋಗಿ ಇನ್ನೊಂದೆರಡು ಬಾವುಟಗಳಿದ್ದಿಲ್ಲ, ಅದ್ರ ಮೇಲೆ ಕೇಳ್ತಿರ್ತಾರೆ ಹೇಳ್ರಿ ಯಾವ್ಯಾವ. ಈಗ ಮಸ್ಕ್ಯಾಟ್ಗೆ ಓದ್ತಿಂತಲ ಅದ್ರೊಳಗೆ ಜೆಂಡಾ ಇರ್ತಾವಲ್ಲ, ನಮ್ದು ಏನಾರ ಬಾವುಟಗಳು ರಿಪ್ರೆಸೆಂಟ್ ಮಾಡ್ಬೇಕಾರೆ ಇಂಡಿಯನ್ ಜೆಂಡಾ ಹೆಂಗೆ ಇರ್ತೈತಲ್ಲ ಅದ್ರೊಳಗೆ 2 ಇದನ್ನ ನಮ್ಮ ಹಿಸ್ಟಾರಿಕಲ್ 2 ಜೆಂಡಾಗಳು ರಿಪ್ರೆಸೆಂಟ್ ಮಾಡಿದ್ದು. ಒಂದು ಅಜಂತಾದ, ಒಂದು ಗಂಡ ಬೇರುಂಡ. 2 ಥರದ್ದು ಬಾವುಟ ಐತ್ ನೋಡ್ರಿ INS ಕೌಂಡಿನ್ಯ ಅಂತ ನೆನಪಿರ್ತೈತಲ್ಲ. INSV ಅಂತ ಯಾಕೆ ಕರೀತಾರೆ? ಇಂಡಿಯನ್ ನೇವಲ್ ಸೇಲಿಂಗ್ ವೆಸಲ್ ಅಂತ ಕರೀತಾರೆ. INSV ಅಂತ ನೆನಪಿಟ್ಕೊ. ಅದೇ ಹೇಳಿ INSV ಅಂತ ಕರೀತಾರೆ. ಇಂಡಿಯನ್ ನೇವಲ್ ಸೇಲಿಂಗ್ ವೆಸಲ್. ಸೆಲ್ಲಿಂಗ್ ಅಲ್ಲ, ಸೇಲಿಂಗ್ ವೆಸಲ್ ಅಂತ ಕರೀತಾರೆ. ಸೇಲ್ ಅಂದ್ರೆ ಇವು ಹಡಗ್ನಾಗ ಹಿಂಗೆ ಇದನ್ನ ಹೋಗ್ತಾರಲ್ಲ, ಅದಕ್ಕೆ ಸೇಲಿಂಗ್.
ಹಾಂ ನೆಕ್ಸ್ಟ್ ಇದು NCERT ಇದು ರೀಸೆಂಟಾಗಿ ಹೇಳಿದ್ನೆಲ್ಲ ಡ್ಯಾನ್ಸಿಂಗ್ ಗರ್ಲ್ ಅಂತ ಯಾವ ಒಂದು ಕಾಲದ್ದಿದ್ರಿ ಸಿಂಧು ನಾಗರಿಕತೆ ಡ್ಯಾನ್ಸಿಂಗ್ ಗರ್ಲಿಂಗ್ ಏನು ಮಾಡ್ರಂದ್ರೆ ಹೊಳ್ಳಿ ಇಂಟ್ರಡಕ್ಷನ್ ಅಥವಾ ಅದು ಹಳಿದ ಏನು ಓಲ್ಡ್ ಪಿಕ್ಚರ್ ಇತ್ತಲ್ಲ ಅದನ್ನ ಆ್ಯಡ್ ಮಾಡಂದಾರ. ಇನ್ನೊಂದು ಹೇಳಿದ್ವಲ್ಲ ಜುಡಿಷಿಯಲ್ ಇದನ್ನ ಕರಪ್ಷನ್ ಅಂತ ಬಂದಿದ್ದ ಅಂತ ಹೇಳಿದ್ನಿ, ಅದು ಯಾವ ಬುಕ್ನಾಗ ಇತ್ತಂದ್ರೆ NCERT 8th ಕ್ಲಾಸ್ದಾಗ ಬರ್ತದೆ, ಅದು ನೆನಪಿಟ್ಕೋರಿ. ಜುಡಿಷಿಯಲ್ ಕ್ಲಾಸ್ ಅದೊಂದು ಅತ್ತ AI ಕರಿಕ್ಯುಲಮ್ನ ಆ್ಯಡ್ ಮಾಡಿದ್ದಂದ್ರೆ ಏನಾತಪ್ಪೆ? ಹಾಂ ಯಾವ್ದ್ರ ಯಾವ್ದು AI ಡ್ಯಾನ್ಸ್ ಡ್ಯಾನ್ಸಿಂಗ್ ನಾ ಅದನ್ನ ಕನ್ಫ್ಯೂಸ್ ಆಗತ್ತೆ ಹೇಳ್ತ ನೋಡ. ನಾ ಡ್ಯಾನ್ಸಿಂಗ್ ಕ್ಲಾಸ್ ಹೇಳಿಲ್ಲ, ಬರೀ ಎದ್ರದ್ದು ಹೇಳತ್ತಂದ್ರೆ ಜುಡಿಷಿಯಲ್ ಕರಪ್ಷನ್ 8th ಕ್ಲಾಸ್ನಾಗ ಅಷ್ಟೇ ಆ್ಯಡ್ ಮಾಡಿದ್ರೆ ಅದನ್ನ ತೆಗ್ದಾರ. ಡ್ಯಾನ್ಸಿಂಗ್ ಏನೈತಿಲ್ಲ 9ರಿಂದ 12ನೇ ಕ್ಲಾಸ್ ಒಳಗೆ ಹಿಸ್ಟ್ರಿ ಏನು ಸಬ್ಜೆಕ್ಟ್ ಬರ್ತೈತಿಲ್ಲ ಅದ್ರೊಳಗೆ ಎಲ್ಲೆಲ್ಲಿ ಸಿಂಧು ನಾಗರಿಕತೆ ಮೆನ್ಷನ್ ಬಂದಿರ್ತೈತಿಲ್ಲ ಅಲ್ಲೆಲ್ಲ ಡ್ಯಾನ್ಸಿಂಗ್ ಆ್ಯಡ್ ಮಾಡ್ಯಾರ. ಈಗ ಅದನ್ನ ರೀಇಂಟ್ರಡಕ್ಷನ್ ಮಾಡ್ಯಾರ ಅಷ್ಟೇ ಹೊಳ್ಳೆ. ಬಟ್ ಅದ್ರದ್ದೇನ ಕ್ಲಾಸ್ ನಾ ಹೇಳಿಲ್ಲ, 9ರಿಂದ 12 ತನಕ ಬರ್ತೈತೆ ಅದು ಕ್ಲಾಸ್. ಯಾಕಂದ್ರೆ ನೀವು ಹಿಸ್ಟ್ರಿ ಕಲಿಯಾಗಿ ಎಲ್ಲೆಲ್ಲಿ ಮೇಂಜೋದಾರ ಅಥವಾ ಏನು ಇದನ್ನ ಬರ್ತೈತಲ್ಲ ಯಾವ್ದಿದೆ ಸಿಂಧು ಸಿವಿಲೈಸೇಷನ್ ಅಲ್ಲಿ ಆ್ಯಡ್ ಮಾಡಿರ್ತಾರ. ಬಟ್ ಈ ಜುಡಿಷಿಯಲ್ ಕರಪ್ಷನ್ ಇದಕ್ಕೆ ಹೇಳಿದ್ರೆ ಆ ಚಾಪ್ಟರ್ನಾಗ ಅಷ್ಟೇ ಆ್ಯಡ್ ಮಾಡಿರ್ತಾರೆ. ಎದ್ರ ಸಲ್ಮಂದ್ ಕೇಳ್ಬೋದು ಅದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಕ್ಲಾಸ್ 8th ಬುಕ್ ಪಬ್ಲಿಷ್ ಮಾಡಿರೋ ಆಲ್ರೆಡಿ ಏನಂದ್ರೆ NCERT ದಿಂದ ಪಬ್ಲಿಷ್ ಆಗಿದ್ದು. ಅದಕ್ಕೆ ಕೋಟ್ಯಾನ್ ಗಟ್ಲೆ ಖರ್ಚು ಏನು ಮಾಡಿರ್ತಾರೆ ಅಂದ್ರೆ NCERT ಏನು ಮಾಡಿರ್ತೈತಿಲ್ಲ ಬುಕ್ ಆಲ್ರೆಡಿ ಪಬ್ಲಿಷ್ ಮಾಡಿರ್ತೈತಿಲ್ಲ ಅವ್ನು ಹೊಳ್ಳೆ ಎಲ್ಲ ಜುಡಿಷಿಯಲ್ ರಿವ್ಯೂ ಇದನ್ನ ಜುಡಿಷಿಯಲ್ ಕರಪ್ಷನ್ ಅಂತ ಆ್ಯಡ್ ಮಾಡ್ಯಾರ ಅಂತ ಹೇಳಿ 8th ಕ್ಲಾಸ್ ಬುಕ್ ಎಲ್ಲ ಹೊಳ್ಳಿ ತರಿಸಿ ಏನು ಮಾಡ್ರ ಅಂದ್ರೆ ಅದನ್ನ ತೆಗೆದ್ರ ಪೇಜ್ ಅದ್ರ ಸಲ್ಮಂದ್ ಹೇಳೋದು 8th ಕ್ಲಾಸ್ನಾಗ ಅಷ್ಟೇ ಆ್ಯಡ್ ಆಗಿತ್ತ. ಇನ್ನೊಂದು ಏನಂದ್ರೆ AI ಕರಿಕ್ಯುಲಮ್ ಅಂತ ಬರ್ತೀವಿ ಎಲ್ಲ NCERT ರಿಲೇಟೆಡ್ ಹೇಳತ್ನ. AI ಕರಿಕ್ಯುಲಮ್ ಅಂತ ಬರ್ತೈತಿಲ್ಲ ಆ AI ಕರಿಕ್ಯುಲಮ್ ಎದ್ರೋಗಿ ಆ್ಯಡ್ ಮಾಡ್ಯಾರ ಅಂದ್ರೆ ಕ್ಲಾಸ್ 3ರಿಂದನೇ ಸ್ಟಾರ್ಟ್ ಮಾಡ್ರಿ AI ಕರಿಕ್ಯುಲಮ್ ಅಂತ ಬಂದ್ರೆ ಗೊತ್ತಾಗತ್ತಲ್ಲ. ಇನ್ನೊಂದು ಹೇಳ್ರಿ ನೋಡು ಎಜುಕೇಶನ್ಗೆ ಬಂದಾಗ NEP ಅಂತ ಬರ್ತದೆ ಯಾವ ಇಯರ್ದಾಗ 2020. ಈ NEP ಜೋಡ ಪ್ರಶಸ್ತಿ ಆ್ಯಪ್ ನೀವು ಮಾಡ್ಯಾರೋ ಇಲ್ಲೋ? NEP ಜೋಡ ಲಿಂಕ್ ಐತೋ ಇಲ್ಲೋ? ಪ್ರಶಸ್ತಿ ಆ್ಯಪ್ ಎದ್ರ ಸಲ್ಮಂದ್ ಬರ್ತದೆ? ಡಿಸೇಬಿಲಿಟಿ. ವೆರಿ ಗುಡ್. ಈಗ ಹೇಳ್ರಿ ಹೊಸ ಅವ್ರು ಇವತ್ತೇನು ಇದು ಅಮಿತಾಬ್ ರಾವ್ ಕಮಿಟಿ ಅಂತ ಬರ್ತೈತೆ ಅಥವಾ ಅಮಿತಾವ್ ಕಮಿಟಿ ಅಂತ ಬರ್ತೈತೆ ನೋಡ್ರಿ. ಇದು ಎದ್ರ ಸಲ್ಮಂದ್ ಇತ್ತು ಹೇಳ್ರಿ? ಇದು ನ್ಯೂಸ್ನಾಗ ಕೇಳಿರ್ತಾರ ಅಮಿತಾವ್ ಕಮಿಟಿ ಅಂತ ಬರ್ತೈತೆ. ನಾವು ಇಲ್ಲಿ ಎಲ್ಲ ಅಂದ್ರೆ ಸ್ಟೇಟ್ದೊಳಗೆ ಜೈಲು ಸುಧಾರಣೆ ಸಲ್ಮಂದ್ ಯಾವ ಕಮಿಟಿ ಹೇಳ್ತೀರಿ? ಆರ್ ಹಿತೇಂದ್ರ ಕಮಿಟಿ ಜೈಲ್ ಸುಧಾರಣೆ ಕರ್ನಾಟಕದಾಗ ಬಂದಾಗ. ಈಗ ರೀಸೆಂಟಾಗಿ ಕರ್ನಾಟಕ ಬಜೆಟ್ನಾಗ ಆಪರೇಷನ್ ಪರಿಶುದ್ಧೀಕರಣ ಅಂತ ಮಾಡ್ರಿ. ಎದ್ರ ಸಲ್ಮಂದ್ ಮಾಡ್ರಿ? ಜೈಲು ಒಳಗೆ ಜೈಲು ಸುಧಾರಣೆ ಮಾಡಕ್ಕೆ ಅಥವಾ ಜೈಲು ಒಳಗಿನ ಮಾದಕ ವಸ್ತುಗಳನ್ನ ಇದನ್ನ ಮಾಡ್ಬೇಕಂದ್ರೆ ಇದು ಓನ್ಲಿ ಇದನ್ನ ಪರಪ್ಪನಗ್ರಹಾರದಾಗ ಅಥವಾ ಆಲ್ ಓವರ್ ಕರ್ನಾಟಕ? ಆಪರೇಷನ್ ಪರಿಶುದ್ಧೀಕರಣ ಇನ್ನೊಂದು ಕೇಳತ್ತನೆ ಎದ್ರ ಸಲ್ಮಂದ್ ಮಾಡ್ರಿ? ಓನ್ಲಿ ಪರಪ್ಪನಗ್ರಹಾರ ಆಲ್ ಓವರ್ ಕರ್ನಾಟಕ? ಆಲ್ ಓವರ್ ಕರ್ನಾಟಕ. ಇದು ಬಜೆಟ್ ಒಳಗೆ ನಾ ಎಲ್ಲರ ಪರಪ್ಪನಗ್ರಹಾರ ಅಂತ ಹೇಳಿದ್ನಿ. ಪರಪ್ಪನಗ್ರಹಾರದಾಗ ಏನಂದ್ರೆ ಮಾದಕ ವಸ್ತು ವಿನಿಮಯ ಕೇಂದ್ರ ಇದನ್ನ ಏನತ್ತಾರ ಅದಕ್ಕೆ ಅದೇ ನಿರ್ಮೂಲ ಏನತ್ತಾರ ಮಾದಕ ವಸ್ತು ಬಿಡಿಸೋದತ್ತಾರಲ್ಲ ಏನತ್ತಾರ ಅದಕ್ಕೆ ಅದ ಎರಡದವ ಅವನು ಹೇಳ್ತಾನೆ. ವ್ಯಸನ ಮುಕ್ತ ಕೇಂದ್ರ ಒಂದ ಚೈಲ್ಡ್ ಇರ್ತಾರಲ್ಲ ಅವ್ರಿಗೆ ಎರಡು ಎಲ್ಲಿ ಅಂದ್ರೆ ಎರಡು ಒಮ್ಮೆ ಹೇಳ್ಬಿಡ್ಲಿ. ಆ ಹಿತೇಂದ್ರ ಕಮಿಟಿ ಅಂತ ಬತ್ತ ಕರ್ನಾಟಕದಾಗ. ಎದಕ್ಕಂದ್ರೆ ಜೈಲುಗಳನ್ನ ಸುಧಾರಣೆ ಮಾಡ್ಬೇಕಂತ ಆ ಹಿತೇಂದ್ರ ಕಮಿಟಿ ಕರ್ನಾಟಕದ ಎಲ್ಲಾ ಜೈಲುಗಳನ್ನ ಸುಧಾರಣೆ ಮಾಡ್ಬೇಕು. ಬಟ್ ಬಜೆಟ್ನಾಗ ಏನು ಆಪರೇಷನ್ ಪರಿಶುದ್ಧೀಕರಣ ಅಂತ ಮಾಡ್ರಲ್ಲ, ಪ್ರತಿಯೊಂದು ಜೈಲುಗಳು ಏನದಾವಲ್ಲ ಕರ್ನಾಟಕದಾಗ ಎಷ್ಟು ಜೈಲ್ ಅದಾವಲ್ಲ ಆ ಜೈಲ್ ಒಳಗ ಈಗ ಡ್ರಗ್ಸ್ ಅಥವಾ ಏನ್ರ ಆಲ್ಕೋಹಾಲ್ ಏನ್ ಕನ್ಸಂಪ್ಷನ್ ಮಾಡ್ತಿರ್ತಾರಲ್ಲ ಅದನ್ನ ಏನಂದ್ರೆ ಇದನ್ನ ಮಾಡ್ಬೇಕಂದ್ರೆ ತೆಗಿಬೇಕು, ಅದನ್ನ ನಿರ್ಮೂಲನೆ ಮಾಡ್ಬೇಕಂತೇಳಿ ರೀಸೆಂಟ್ ಆಗಿ ಇಲ್ಲೇ ಧಾರವಾಡದಾಗ ಒಬ್ರದ್ದು ಆಗಿತ್ತು ನೋಡ್ರಿ ಕೇಸ್. ಅವ್ರು ಡೆತ್ ಆತ್ಲ PSI ಎಲ್ಲ ಸುಸೈಡ್ ಮಾಡ್ಕೊಂಡ್ರಿ ಇಲ್ಲಿ ಆಗಿತ್ತು ನೋಡು. ಅದು ಈ ಜೈಲ್ ಒಳಗೆ ಮಾದಕ ವಸ್ತು ವಿನಿಮಯ ಮಾಡ್ತಿರ್ತಾರಲ್ಲ ಅದ್ರ ಸಲ್ಮಂದ್ ಆಗಿರ್ತೈತಿ. ಅದು ಆಪರೇಷನ್ ಪರಿಶುದ್ಧೀಕರಣ. ಇನ್ನು ಓನ್ಲಿ ಡೆಡಿಕೇಟೆಡ್ ಟು ಪರಪ್ಪನಗ್ರಹಾರ ಬಂದ್ರೆ ಏನೈತೆ ಅಂದ್ರ ಕರ್ನಾಟಕದಾಗ ಮೊಟ್ಟ ಮೊದಲು ಏನಂದ್ರ ಮಾದಕ ವಸ್ತು ಏನಂತಾರ ನಿರ್ಮೂಲನ ಅಲ್ಲ ವ್ಯಸನ ಮುಕ್ತ ಅಥವಾ ವ್ಯಸನ ನಿರ್ಮೂಲನಾ ಕೇಂದ್ರ ಅಂತ ಜೈಲ್ ಒಳಗೆ ಇರಂಗಿಲ್ಲ. ಈಗ ಆಲ್ಕೋಹಾಲ್ ಕುಡಿತಿರ್ತಾರ ಅವಕ್ಕ ಡಿ ಅಡಿಕ್ಷನ್ ಸೆಂಟರ್ ಅಂತ ಕರಿತಿರ್ತೀವಲ್ಲ, ಆ ಡಿ ಅಡಿಕ್ಷನ್ ಸೆಂಟರ್ಗಳು ಏನಿರ್ತಾವ ಅಂದ್ರೆ NGO ಥ್ರೂ ಅಥವಾ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಇರ್ತಾರಲ್ಲ ಅವ್ರು ಮೇಂಟೈನ್ ಮಾಡ್ತಿರ್ತಾರೆ. ಈಗ ಹಾಕ್ತಿರ್ತಾರೆ ನೋಡ್ರಿ 1 ತಿಂಗಳ 2 ತಿಂಗಳ ಕೋರ್ಸ್ ಅಂತ ಹೇಳಿ ಅವ್ರಿಗೆ ಮಾದಕ ವಸ್ತು ಬಿಡ್ರಿ ಅಥವಾ ಡ್ರಗ್ಸ್ ಎದಿಂದ ಡಿ ಅಡಿಕ್ಷನ್ ಮಾಡ್ರಿ ಮಾಡ್ತಿರ್ತಾರಲ್ಲ ಅಂತವೇನಂದ್ರೆ ನಾನ್ ಗೌರ್ಮೆಂಟಲ್ ಇದ್ದು ಫಸ್ಟ್ ಟೈಮ್ ಜೈಲ್ ಒಳಗೆ ಮಾಡ್ಯಾರಂದ್ರೆ ಎಲ್ಲಿ ಅಂದ್ರೆ ಪರಪ್ಪನ ಅಗ್ರಹಾರದಾಗ ಒಂದ. ಇನ್ನೊಂದು ಏನಂದ್ರ ಈಗ ತಾಯಿ ಏನಾಗಿರ್ತೈತೆ ಅಂದ್ರೆ ತಾಯಿಗೆ ಶಿಕ್ಷೆ ಆಗಿರ್ತೈತಿ, ಬಟ್ ಸಣ್ಣ ಮಗು ಇರ್ತೈತೆ ಮಗುನ್ ಬಿಟ್ಟು ಹೋಗಕ್ ಹಾಕಿರಂಗಿಲ್ಲ ಅಥವಾ ಯಾರಿಗಾರ ದತ್ತಕ್ಕೆ ಕೊಟ್ಟು ಹೋಗಕ್ ಹಾಕಿರಂಗಿಲ್ಲ. ಅಂತ ಮಗು ಹೋಗಿದ್ರೆ ಅದು ನಾನ್ ಕ್ರಿಮಿನಲ್, ಅದು ಏನೋ ಅಪರಾಧ ಮಾಡಿರಂಗಿಲ್ಲ. ಅಂತ ಮಕ್ಕಳಿಗೆ ಶಿಕ್ಷಣದಿಂದ ಇದನ್ನ ಏನಂತಾರ ಶಿಕ್ಷಣದಿಂದ ವಲಚಿತರ ಆಗಬಾರ್ದತ್ತೆ ಏನ್ ಮಾಡ್ತಾರ ಅಂದ್ರೆ ವಂಚಿತರ ಆಗಬಾರ್ದತ್ತ ಏನ್ ಮಾಡ್ತಾರ ಅಂದ್ರೆ ಅವ್ರು ಎಜುಕೇಶನ್ ಸಲ್ಮಂದ್ ಒಂದ್ ಮಾಡ್ತಾರ. ಅದು ಎಲ್ಲಿ ಅಂದ್ರೆ ಪರಪ್ಪನಗ್ರಹಾರದಾಗ. ಅದಕ್ಕೆ ಏನಂತ ಹೆಸರು ಕೊಟ್ರಂದ್ರ ಜ್ಞಾನ ಜ್ಯೋತಿ. ಕರೆಕ್ಟ್. ಈಗ ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಆಪರೇಷನ್ ಪರಿಶುದ್ಧೀಕರಣ ಬಂದ್ರೆ ಆಲ್ ಓವರ್ ಕರ್ನಾಟಕ ಬರ್ತೈತೆ, ನೆನಪಿಟ್ಕೋ. ಈಗ ಹೇಳ್ರಿ ಜೈಲು ಸುಧಾರಣೆ ಸೆಂಟ್ರಲ್ದಾಗ ಈ ಯಾವ ಕಮಿಟಿ ಹೇಳಿ ಮೊದಲು ಅಮಿತಾಬ್ ರಾವ್ ಕಮಿಟಿ ಅಂತ ಬರ್ತೈತಿಲ್ಲ. ಇದು ಅಮಿತಾಬ್ ರಾವ್ ಕಮಿಟಿ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಟ್ ಮಾಡಿದ್ದು ಸುಪ್ರೀಂ ಕೋರ್ಟ್ ಮಾಡಿದ್ದು ನೋಡ್ರಿ. ಅದು ಕ್ವಶನ್ ಕೇಳೋಣ, ಅದಕ್ಕೆ ಕೇಳ ಕ್ವಶನ್ ಏನ್ ಕೇಳಿದ್ರ ಅಂದ್ರೆ ಅಮಿತಾಬ್ ರಾವ್ ಕಮಿಟಿ ಅಂತ ಕೊಟ್ರೆ ಅದ್ರ ಮೆಂಬರ್ಸ್ ಎಷ್ಟಿರ್ತಾವ ಅಥವಾ ಪಾರ್ಲಿಮೆಂಟ್ ಮಾಡೈತೋ ಸುಪ್ರೀಂ ಕೋರ್ಟ್ ಮಾಡೈತೆ ಅಂದ್ರೆ ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಟ್ ಮಾಡಿರ್ತೈತೆ, ನೆನಪಿರ್ತೈತಲ್ಲ. ಸುಪ್ರೀಂ ಕೋರ್ಟ್ ಬಂದಾಗ ಸುಪ್ರೀಂ ಕೋರ್ಟ್ ರಿಲೇಟೆಡ್ ಫಾಸ್ಟರ್ ಅಂತ ಬರ್ತೈತಿ. ಇದು ಎದ್ರ ಸಲ್ಮಂದ್ ಮಾಡ್ತಾರ? ಫಾಸ್ಟರ್ ಅಂತ ಬರ್ತೈತಿ ನೋಡ್ರಿ. ಫಾಸ್ಟರ್ ಅಂತ ಮಾಡ್ತಾರೆ. ಡೈರೆಕ್ಟ್ ಕೇಳ್ಬೋದು ಈ ಫಾಸ್ಟರ್ ಅಂತ ಮಾಡಿರ್ತಾರ ಇದು ಸುಪ್ರೀಂ ಕೋರ್ಟ್ದವ್ರು ಎದಕ್ ಮಾಡ್ತಾರ ಅಂತ ಕೇಳ್ರ. ದಾಖಲೆಗಳನ್ನ ಏನ್ ಮಾಡ್ಬೇಕಂದ್ರೆ ಫಾಸ್ಟ್, ಅದ ಹೆಸರಿನಾಗ ಐತಿ. ಫಾಸ್ಟರ್ ಅಂದ್ರೆ ಫಾಸ್ಟ್ ಅಂಡ್
ಫಾಸ್ಟ್ ಆ್ಯಂಡ್ ಸೆಕ್ಯೂರ್ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್. ಇದು ಎದಕ್ಕೆ ಏತ ನೋಡ್ರಿ ಫಾಸ್ಟರ್, ಇದು ಎದ್ರ ಸಲ್ಮಂಗ್ ಕೇಳ್ಬೋದು ಅಂದ್ರೆ ನಮ್ಮಲ್ಲಿ ನೆನಪದಾವಲ್ಲ ಫಾಸ್ಟರ್ ಅಂತಂದ್ರೆ ಎದಕ್ಕೆ ಮಾಡ್ತಾರೆ ಅಂದ್ರೆ ಈಗ ಹೈಕೋರ್ಟ್ದಿಂದ ನಮಗೆ ಕೇಸ್ ಏನಾಗಿರ್ತೈತೆ ಅಂದ್ರೆ ಬ್ಯಾಡ್ ಅಂದಿರ್ತೀವಿ ಅಥವಾ ನಾವು ಹೈಕೋರ್ಟ್ದಾಗ ಕೇಸ್ ಇರ್ತದೆ ಅದ್ರದ್ದು ಡಾಟಾ ಸುಪ್ರೀಂ ಕೋರ್ಟ್ನಾಗ ವರ್ಡಿಕ್ ತೆಗಿಬೇಕಾರೆ ಡಾಟಾ ತರಿಸ್ತಾರಲ್ಲ ಅವು ತರಿಸ್ಬೇಕಾರೆ ಎಲ್ಲರ ಡಾಕ್ಯುಮೆಂಟ್ಸ್ ಬರಾಗ ಅಥವಾ ಯಾರ ರೊಕ್ಕ ಕೊಟ್ಟ ಅಥವಾ ಏನರ ಹಿಂಗೆ ಅಟ್ಯಾಕ್ ಮಾಡ್ತಿರ್ತಾರೆ ನೋಡಿ, ಯಾವ್ದಾರ ದಾಖಲೆಗಳು ಹೋಗ್ಬೇಕಾರೆ ಪಿಕ್ಚರ್ನಾಗ ಇರ್ತಾವಲ್ಲ ದಾಖಲೆಗಳು ತೊಗೊಂಡ್ ಬರೋರು ಅಥವಾ ಸಾಕ್ಷಿ ತೊಗೊಂಡ್ ಬರೋರನ್ನ ಕೊಲ್ಲುದು ಅದು ಮಾಡ್ತಿರ್ತಾರಲ್ಲ ಅಂಥವ್ನ ಏನು ಮಾಡ್ಬೇಕಾದ್ರೆ ಸೆಕ್ಯೂರ್ ಆಗಿ ಡಿಜಿಟಲ್ ಆಗಿ ಟ್ರಾನ್ಸ್ಮಿಷನ್ ಮಾಡ್ಬೇಕಂತ ಸುಪ್ರೀಂ ಕೋರ್ಟ್ ಯಾವ ತರ್ತೈತೆ ಅಂದ್ರೆ ಫಾಸ್ಟರ್ ಅಂತ ತರ್ತೈತೆ. ಆ ಫಾಸ್ಟರ್ದ ಫುಲ್ ಫಾರ್ಮ್ ಏನಂದ್ರೆ ಫಾಸ್ಟ್ ಆ್ಯಂಡ್ ಸೆಕ್ಯೂರ್ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ ಅಂತ ಕರಿತೀವಿ. ಇನ್ನು ಹೇಳ್ರಿ ಸುಪ್ರೀಂ ಕೋರ್ಟ್ದವ್ರ ಒನ್ ಕೇಸ್ ಒನ್ ಡಾಟಾ ಸಲ್ಮಂದ್ ಒಂದು ಪೋರ್ಟಲ್ ಲಾಂಚ್ ಮಾಡ್ತಾರೆ. ಯಾವ್ದ ಸುಸಹಾಯ ಪೋರ್ಟಲ್. ವೆರಿ ಗುಡ್. ಸುಪ್ರೀಂ ಕೋರ್ಟ್ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಪ್ರೆಸೆಂಟ್ ಎಷ್ಟು ಜಡ್ಜ್ಗಳು ಎಷ್ಟೈತಿ ಈಗ 37+1 ಅಂತ ನೆನಪಿಟ್ಕೋರಿ ಅಥವಾ 38 ನೆನಪಿಟ್ಕೋರಿ. ಕ್ವಶನ್ ಮೇಲೆ ಕೊಟ್ಟಂಗ ಮತ್ತು ಇಲ್ಲಿ 37 ಎದಕ್ಕೆ ಹೇಳತ್ತೀವಿ ಅಂದ್ರೆ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಬರೀ 38 ಕೊಟ್ಟಿದ್ದತ್ತೇಳಿ ಹಿಂಗೆ ಆಪ್ಷನ್ಯಾಗ ನೋಡ್ರಿ ಇನ್ನೊಂದು ನೆನಪಿಟ್ಕೋರಿ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಅಥವಾ ಅತಿ ಗರಿಷ್ಠವಾದ ಸುಪ್ರೀಂ ಕೋರ್ಟ್ ಸಂಖ್ಯೆ ಎಷ್ಟೈತಿ ಜಡ್ಜ್ಗಳು ಅಥವಾ ನ್ಯಾಯಮೂರ್ತಿಗಳ ಸಂಖ್ಯೆ ಅಂದಾಗ ಆಪ್ಷನ್ದಾಗ 37, 38, 39, 33 ಅಂತ ಕೊಟ್ಟಾಗ ಎಷ್ಟು ಹಾಕಿ ಬರ್ತೀರಿ 38. ಗರಿಷ್ಠ ಸಂಖ್ಯೆ ಅಂದಾಗ 38 ಹಾಕ್ರಿ. ಅಕಸ್ಮಾತ್ ಸ್ವೀಜೆ ಬಿಟ್ ಅಂತ ಕೇಳಿದ್ರೆ ಅಂತೇಳಿ 37 ಹಾಕ್ರಿ. ಗೊತ್ತಾಕತ್ತಲ್ಲ ಎರಡು, ಯಾಕಂದ್ರೆ ಗರಿಷ್ಠ ಸಂಖ್ಯೆ ಅಂತ ಕೇಳಿದಾಗ ಡೈರೆಕ್ಟ್ 37 ಕೊಟ್ಟಾರ 37 ಹಾಕಿ ಬರಬೇಡ್ರಿ. ಮತ್ತು 37, 38 ಇವು ಎರಡು ಆಪ್ಷನ್ ಇದ್ರೆ 38 ಪ್ರಿಫರೆನ್ಸ್ ನಮ್ದು ಗರಿಷ್ಠ ಅಂದ್ರೆ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಸಿಜೆ ಹಿಡಿಯಬೇಕು. ಅಕಸ್ಮಾತ್ ಅದು ಕ್ವಶನ್ದಾಗ ಮೆನ್ಷನ್ ಮಾಡಾಗ ಮುಖ್ಯ ನ್ಯಾಯಮೂರ್ತಿಗಳನ್ನು ಬಿಟ್ಟತ್ ಕೊಟ್ರೆ ಎಷ್ಟು ಹಾಕ್ಬೇಕಂದ್ರೆ ವೆರಿ ಗುಡ್ ಇದೆ ರೀಸೆಂಟಾಗಿ ಸುಪ್ರೀಂ ಕೋರ್ಟ್ದವ್ರು ಒಂದು ವರ್ಡಿಕ್ಟ್ ಕೊಡ್ತಾರೆ. ಏನಂದ್ರೆ ಪಾದಾಚಾರಿಗಳು ಇರ್ತಾರಲ್ಲ ಅಥವಾ ಪೆಡೆಸ್ಟ್ರಿಯನ್ ಅಂತ ಕರಿತೀವಿ ಪಾದಚಾರಿಗಳಿಗೆ, ಅವ್ರಿಗೆ ಏನಂದ್ರೆ ಅದು ಒಂದು ಮೂಲಭೂತ ಅಥವಾ ಫಂಡಮೆಂಟಲ್. ಈಗ ಹೆಂಗೆ ರೈಟ್ ಟು ಫಾರ್ಗಟನ್ ಅಥವಾ ರೈಟ್ ಟು ಪ್ರೈವೇಸಿ ಆಕ್ಟ್ ಅದು ಬಂದವಲ್ಲ, ಹಂಗೆ ಪಾದಾಚಾರಿಗಳ ಅಡ್ಡಾಡೋದು ಏನು ಇವು ಪಾದಾಚಾರಿಗಳು ಇರ್ತಾರಲ್ಲ ಅವ್ರು ಅಡ್ಡಾಡೋದಕ್ಕೂ ಫಂಡಮೆಂಟಲ್ ರೈಟ್ಸ್ ಅಂತ ಕರೀತಾರೆ. ಅವು ಎರಡು ಯಾವ ಆರ್ಟಿಕಲ್ ಒಳಗೆ ಬರ್ತಾವೆ? 19 ಮತ್ತು 21. 19 ಒಳಗೆ ಡೆಡಿಕೇಟೆಡ್ ಆಗಿ ಯಾವುದು ABC ಬರಂಗಿಲ್ಲ, ಅದಕ್ಕೆ ಅದು ಆ್ಯಕ್ಚುಲಿ ಪೇಪರ್ನಾಗ ತಪ್ಪು ಕೊಟ್ಟಾನೆ. 19D ಅಷ್ಟೇ ಬರ್ತೈತೆ. ಏದಾಗ ಏನು ಬರ್ತೈತೆ ಅಂದ್ರೆ 19 ಏದಾಗ ಹೇಳ್ತೀವಿ ವಾಕ್ ಸ್ವಾತಂತ್ರ್ಯ ಇರ್ತೀವಿ ಮಾತಾಡು. ನೀ ಪೆಡಿಸ್ಟ್ರಿಯನ್ದೊಳಗೆ ನಿಂತು ಏನರ ಪ್ರಚೋದನೆ ಕೊಡತ್ರ ಅದು ಒಳಗೆ ಹಾಕ್ತಾರೆ ಅವ್ರು ಬಿಡಂಗಿಲ್ಲ, ಹೌದಲ್ಲ. ಮತ್ತು ಎರಡನೇದು ಏನೈತೆ ಅದು ABC ಯಾಕೆ ಕನ್ಫರ್ಮ್ ಆಗಂಗಿಲ್ಲ ಹೇಳ್ತೀನಿ ನೋಡ್ರಿ. ಆ ಪೇಪರ್ನಾಗ ಕೊಟ್ಟಿದ್ರಿ ಏನಂದ್ರೆ ವಾಕ್ ಸ್ವಾತಂತ್ರ್ಯ. ಒಂದೇದು ಏನೈತೆ ವಾಕ್ ಐತಿ, ಎರಡನೇದು ಸಭೆ ಐತೆ. ನೀ ಪಾದಾಚಾರಿ ಮಾರ್ಗ ಐತೆ ಅಲ್ಲಿ ಕೂತು ಸಭೆ ಮಾಡ್ಬೋದನ್ ಮಾಡಕ್ಕೆ ಬರಂಗಿಲ್ಲ. ಇದು ಫಂಡಮೆಂಟಲ್ ರೈಟ್ ಅಲ್ಲ. ಇನ್ನೊಂದು ಏನಂತ ಹೇಳಿ ಇಲ್ಲೇ ಕೇಳೋ ಕ್ವಶನ್. ನೆಕ್ಸ್ಟ್ ಎರಡು ಹೇಳಿ ಯಾವ್ಯಾವ ಅಂದ್ರೆ 3 ಹೇಳಲ್ಲ ಸಾರಿ 2 ಆರ್ಟಿಕಲ್ ಅಂತ ಹೇಳತ್ನ. ಯಾಕಂದ್ರೆ ಅದು ABC ಕೊಟ್ರಲ್ಲ, ABC ಅದಕ್ಕೆ ಎಲಿಮಿನೇಟ್ ಹಾಕಂದ್ರೆ ಸಂಘ ಅಲ್ಲಿ ನೀವು ಹೋಗಿ ಪಾದಾಚಾರಿ ಮಾರ್ಗ ಐತಿ ನನಗೆ ಫಂಡಮೆಂಟಲ್ ರೈಟ್ ಐತಿ ಅಲ್ಲಿ ಹೋಗಿ ಸಂಘ ಮಾಡಕ್ಕೆ ಬರಂಗಿಲ್ಲ. ಬಟ್ ಎದಕ್ಕೆ D ಅಂತ ಹೇಳತ್ನಾರ ವಾಕ್ ಮಾಡಿ ಸಭೆ ಸೇರಿ ಸಂಘ ಕಟ್ಟಿ ಸಂಚಾರ ಮಾಡೋದು ಏನೈತಲ್ಲ ದೇಶದ ನಮ್ಮ ಯೂನಿಯನ್ ಟೆರಿಟರಿ ಒಳಗೆ ಎಲ್ಲಿ ಬೇಕಾದ ಸಂಚಾರಿ ಮಾಡೋದು ಅದು ಫಂಡಮೆಂಟಲ್ ರೈಟ್. ಇದು ಯಾವ್ದ್ರೊಳಗೆ ಹೇಳ್ಯಾರಂದ್ರೆ ಇದನ್ನ 19D ಬರ್ತೈತಲ್ಲ. ಡಿದಾಗ ಇನ್ನೊಂದು ಯಾವ್ದಂದ್ರೆ 21 ಲೈಫ್ ಆ್ಯಂಡ್ ಲಿಬರ್ಟಿ ಅಂತ ಬರ್ತೈತೆ, ನೆನಪಿರ್ತೈತಲ್ಲ. ಇವು 2 ಆರ್ಟಿಕಲ್ ಒಳಗೆ ಫಂಡಮೆಂಟಲ್ ರೈಟ್ ಯಾವ್ದೈತೆ ಅಂದ್ರೆ ಪಾದಾಚಾರಿಗಳಿಗೆ ಫಂಡಮೆಂಟಲ್ ರೈಟ್ಸ್ ಅಂತ ಕೊಡ್ತಾರೆ. ರೀಸೆಂಟಾಗಿ ಯಾರಂದ್ರೆ ಸುಪ್ರೀಂ ಕೋರ್ಟ್ದು ನೆನಪಿಟ್ಕೋರಿ. ರೀಸೆಂಟಾಗಿ ಏನರ ವರ್ಡಿಕ್ಟ್ ಬಂದಿರ್ತಲ್ಲ ಅವ್ರ ಮೇಲೆ ಡೈರೆಕ್ಟ್ ಕೇಳ್ತಾರೆ. ರೀಸೆಂಟಾಗಿ ಏನಂದ್ರೆ ನಮ್ಮಲ್ಲಿ ಪೋಕ್ಸೋ ಆಕ್ಟ್ ಅಂತ ಬರ್ತದೆ, ಅದ್ರೊಳಗೆ ಏನಂದ್ರೆ ರೋಮಿಯೋ ಜೂಲಿಯಟ್ ಕಾಯ್ದೆ ಅಂತ ಆ್ಯಡ್ ಮಾಡ್ತಾರೆ. ಇದನ್ನು ಪಾರ್ಲಿಮೆಂಟ್ ಮಾಡ್ತೋ ಸುಪ್ರೀಂ ಕೋರ್ಟ್ ಮಾಡ್ತೋ ಅಂತ ಕೇಳ್ರ. ಇವು ಯಾಕೆ ಕನ್ಫ್ಯೂಸ್ ಆಗಿರ್ತಾವ? ಕಾಯ್ದೆ ಮಾಡೋರು ಯಾರಂದ್ರೆ ಸುಪ್ರೀಂ ಕೋರ್ಟ್. ಯಾವತ್ತು ನೆನಪಿಟ್ಕೋರಿ ಇಂಡಿಯಾದಾಗ ಏನೋ ಬರ್ತೇಳಿ ಕಾಯ್ದೆಗಳನ್ನ ಎಂದೂ ಸುಪ್ರೀಂ ಕೋರ್ಟ್ ಮಾಡಂಗಿಲ್ಲ. ಕಾಯ್ದೆಗಳನ್ನು ಪರಿಶೀಲನೆ ಮಾಡ್ಬೋದು ಅಥವಾ ವ್ಯೂ ಮಾಡ್ಬೋದು, ವಿಮರ್ಶೆ ಮಾಡ್ಬೋದು. ಕಾಯ್ದೆಗಳನ್ನು ಮಾಡುವ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇರಂಗಿಲ್ಲ. ಬಟ್ ಕಾಯ್ದೆಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರನೂ ಸುಪ್ರೀಂ ಕೋರ್ಟ್ಗೆ ಇರಂಗಿಲ್ಲ. ಬಟ್ ಕಾಯ್ದೆ ಒಳಗೆ ಏನಾರ ಆ್ಯಡ್ ಮಾಡ್ಕೊರತ್ತೆ ಏನು ಮಾಡ್ಬೋದು ಅಂದ್ರೆ ಹೇಳ್ಬೋದು ಅವ್ರ ಹೇಳಿಕೆ. ಹಂಗೆ ನಾಳೆ ಇದಕ್ಕಂದ್ರೆ ಪೋಕ್ಸೋ ಕಾಯ್ದೆನ ತಂದಿದ್ದು ಯಾವ ಇಯರ್ದಾಗ 2012ದಾಗ. ಇದು ಕಾಯ್ದೆ ತಂದಾರಂದ್ರೆ 2012ರಾಗ ಲೋಕಸಭೆ ಮತ್ತು ರಾಜ್ಯಸಭೆದಾಗ ಪಾಸ್ ಆಗಿ ಕಾಯ್ದೆ ಆಗಿರ್ತದೆ. ಈ ಕಾಯ್ದೆ ತಂದಾರ. ಬಟ್ ರೀಸೆಂಟಾಗಿ ಏನು ಕೇಳ್ತಾರೆ ಈ ಸುಪ್ರೀಂ ಕೋರ್ಟ್ದವ್ರಾಗ ಇತ್ತೀಚೆಗೆ ಏನು ಮಾಡ್ರಂದ್ರೆ ಪೋಕ್ಸೋ ಕಾಯ್ದೆ ಒಳಗೆ 2 ಕ್ಲಾಸ್ಗಳನ್ನ ಆ್ಯಡ್ ಮಾಡಿರ್ತಾರೆ. ಯಾವ್ದಂದ್ರೆ ರೋಮಿಯೋ ಜೂಲಿಯಟ್ ಕ್ಲಾಸ್ ಅಂತ. ಈ ಕ್ಲಾಸ್ಗಳನ್ನ ಆ್ಯಡ್ ಮಾಡಿದ್ದ ಪಾರ್ಲಿಮೆಂಟ್ ಒಂದೇ ಆಪ್ಷನ್ ಏನು ಕೊಟ್ಟಿರ್ತಾರೆ ಅಂದ್ರೆ ಇದನ್ನ ಪಾರ್ಲಿಮೆಂಟ್ ಕ್ವಶನ್ ಹೇಳಿಕೆ ಒಳಗೆ ಕೊಟ್ಟಾಗ ಹಂಗೆ ಕೊಟ್ಟಿರ್ತಾರೆ. ಒಂದೇದು ಇದು ಸಂಸತ್ತು ನಿರ್ಧರಿಸೈತೆ ಅಂದ್ರೆ ಕಾಯ್ದೆ ಮಾಡೋರು ಸಂಸತ್ತು ಹಾಕಿ ಬರಬೇಡ್ರಿ. ಸುಪ್ರೀಂ ಕೋರ್ಟ್ ಹೇಳೈತಿ ಏನಂದ್ರೆ ರೋಮಿಯೋ ಜೂಲಿಯಟ್ ಕ್ಲಾಸ್ ಆ್ಯಡ್ ಮಾಡ್ಬಿಡುತ್ತೆ ಮಾಡ್ರಿ ಅಂತ ಹೇಳೈತಿ. ಎದ್ರ ಸಲ ಅಂದ್ರೆ ಪೋಕ್ಸೋ ಎದಕ್ಕೆ ಐತ್ರಿ 18 ವಯಸ್ಸಕ್ಕಿಂತ ಕೆಳಗಿದ್ದವ್ರು ಯಾರ ಅವ್ರ ಮೇಲೆ ರೇಪ್ ಅಟೆಂಪ್ಟ್ ಏನ್ ಹಾಕಲ್ಲ ಅದಕ್ಕೆ ಪೋಕ್ಸೋ ಕಾಯ್ದೆ ಅಂಡರ ಶಿಕ್ಷೆ ಕೊಡ್ತಾರಲ್ಲ. ಈ ರೋಮಿಯೋ ಜೂಲಿಯಟ್ ಕಾಯ್ದೆ ಅಂದ್ರೆ ಏನ್ ಮಾಡ್ತಾರಂದ್ರ 18 ಕೆಳಗಿದ್ರು ಅಕಸ್ಮಾತ್ ಅವ್ರ ಒಪ್ಪಂದದ ಮೇರೆಗೆ ಏನ್ರ ಅವ್ರ ಮದ್ವೆ ಆಗೋರು ಇದ್ರತ್ತೇಳಿ ಅಂತವ್ರಿಗೆ ಏನಂದ್ರೆ ಇದ್ರೊಳಗ ಎಕ್ಸೆಪ್ಷನ್ ಕೊಟ್ಟಾರ. ನೆನಪಿಟ್ಕೋರು. ನಾಳೆ ಕೇಳ್ಬೋದು ರೋಮಿಯೋ ಜೂಲಿಯಟ್ ಕಾಯ್ದೆ ಒಳಗ ಪೋಕ್ಸೋ ಅಂಡರ್ 18 ಏಜ್ ಇದ್ದವ್ರನ್ನೆಲ್ಲ ಅರೆಸ್ಟ್ ಮಾಡ್ಬೋದು ಅಂದ್ರೆ ರೋಮಿಯೋ ಜೂಲಿಯಟ್ ಕ್ಲಾಸ್ ಆ್ಯಡ್ ಆದ್ರೆ ಅರೆಸ್ಟ್ ಮಾಡಕ್ ಬರಂಗಿಲ್ಲ. ಗೊತ್ತಾಗತ್ತಿಲ್ಲ, ಕನ್ಫ್ಯೂಸ್ ಆಗತ್ತಿಲ್ಲ. ಪೋಕ್ಸೋ ಕಾಯ್ದೆ ಯಾವ ಇಯರ್ದಾಗ ಬಂದಿರ್ತೈತಿ? 2000. ಈಗ ಇದೇನು ಹೇಳಿ ಈಗ ಪಾದಾಚಾರಿಗಳಿಗೆ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿಲ್ಲ. ಇಂಡಿಯಾದಾಗ ಇದನ್ನ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಿದ ಮೊದಲ ರಾಜ್ಯ ಯಾವ್ದು? ರಾಜಸ್ಥಾನ, ಪಂಜಾಬ್? ಇನ್ನೊಮ್ಮೆ ಕನ್ಫರ್ಮ್ ಮಾಡು.
ಪಂಜಾಬ್. ಇದು ಎಫೆಕ್ಟಿವ್ ಆಗಿ ಮಾಡಿದ್ದು ಯಾವ್ದಂದ್ರೆ ಪಂಜಾಬ್. ನೆನಪಿಟ್ಕೋ, ಸುಪ್ರೀಂ ಕೋರ್ಟ್ದು ಎರಡು ಇತ್ತು ನೋಡಿ. ಎಫೆಕ್ಟಿವ್ ಆಗಿ ಇದೇನು ಫಂಡಮೆಂಟಲ್ ರೈಟ್ಸ್ ಅಂತ, ಇದು ಎಫೆಕ್ಟಿವ್ ಆಗಿ ಅಂದ್ರೆ ಏನಾಗಿ ಸುಪ್ರೀಂ ಕೋರ್ಟ್ ಕೊಟ್ಟೈತೆ ತಿಳ್ಕೊರಿ. ಆ ಕೊಟ್ಟ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಆ ರಾಜ್ಯದವರು ಅಲ್ಲಿ ಸ್ಟೇಟ್ನಾಗ ಇರ್ತಾರೆ. ಇದು ಹೆಂಗೆ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ದವರು ಬೀದಿ ನಾಯಿಗಳನ್ನ ಏನ್ ಮಾಡ್ಬೇಕಂದ್ರೆ ಮರು ವಾಸಸ್ಥಳ ಮಾಡ್ಬೇಕಂದಿದ್ರು. ಕರೆಕ್ಟಾ? ಅದನ್ನ ಮಾಡ್ಬೇಕಂದಾಗ ಫಸ್ಟ್ ಅಡಾಪ್ಟ್ ಮಾಡ್ಕೊಂಡಿದ್ದು ಸ್ಟೇಟ್ ಯಾವ್ದು? ರಾಜಸ್ಥಾನ್. ಅದ್ರೊಳಗೆ ಫಸ್ಟ್ ಸ್ಟೇಟ್ ರಾಜಸ್ಥಾನ್ ಅಡಾಪ್ಟ್ ಮಾಡ್ಕೊಂಡಿದ್ರೆ ಅಲ್ಲಿ ಗೌರ್ಮೆಂಟ್ ರೂಲ್ಸ್ ಮಾಡಿತ್ತ ಏನಂದ್ರೆ ಎಲ್ಲಾ ಬೀದಿ ನಾಯಿಗಳನ್ನ ಏನ್ ಮಾಡ್ಬೇಕಂದ್ರೆ ತೆಗಿಬೇಕಂತೇಳಿ. ನಮ್ಮ ಕರ್ನಾಟಕದು ಇನ್ನ ಅದನ್ನ ಪೂರ್ತಿ ಎಫೆಕ್ಟಿವ್ ಆಗಿ ಅಡಾಪ್ಟ್ ಮಾಡ್ಕೊಂಡಿಲ್ಲ, ಬಟ್ ರಾಜಸ್ಥಾನ್ ಮಾಡಿತ್ತು. ಸೇಮ್ ಹಂಗ ಪಾದಾಚಾರಿ ಒಳಗೆ ಆಕ್ಸಿಡೆಂಟ್ ಆತ. ಇದು ಪಾದಾಚಾರಿ ಪಂಜಾಬ್ ಯಾಕೆ ಫಸ್ಟ್ ಸ್ಟೇಟ್ ಅಂತ ನೆನಪಿಟ್ಕೋರಿ. ಈ ಪ್ರಕರಣ ಬಂದಿದ್ದ ಪಂಜಾಬ್ದಿಂದ ಬರ್ತದೆ. ಆ ಪಂಜಾಬ್ದಿಂದ ಒಂದು ಹುಡುಗಿದೇನೋ ಡೆತ್ ಆಗಿರ್ತೈತೆ ಆಕ್ಸಿಡೆಂಟ್ ಆಗಿ, ಪಾದಾಚಾರಿ ಒಳಗೆ ನಡ್ಕೋತ ಹೋಗೋ ಟೈಮ್ನಾಗ ಅದ ಡೆತ್ ಆಗಂತೆ. ಅವ್ರು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಏನ್ ಮಾಡಿರ್ತೈತೆ ಅಂದ್ರೆ ಅವ್ರಿಗೆ ಜಾಸ್ತಿ ಕಂಪೆನ್ಸೇಷನ್ ಕೊಟ್ಟಿರಂಗಿಲ್ಲ, ಅಂದ್ರೆ ಜಾಸ್ತಿ ಪರಿಹಾರದನ ಕೊಟ್ಟಿರಂಗಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪಂಜಾಬ್ದಿಂದ ಡೈರೆಕ್ಟ್ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಹಾಕ್ತಾರ, ನಾವು ಪಾದಾಚಾರಿ ಒಳಗೆ ನಡ್ಕೋತ ಹೊಂಟಿದ್ವಿ, ನಮಗೆ ಗಾಡಿ ಲಾರಿ ಬಂದ ಡಿಕ್ಕಿ ಹೊಡೆದೈತಿ, ರೊಕ್ಕ ಕೊಟ್ಟಿಲ್ಲ ಅಂತೇಳಿ. ಅವಾಗ ಇದನ್ನ ಹಾಕಂತ ಏನಂದ್ರ ನೀನ್ ನಡ್ಕೋತ ಹೋಗುದು ಆಕೈತಿ, ನೀ ಅಲ್ಯಾಕ್ ನಡೆಯತ್ತಿದ್ದೆ ಅಂತ ಕೇಳಕ್ ಬರಂಗಿಲ್ಲಲ್ಲ. ಅವಾಗ ಎಲ್ಲರ ಹೈಕೋರ್ಟ್ದವ್ರ ಏನೋ ಅಲ್ಯಾಕ್ ನಡೆಯತ್ತಿದ್ದೀಪ ಅಂತೇಳಿ ಅವ್ರು ವರ್ಡಿಕ್ಟ್ ಕೊಟ್ಟ ಸ್ವಲ್ಪ ಪರಿಹಾರ ಕೊಟ್ಬಿಟ್ಟಿದ್ರು. ಅದಕ್ಕೆ ಸುಪ್ರೀಂ ಕೋರ್ಟ್ ಏನೈತಾರ ಅಲ್ಲಿ ನಡೆಯೋದು ಒಂದು ಹಕ್ಕೈತಿ, ಅಲ್ಲಿ ನೀವು ರೊಕ್ಕ ಕೊಡಬೇಕಂತ ಹೇಳಿದ್ದು. ಅದರ ಸಲ್ಬಂಧ ಫಸ್ಟ್ ಸ್ಟೇಟ್ ಯಾವ್ದು ಅಡಾಪ್ಟ್ ಮಾಡ್ಕೊತಂದ್ರ ಪಂಜಾಬ್. ನೆನಪಿರ್ತೈತಲ್ಲ, ಭಾರತ್ ನೆಟ್ ಕಂಪ್ಲೀಟ್ ಆಗಿ 100% ಅಡಾಪ್ಟ್ ಮಾಡ್ಕೊಂಡಿದ್ದು ಯಾವ್ದಂದ್ರ ಈ ಪಂಜಾಬ್ ಗವರ್ನರ್ ಅದಾರಲ್ಲ, ಯಾವ ಒಂದು ಯೂನಿಯನ್ ಟೆರಿಟರಿ ಗವರ್ನರ್ ಆಗಿ ಆಕ್ಟ್ ಆಗ್ತಾರೆ. ಇವು ಹಿಂಗೂ ಕೇಳಿದ್ರೆ ನೆನಪಿಟ್ಕೋರಿ. ಯಾಕಂದ್ರೆ ಗವರ್ನರ್ಗಳು ಅಥವಾ ಇದನ್ನ ಏನಿರ್ತಲ್ಲ ಯೂನಿಯನ್ ಟೆರಿಟರಿಗಳು ಇರ್ತಲ್ಲ, ಅಲ್ಲಿ ಯಾರು ಇರ್ತಾರೆ ಅಂದ್ರೆ ಲೆಫ್ಟಿನೆಂಟ್ ಗವರ್ನರ್ಗಳು ಇರ್ತಾರೆ. ಬಟ್ ಪಂಜಾಬ್ದು ಏನು ವಿಶೇಷ ಅಂದ್ರೆ ಪಂಜಾಬ್ದ ಏನು ರಾಜ್ಯಪಾಲರು ಅದಾರಲ್ಲ ಅವ್ರು ಯಾವುದೊಂದು ಚಂಡೀಗಢದ ಏನಾಕಾರ ಆ ರಾಜ್ಯಪಾಲರಾಗೆ ಆಕ್ಟ್ ಹಾಕಿರ್ತಾರೆ. ಇವು ಇದನ್ನ ಗೊತ್ತಾತಲ್ಲ, ಪಾದಾಚಾರಿಗಳದ್ದು ಗೊತ್ತಾತಲ್ಲ. ರೀಸೆಂಟ್ ಆಗಿ ಇನ್ನೊಂದು ನೇಷನ್ ಬಿಲ್ಡರ್ಸ್ ಅಂತ ಯಾರಿಗೆ ಕರೀತಾರೆ ಸುಪ್ರೀಂ ಕೋರ್ಟ್ದವ್ರ. ಇವೆಲ್ಲ ಸುಪ್ರೀಂ ಕೋರ್ಟ್ ಏನಾರ ಬಂದ್ರೆ ನೆನಪಿಟ್ಕೋರಿ. ಮತ್ತೆ ಯಾವ ಹೊಸ ಸುಪ್ರೀಂ ಕೋರ್ಟ್ದ ಏನಿಲ್ಲ. ನೆಕ್ಸ್ಟ್ ಇದು ಹೇಳ್ರಿ, ಮೊಂಬಾಸಾ ಡಿಕ್ಲರೇಷನ್ ಅಂತ ರೀಸೆಂಟ್ ಆಗಿ 2026 ಅಗ್ರಿಮೆಂಟ್ ಆಗತ್ರಿ. ಮೊಂಬಾಸಾ ಡಿಕ್ಲರೇಷನ್ ಅಂತ ಕರೀತಾರೆ. ಇದೇನು ಹೊಸದು ಬರ್ತಂದ್ರೆ 2026 ಮಾಡ್ತಾರ. ಮೊಂಬಾಸಾ ಡಿಕ್ಲರೇಷನ್ ಅಂತ ಕರೀತಾರೆ. ಇದು ಡಿಕ್ಲರೇಷನ್ ಯಾವ್ದಕ್ಕೆ ಸಂಬಂಧಿಸಿದೆ? ಯಾವ್ದಕ್ಕ? ಎಸ್, ಇಲ್ಲಿಗಲ್ ಫಿಶಿಂಗ್ ಅಂತ ಕರೀತಾರೆ. ಇದು ಮೊಂಬಾಸಾ ಡಿಕ್ಲರೇಷನ್ ಯಾಕೆ ಆದ್ಯತೆ ಕೊಡತ್ತಾರ ನೆನಪಿಟ್ಕೋ. ಇದು ಎದ್ರ ಸಲ್ಮಂದ್ರ ಮೊಂಬಾಸಾ ಡಿಕ್ಲರೇಷನ್ದಾಗ ಇಂಡಿಯಾ ಐತೋ ಇಲ್ಲೋ ಹಿಂಗೆಲ್ಲ ಕೇಳಿರ್ತಾರ. ಇದ್ರ ರಿಲೇಟೆಡ್ ಬಂದಾಗ ಶ್ರೀಲಂಕಾದ ಅಂದ್ರೆ ರೀಸೆಂಟ್ ಆಗಿ ಶ್ರೀಲಂಕಾದ ಇದ್ರೊಳಗೆ ನಮ್ಮ ಭಾರತೀಯರೇನು ನಾವಿಕರ ಫಿಶಿಂಗ್ ಮಾಡಕ್ ಹೋಗಿರ್ತಾರ ಅಥವಾ ಮೀನು ಇದನ್ನ ಮಾಡಕ್ ಹೋಗಿರ್ತಾರಲ್ಲ, ಆ ಟೈಮ್ನಾಗ ಶ್ರೀಲಂಕಾದವ್ರು ಅರೆಸ್ಟ್ ಮಾಡಿರ್ತಾರೆ. ಗೊತ್ತಾನ ಇಂಥವು ಏನಂದ್ರೆ ಸಮುದ್ರದಾಗ ಮಾಡ್ತಿರ್ತಾರ್ರಿ. ಸಮುದ್ರದಾಗ ನಮಗೆ ಅಲಾವ್ ಎಲ್ಲಿ ತನ ಐತ್ಲ ಅಲ್ಲಿ ತನ ನಾವು ಮೀನುಗಳನ್ನ ತೊಗೊಂಡ್ಬರ್ಬೇಕು, ಅದನ್ನ ವ್ಯಾಪಾರ ಮಾಡ್ಬೋದು. ಅದನ್ನ ಜಾಗ ಬಿಟ್ಟು ಅದಿವತ್ತೇಳಿ ಅವ್ರು ಇಂಟರ್ನಲ್ ವಾಟರ್ದಾಗ ಅದಿವತ್ತೇಳಿ ಅವ್ರು ಅರೆಸ್ಟ್ ಮಾಡೋ ಕೆಪಾಸಿಟಿ ಇರ್ತದೆ. ಅದ್ರ ಸಂಬಂಧ ಇಂಥ ಇಲ್ಲಿಗಲ್ ಫಿಶಿಂಗ್ ಏನ್ ಮಾಡ್ತಿರ್ತಾರಲ್ಲ, ಇಲ್ಲಿಗಲ್ ಫಿಶಿಂಗ್ ಅಂದ್ರೆ ಅದರದಿಂದ ಏನಾಕತ್ತಂದ್ರೆ ಸಮುದ್ರದ ಏನಂದ್ರೆ ನಮ್ಮಲ್ಲಿ ಸಮುದ್ರದ ಏನಾಕತ್ತಂದ್ರೆ ಜೀವ ಪರಿಸರ ವೈವಿಧ್ಯತೆ ಅಂತ ಇರ್ತೈತಲ್ಲ ಸಮುದ್ರದ, ಅದು ಕಡಿಮೆ ಆಗಬಾರ್ದತ್ತ ಏನ್ ಮಾಡ್ತಾರೆ ಅಂದ್ರೆ ಮೊಂಬಾಸಾ ಡಿಕ್ಲರೇಷನ್ 2026 ಮಾಡ್ಯಾರ. ಹೆಂಗ್ ನೀವು ಇದರ ಬ್ರೆಚ್ಲೆ ಡಿಕ್ಲರೇಷನ್ ಬಂದ್ರೆ ಎ ರಿಲೇಟೆಡ್ ಅಂತ ಬರ್ತೈತಲ್ಲ, ನಾಳೆ ಯಾವಾಗೂ ಕೇಳ್ರ ಮೊಂಬಾಸಾ ಡಿಕ್ಲರೇಷನ್ ಅಂತ ಬರ್ತೈತಿ. ಎದಕ್ಕೆ ಬರ್ತೈತೆ? ಇಲ್ಲಿಗಲ್ ಆಗಿ ಏನಾರ ಫಿಶಿಂಗ್ ಮಾಡ್ತಿರ್ತಾರ ಅಥವಾ ಮೀನುಗಾರಿಕೆ ಮಾಡ್ತಿರ್ತಾರಲ್ಲ ಅಂತವ್ರಾಗ ಎಷ್ಟ ಒಂದು ಡಿಕ್ಲರೇಷನ್ ಮಾಡ್ಯಾರ. ಯಾವ್ದಂದ್ರೆ ಮೊಂಬಾಸಾ. ಇದು ಮೊಂಬಾಸಾ ಅನ್ನೋ ಪ್ಲೇಸ್ ಎಲ್ಲಿ ಬರ್ತದೆ? ಎಸ್, ಇದು ಎದಕ್ಕೆ ನೆನಪಿಟ್ಕೋರಿ ಅಂದ್ರೆ ಯಾವ ಡಿಕ್ಲರೇಷನ್ ಆಗಿರ್ತಾವಲ್ಲ ಅದೇನೋ ಒಂದು ಹೊಸ ಹೆಸರು ಕೊಟ್ಟರಂಗಿಲ್ಲ. ಆ ಪ್ಲೇಸ್ ಎಲ್ಲಿ ಇರ್ತೈತಲ್ಲ ಆ ಪ್ಲೇಸ್ ಹೆಸರನ್ನ ಮೊಂಬಾಸಾ ಅಂತ ಕೊಟ್ರ. ಅದು ಮೊಂಬಾಸಾ ಪ್ಲೇಸ್ ಎಲ್ಲಿ ಬರ್ತೈತೆ ಅಂದ್ರೆ ಕಿನ್ಯಾದಾಗ. ಅಲ್ಲಿ ಏನಂದ್ರೆ ಓಷಿಯನ್ ಕಾನ್ಫರೆನ್ಸ್ ಅಂತ ಮಾಡಿರ್ತಾರ. ಆ ಕಾನ್ಫರೆನ್ಸ್ದಾಗ ಡಿಸ್ಕಷನ್ ಮಾಡ್ತಿರ್ತಾರೆ, ಓಷಿಯನ್ ಒಳಗೆ ಏನ್ ತೆಗಿಬೇಕು ಏನ್ ತೆಗಿಬಾರ್ದು ಅಂತೇಳಿ. ಆ ಡಿಸ್ಕಷನ್ ಮಾಡೋ ಟೈಮ್ನಾಗ ಇಲ್ಲಿಗಲ್ ಫಿಶಿಂಗ್ ಏನ್ ಮಾಡ್ತಿರ್ತಾರಲ್ಲ ಅವ್ರ ಸಲ್ಮಂದ್ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕಂತ ಯಾವ್ದು ಡಿಕ್ಲರೇಷನ್ ಮಾಡ್ತಾರ ಅಂದ್ರೆ ಮೊಂಬಾಸಾ. ಇದು ಡೈರೆಕ್ಟ್ ಕ್ವಶನ್ದಾಗ ಮೊಂಬಾಸಾ ಡಿಕ್ಲರೇಷನ್ಗೆ ಸಿಗ್ನೇಟರಿ ಆಗಿ ಅಥವಾ ನಮ್ಮ ಭಾರತ ಒಪ್ಪಂದದ ಮೇರೆಗೆ ಐತೋ ಇಲ್ಲೋ ಅಂತ ಕೇಳ್ತಾರೆ. ಐತೋ ಇಲ್ಲೋ? ಭಾರತ ಒಪ್ಪಂದ ಮಾಡ್ಕೊಂಡೈತೆ ಅಂದ್ರೆ ಇಲ್ಲ. ಭಾರತ ಸಿಗ್ನೇಟರಿ ಸ್ಟೇಟ್ ಅಲ್ಲ. ಅದ್ರೊಳಗೆ 15 ಸ್ಟೇಟ್ಗಳು 15 ಕಂಟ್ರಿಗಳು ಏನದಾವ ಅಂದ್ರೆ ಸಿಗ್ನೇಟರಿ ಅದಾವ. ಇಂಡಿಯಾ ಅದಕ್ಕೆ ಸಿಗ್ನೇಟರಿ ಇಲ್ಲ. ಬಟ್ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿತ್ತೋ ಇಲ್ಲೋ ಕೇಳಿದ್ರೆ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿತ್ತು. ಬಟ್ ಇಂಡಿಯಾ ಅದಕ್ಕೆ ಸಿಗ್ನೇಟರಿ ಆಗಿ ಸೈನ್ ಮಾಡಿಲ್ಲ. ಗೊತ್ತಾತಲ್ಲ ಮೊಂಬಾಸಾ ಡಿಕ್ಲರೇಷನ್ ಎದಕ್ಕೆ ಸಂಬಂಧಿಸೈತೆ ಅಂದ್ರೆ ಇಲ್ಲಿಗಲ್ ಫಿಶಿಂಗ್. ಈಗ ಹೇಳ್ರಿ ನೋಡು, ಸೆಂಟ್ರಲ್ ಗೌರ್ಮೆಂಟ್ ದಾರ ಒಂದು ಯೋಜನೆ ತಂದಿರ್ತಾರೆ. ಎದ್ರ ಸಲ್ಮಂದ್ ಅಂದ್ರೆ ಫಿಶಿಂಗ್ ಏನ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಆರ್ಥಿಕವಾಗಿ ನೆರವು ಕೊಡ್ಬೇಕಂತೇಳಿ. ಈಗ ಹೆಂಗಾರ ನಮ್ಮಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಲ್ಮಂದ್ ಸ್ವನಿಧಿ ಅಂತಂದ್ರ ಹಂಗ ಮೀನುಗಾರರ ಸಲ್ಮಂದ ಒಂದು ಯೋಜನೆ ತಂದಿರ್ತಾರ ಸೆಂಟ್ರಲ್ ಗೌರ್ಮೆಂಟ್ ದಿಂದ. ಯಾವ್ದು ಹೇಳಿ? ವೆರಿ ಗುಡ್, ಮತ್ಸ್ಯ ಸಂಪದ. ನಾಳೆ ಕೇಳ್ರ ನೆನಪಿಟ್ಕೋರಿ, ಮತ್ಸ್ಯ ಸಂಪದ ಯೋಜನೆ ಅಂತ ಬರ್ತೇಳಿ. ಹೆಂಗ್ ಮತ್ಸ್ಯ 6000 ಮತ್ಸ್ಯ 6000 ಅತ್ತಿಲ್ಲ. ಆ ಮತ್ಸ್ಯ 6000ದಾಗ ಏನಂದ್ರೆ ಸಬ್ಮರೀನ್ದಾಗ ಹೋಗಿ ಸೀದೊಳಗಿಂದ ರಿಸರ್ಚ್ ಹಂಗ್ ಮಾಡ್ತಾರಲ್ಲ, ಆ ಮತ್ಸ್ಯ ಸಂಪದ ಯೋಜನೆ ಅಂದ್ರ ಮತ್ಸ್ಯ ಅಂದ್ರೆ ಏನಂದ್ರೆ ಮೀನುಗಳ ಕರೆಕ್ಟಾ. ಸಂಪದ ಅಂದ್ರೆ ಏನಂದ್ರೆ ಅದ್ರ ಸಂಪತ್ತು ಏನಿರ್ತದಲ್ಲ ಅದನ್ನ ಹೆಂಗ್ ಯೂಸ್ ಮಾಡ್ಕೋಬೇಕು ಬಿಡಬೇಕು ಅನ್ನೋದ ಸೆಂಟ್ರಲ್ ಗೌರ್ಮೆಂಟ್ ಇದನ್ನ ನೋಡ್ರಿ ಸ್ಕೀಮ್. ಯಾವ್ದ್ರ ಸಲ್ಮಂದ್ ರಿಲೇಟೆಡ್ ಐತೆ ಅಂತ ಕೇಳ್ಬೋದು. ಈಗ ಇಲ್ಲಿಗಲ್ ಫಿಶಿಂಗ್ ಟ್ರೇಡ್ ಸಲ್ಮಂದ್ ಯಾವ್ದೊಂದು ಡಿಕ್ಲರೇಷನ್ ಆಕೈತೆ ಅಂದ್ರೆ ಮೊಂಬಾಸಾ ಡಿಕ್ಲರೇಷನ್. ಇದು ರೀಸೆಂಟ್ ಆಗಿ ಬಿಮಲ್ ಎಲ್ ಪಟೇಲ್ ಅಂತ ಬರ್ತಾರೆ. ಬಿಮಲ್ ಎನ್ ಪಟೇಲ್ ಅಂತ ಯಾವ್ದ್ರದೊಂದು ಚೀಫ್ ಆಗಿ ಇದನ್ನ ಯಾವ್ದ್ರದೊಂದು ಜಡ್ಜ್ ಆಗಿ ಅಪಾಯಿಂಟ್ ಮಾಡ್ಯಾರ ಅವ್ರು. ಬಿಮಲ್ ಎನ್ ಪಟೇಲ್ ಅಂತ ಬರ್ತಾರೆ. ಯಾವ್ದ್ರದ್ದು ಜಡ್ಜ್ ಆಗಿ ಅಪಾಯಿಂಟ್ ಮಾಡ್ತಾರೆ? ಸುಪ್ರೀಂ ಕೋರ್ಟ್ದ. ಆಮೇಲೆ ಇಂಟರ್ನ್ಯಾಷನಲ್ ಟ್ರೀಟಿ ಆನ್ ಸಿ ಕ್ಲಾಸ್
ಯಾವ್ದ್ರಾಗ ಒಂದು ಹೇಳಿ ಹೊಸಾದು ಹೇಳಿ ಅಂದ್ರೆ ಅದಾತ್ ಕರಿತೀರಿ ಕರೆಕ್ಟಲ್ಲ. ಹಾಂ ಬಿಡ್ರಿ ಹೇಳ್ತೇನೆ ನೋಡ್ರಿ. ಈಗ ಹೇಳ್ರಿ ನಾನು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಬರ್ತದೆ ಗೊತ್ತಾನ, ICJ ಅಂತ ಬರ್ತೈತಿಲ್ಲ. ಆ ICJದಾಗ ಇಂಡಿಯಾದಿಂದ ರೆಪ್ರೆಸೆಂಟ್ ಮಾಡೋರು ಯಾರ್ದಾರ? ನಾ ಏನು ಕೇಳಿ ಹೇಳು, ಅಲ್ಲಿ ಜಡ್ಜ್ ಯಾರದಾರ ಇಂಡಿಯಾದಿಂದ? ದಲ್ವೀರ್ ಭಂಡಾರಿ. ನೆನಪಿಟ್ಕೋರಿ. ICC ಅಂತ ಬರ್ತೈತೆ ನೆನಪೈತಲ್ಲ, ನೆದರ್ಲ್ಯಾಂಡ್ ಹೇಗ್ನಾಗ ICC ಅಂತ ಐತಿ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂತ. ಕ್ರಿಮಿನಲ್ ಕೋರ್ಟ್ ಅಂತಾರ, ಕ್ರಿಮಿನಲ್ ಜಸ್ಟಿಸ್, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಎರಡು ಬರ್ತಾವ. ಅದಕ್ಕೂ ಹೇಳತ್ ನಾವು, ಒಂದು ICC ಅಂತ ಬರ್ತೈತಿ, ಒಂದು ICJ ಅಂತ ಬರ್ತೈತಿ. ಎರಡು ತುರ್ದು ಒಮ್ಮೆ ಹೇಳ್ಬಿಡ್ತೀವಿ ನೋಡಿ. ICJ ಅಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಇವ್ರು ದಲ್ವೀರ್ ಭಂಡಾರಿ ಎದ್ರೊಳಗೆ ಅದಾರ ಅಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಅದಾರ. ಈ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಐತ್ಲ, ಅದು ಏನು ಮಾಡ್ತಿರ್ತೈತೆ ಅಂದ್ರೆ ಪ್ರತಿಯೊಂದು ಕಂಟ್ರಿ ಒಳಗೆ ಏನರ ಪ್ರಕರಣ ಬರ್ತವಲ್ಲ, ಈ ಸುಪ್ರೀಂ ಕೋರ್ಟ್ದಿಂದ ನಮಗೆ ನ್ಯಾಯ ಸಿಗಲಿಲ್ಲ ತಿಳ್ಕೊ, ಇಂಡಿಯಾದಾಗ ಸುಪ್ರೀಂ ಕೋರ್ಟ್ ಹೈಯೆಸ್ಟ್, ಬಟ್ ನಮಗೆ ಸುಪ್ರೀಂ ಕೋರ್ಟ್ದಿಂದ ಏನರ ಒಪ್ಪಂದ ಆಗ್ಲಿಕ್ಕೆ ಕೈಲಿ ಹೋಗ್ಯೋ ಅಂದ್ರೆ ICJಗೆ ಹೋಗ್ಯೋ. ಬಟ್ ICJ ಅಂತ ಕರೀತಾರೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಅದಕ್ಕೆ ಇಂಡಿಯಾದಿಂದ ಯಾರದಾರ ಅಂದ್ರೆ ದಲ್ವೀರ್ ಭಂಡಾರಿ. ಅಲ್ಲಿ ಎಷ್ಟು ಜನ ಜಡ್ಜಸ್ಗಳು ಇರ್ತಾರೆ ಅಂದ್ರೆ 15 ಜನ ಜಡ್ಜಸ್ಗಳು ಇರ್ತಾರೆ. ಎಷ್ಟು ವರ್ಷದ ಟರ್ಮ್ ಇರ್ತೈತೆ ಅಂದ್ರೆ 9 ವರ್ಷದ. ಇದು ಓನ್ಲಿ ICJ ಹೇಳಿ. ಇದಾದ್ಮೇಲೆ ಇನ್ನೊಂದು ಯಾವ್ದು ಬರ್ತೈತೆ ಅಂದ್ರೆ ICC ಅಂತ ಬರ್ತೈತೆ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂತ ಬರ್ತೈತೆ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಯಾವ್ದೈತಿ? ಇದನ್ನ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಎದಕ್ಕೆ ಇರ್ತೈತೆ ಹೇಳಿ? ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂತ ಬರ್ತೈತಿಲ್ಲ, ಇದು ಕ್ವಶನ್ ಕೇಳ್ಯಾನ, ಏನು ಕೇಳ್ಯಾನ ಗೊತ್ತಾ? ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ದಿಂದ ಇತ್ತೀಚೆಗೆ ಹೊರಬಂದ ದೇಶಗಳು ಯಾವ್ಯಾವ ಅಂತ ಕೇಳಿದ್ದು. ಎಸ್, ಹಂಗೇರಿ, ಬರ್ಕಿನ್ ಫಾಸೋ, ಮಾಲಿ, ನೈಜರ್. ವೆರಿ ಗುಡ್. ಇವು ನೆನಪಿಟ್ಕೋರಿ, ಕ್ವಶನ್ ಕೇಳಿರ್ತಾನ. ICC ಅಂತ ಕರಿತೀವಿ, ICC ಅಂತ. ಇವು ಎರಡಕ್ಕೂ ಡಿಫ್ರೆನ್ಸ್ ಹೇಳ್ಬಿಡ್ಲಿ ಒಮ್ಮೆ. ICJ ಅಂದ್ರೆ ಗೊತ್ತಾತಲ್ಲ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂದ್ರೆ ಯಾವುದೇ ದೇಶದಾಗ ನ್ಯಾಯ ಸಿಗ್ಲಿಕ್ಕೆ ಲಾಸ್ಟ್ ಎಲ್ಲಿ ಹೋಗ್ತೀವಿ ಅಂದ್ರೆ ICJಗೆ ಹೋಗ್ತೀವಿ, ಕರೆಕ್ಟಾ? ಇದೇನಂದ್ರೆ ಸೌರಿನ್ ಕಂಟ್ರಿ ಅಂತ ಕರೀತಾರೆ. ಯಾವ ಕಂಟ್ರಿ ಇದ್ರೋಗಿ ಹೋಗ್ಬೋದು, ಬೇಕಾದ್ರೆ ಬಿಡ್ಬೋದು. ಇದೇನಂದ್ರೆ ಅವ್ರ ಒಪ್ಪಂದದ ಮೇಲೆ ಇರ್ತದೆ. ಇನ್ನೊಂದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್, ಇದನ್ನ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂತ ಹೇಳ್ತಿಲ್ಲ. ಈ ಕಂಟ್ರಿ ಒಳಗೆ ಯಾವ ಸಿಗ್ನೇಟರಿ ಇರ್ತಲ್ಲ ಅವ್ರ ಮೇಲೆ ಅಟ್ಟ ಆ್ಯಕ್ಟ್ ಹಾಕೋರು. ಇದ್ರೊಳಗೆ ಎದಕ್ಕಂದ್ರೆ ಆ ಕಂಟ್ರಿದಿಂದ ಹೊರಗೆ ಬಂದಾರ ಅಂದ್ರಲ್ಲ, ಈ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅನ್ನೋದು ಏನು ಮಾಡ್ತಿರ್ತದೆ ಅಂದ್ರೆ, ಈಗ ನಮ್ಮಲ್ಲಿ ನೀರವ್ ಮೋದಿ ಅದಾರ ತಿಳ್ಕೊರಿ, ಔಟ್ ಆಫ್ ಕಂಟ್ರಿ ನಮ್ಮಿಂದ ಕ್ರಿಮಿನಲ್ ಆಗಿ ಹೋಗಿರ್ತಾರೆ ಅಥವಾ ಬೇರೆ ಕಂಟ್ರಿ ಮೇಲೆ ಹೋಗಿರ್ತಲ್ಲ, ಡೈರೆಕ್ಟ್ ಕೇಳ್ಬೋದು. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಒಂದು ಕಂಟ್ರಿ ಮೇಲೆ ಏನಿರ್ತದಲ್ಲ ಅದ್ರ ಮೇಲೆ ಡಿಸಿಷನ್ ತಗೋತಿರ್ತದೆ. ಬಟ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಐತಲ್ಲ, ಡೈರೆಕ್ಟ್ ಒಬ್ಬ ಮನುಷ್ಯನ ಮೇಲೆ ತಗೋಬಹುದು, ಒಬ್ಬ ಪರ್ಸನ್ ಡೈರೆಕ್ಟ್ ಐಡೆಂಟಿಫೈ ಮಾಡ್ತಾರೆ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಅಂತ ಕರಿತಿರ್ತಾರಲ್ಲ, ಅಂಥವ್ರ ಸಲ್ಮಂದ್ ಇರೋದು ಯಾವ್ದಂದ್ರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂತ ಕರೀತಾರೆ. ಇವು ಕ್ರಿಮಿನಲ್ಗಳು ಏನಿರ್ತಾರ ಬೇರೆ ದೇಶದಾಗ ಹೋಗಿ ಅಡ್ಕೊಂಡಿರ್ತಾರಲ್ಲ, ಅಂಥವ್ರು ಹಿಡಿಬೇಕಾರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇನ್ವಾಲ್ವ್ ಆಗಲ್ಲ. ಯಾವ್ದಾಕೈತೆ ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್. ಆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ದಿಂದ ರೀಸೆಂಟಾಗಿ ಹೊರಗೆ ಬಂದಿದ್ದ ಕಂಟ್ರಿಗಳು ಯಾವಂದ್ರೆ ಹಂಗೇರಿ, ಬರ್ಕಿನ್ ಫಾಸೋ, ನೈಜರ, ಮಾಲಿ ಅಂತ ಬರ್ತಾವ. ಇವು ಮೂರು ಎದಕ್ಕೆ, ಇವು 4 ಎದಕ್ಕೆ ನೆನಪಿಟ್ಕೋರಿ ಅಂದ್ರೆ ಕೇಳ್ತಾರೆ. ಇವು 4 ಕಂಟ್ರಿ ಏನು ಹೊರಗೆ ಬಂದಾವಲ್ರಿ, ಈ 4 ಕಂಟ್ರಿ ಹೊರಗೆ ಬಂದ್ಮೇಲೆ ಈ ಕಂಟ್ರಿದಿಂದ ಯಾರ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಇದ್ರು ಅವ್ರು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ದವ್ರು ಇಂಟರ್ಫಿಯರ್ ಮಾಡಕ್ ಬರಂಗಿಲ್ಲ, ಅದಕ್ಕೆ ಹೇಳಿ. ಬಟ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಐತ್ಲಾ, ಸಾವರಿನ್ ಕಂಟ್ರಿ ಐತಿ, ನೀ ಕೋರ್ಟ್ನಾಗ ಕೇಸ್ ಹಾಕ್ಬೋದು, ಇಲ್ಲಾರ ಬಿಡ್ಬೋದು. ಈಗ ನೋಡ್ರಿ, ಸುಪ್ರೀಂ ಕೋರ್ಟ್ನಾಗ ನಮಗೆ ಏನಾರ ಅನ್ಯಾಯ ಆದ್ರೆ ಕೇಸ್ ಆದ್ರೆ ಅಟ್ಟ ಅವ್ರು ನಮ್ಮ ಸುಪ್ರೀಂ ಕೋರ್ಟ್ ನಮ್ಮ ಬಗ್ಗೆ ಮಾತಾಡ್ತಾರೆ. ಇದನ್ನ ನಾವು ಕೇಸ್ ಹಾಕ್ಲಿಕ್ಕೆ ಅವ್ರು ಎಲ್ಲರ ಬಂದು ಹೇಳ್ತಾರೆ ಏನಾರ ಆಗೈತೆ ಅನ್ಯಾಯ ಅಂತ ಕೇಳಂಗಿಲ್ಲ. ಸೇಮ್ ಹಂಗ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನೈತಂದ್ರೆ ನಿಮ್ಮ ಕಂಟ್ರಿದಿಂದ ರೆಪ್ರೆಸೆಂಟ್ ಮಾಡಕ್ ನೀವು ಆದಿರತ್ತೇಳಿ ಅವ್ರು ಹ್ಞೂ ಅತ್ತಾರ, ಎಲ್ಲರ ನೀವು ಹೋಗ್ಲಿಕ್ಕತ್ತೇಳಿ ಗಪ್ ಇದ್ದು ಬಿಡ್ತಾರ. ಅದು ಬಟ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ದಾಗ ಕಂಟ್ರಿ ಇತ್ತೇಳಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಅಂತ ಡಿಕ್ಲೇರ್ ಮಾಡ್ರೆ ಡೈರೆಕ್ಟ್ ಅವ್ರು ಇಂಟರ್ಫಿಯರ್ ಮಾಡ್ತಿರ್ತಾರೆ. ಇದೇ ಡಿಫ್ರೆನ್ಸ್. ಇದ್ರೊಳಗೆ ಹೇಳ್ರಿ 3 ಕಂಟ್ರಿ 4 ಕಂಟ್ರಿ ಹೊರಗೆ ಬಂದಾವಲ್ಲ, ಹಂಗೇರಿ ಬಿಟ್ರೆ ಇವು 3 ಕಂಟ್ರಿಗೆ ಸಾಯಲ್ ಸ್ಟೇಟ್ಸ್ ಅಂತ ಕರೀತಾರೆ. ಈ ಸಾಯಲ್ ಸ್ಟೇಟ್ ಅಂತ ಯಾವ ಕಾಂಟಿನೆಂಟ್ದಾಗ ಬರ್ತಾವ? ಎಸ್, ನೆನಪಿಡ್ಕೋ, ಆಫ್ರಿಕಾದಾಗ ಸಾಯಲ್ ಸ್ಟೇಟ್ ಅಂತ ಕರೀತಾರೆ. ಇದನ್ನೂ ಒಂದು ಕ್ವಶನ್ ಕೇಳ ನೋಡಿ. ಸಾಯಲ್ ಸ್ಟೇಟ್ ಅಂತ ಕರೀತಾರೆ ಅಥವಾ ಸಾಯಲ್ ಸ್ಟೇಟ್ಸ್ ಅಂತ ಕರೀತಾರೆ, ಕಂಟ್ರಿ ಅಂತಲ್ಲ. ಸಾಯಲ್ ಸ್ಟೇಟ್ಸ್ ಅಂತ ಎದಕ್ಕೆ ಕರೀತಾರೆ ಅಂದ್ರೆ ಸಹರಾ ಮರುಭೂಮಿ ಅಂತ ಐತ್ಲ, ಆ ಸಹರಾ ಮರುಭೂಮಿದಾಗ ಈ 3 ಕಂಟ್ರಿಗಳು ಏನದಾವಲ್ಲ, ಇವು 3 ಕಂಟ್ರಿಗಳಿಗೆ ಏನು ಕೊಡ್ತಾರಂದ್ರೆ ಸಾಯಲ್ ಸ್ಟೇಟ್ ಅಂತ ಕರೀತಾರೆ. ಯಾವ 3 ಕಂಟ್ರಿ ಬರ್ತಾವಂದ್ರ ಬರ್ಕಿನ್ ಫಾಸೋ, ಮಾಲಿ, ನೈಜರ್. ಗೊತ್ತಾತಲ್ಲ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್. ಈಗ ಹೇಳ್ರಿ ಯಾರ್ದು ಹೇಳತ್ತೀವಿ ಅಂದ್ರೆ ದಲ್ವೀರ್ ಭಂಡಾರಿಯ ಇಂಟರ್ನ್ಯಾಷನಲ್ ಯಾವ್ದು ಅಂದ್ರೆ ಕೋರ್ಟ್ ಆಫ್ ಜಸ್ಟಿಸ್ ಒಳಗದಾರ. ಈಗ ಬಿಮಲ್ ಎನ್ ಪಟೇಲ್ ಅಂತ ಹೇಳಿಲ್ಲ, ಅವ್ರು ಯಾವ ಒಂದು ಕೋರ್ಟ್ ಆಫ್ ಜಸ್ಟಿಸ್ ಒಳಗತ್ತಾರ ಅಥವಾ ಯಾವ ಒಂದು ಟ್ರಿಬ್ಯುನಲ್ದಾಗ ಅದಾರ ಅಂತ ಹೇಳಿ ಅವು 3 ಹೇಳ್ತಾರೆ ನೋಡ್ರಿ. ಅನ್ಕ್ಲಾಸ್ ಟ್ರೀಟಿ ಅಂತ ಡಿಸ್ಕಷನ್ ಮಾಡಿದ್ವಿ. ಇಲ್ಲ, ಅನ್ಕ್ಲಾಸ್ ಟ್ರೀಟಿ ಎದಕ್ಕೆ ಸಂಬಂಧ ಇರ್ತೈತಿ? ಅನ್ಕ್ಲಾಸ್ ಟ್ರೀಟಿ. ಹೈ ಸೀಗ್ ಅನ್ಬಾರ್ದು. ಅನ್ಕ್ಲಾಸ್ ಅಂದ್ರೆ ಹೈ ಸೀಸ್ ಅಲ್ಲ, ನೆನಪಿಟ್ಕೋರ. ನಾಳೆ ಡೈರೆಕ್ಟ್ ಅನ್ಕ್ಲಾಸ್ ಅಂದ ಕೂಡಲೇ ಹೈ ಸೀಸ್ ಅಷ್ಟ ಸಂಬಂಧ ಇಲ್ಲ. ಅನ್ಕ್ಲಾಸ್ ಅಂದ್ರೆ ಏನೋ ಓಸಿಯನ್ ಮೇಲಿಂದ ಅಥವಾ ಓಸಿಯನ್ ಏನಂತಾರ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಅದ್ರೊಳಗೆ ಹೈ ಸಿ ಏನಂದ್ರೆ ಪಾರ್ಟ್ ಆಫ್ ದ ಇದನ್ನ ಏನಂದ್ರೆ ಓಸಿಯನ್ ಒಳಗೆ ಬರ್ತದೆ. ಅದ್ರೊಳಗೆ ಎಷ್ಟು ಕೆಟಗಿರಿ ಮಾಡಿರ್ತೇಳಿ ಅನ್ಕ್ಲಾಸ್? 5 ಕೆಟಗಿರಿ 10 5. ಒಂದೇದು ಯಾವುದು? ಇಂಟರ್ನಲ್ ವಾಟರ್. 2ನೇದ ಟೆರಿಟೋರಿಯಲ್ ಸಿ. 3ನೇದ ಕಾಂಟಿಜೆನ್ಸ್ ಝೋನ್ ಅಂತ ಬರ್ತದೆ. 4ನೇದ ಎಕ್ಸ್ಕ್ಲೂಸಿವ್ EEZ ಅಂತ ಬರ್ತದೆ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. 5ನೇದ ಹೈ ಸೀಸ್ ಅಂತ ಬರ್ತದೆ. ಇದು ಹೇಳ್ರಿ ನೋಡು, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇಂಡಿಯಾದ ಪ್ರೆಸೆಂಟ್ ಇರೋದು 12 ನಾಟಿಕಲ್ ಮೈಲ್ ಐತಿ. ಮ್ಯಾಕ್ಸಿಮಮ್ ಎಷ್ಟು ತನಕ ಹೋಗ್ಬೋದು?
200 ನಾಟಿಕಲ್ ಮೈಲ್ ತನ ಎಕ್ಸ್ಕ್ಲೂಸಿವ್. ಗೊತ್ತಾಗತ್ತಲ್ಲ, ಎಕ್ಸ್ಕ್ಲೂಸಿವ್ ಅಂದ್ರೆ ನಮ್ಮ ಇಂಡಿಯಾ ಬಿಟ್ಟು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂದ್ರೆ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ನಾವು ಸ್ವಾತಂತ್ರ್ಯ ಹೊಂದಿರ್ತೀವಿ, ಅಲ್ಲಿ ಏನ್ ಮಾಡ್ಬೋದು, ಏನಾರ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಇದೆಲ್ಲ ಮಾಡಕ್ಕೆ 200 ನಾಟಿಕಲ್ ಮೈಲ್ ತನ ಮ್ಯಾಕ್ಸಿಮಮ್ ಐತಿ. ಪ್ರೆಸೆಂಟ್ ನಮಗೆ ಅಲೌಡ್ ಎಟ್ಟೈತೆ ಅಂದ್ರೆ 100 ನಾಟಿಕಲ್ ಮೈಲ್ ಅಂತ ಐತಿ. ಇದೇನಂದ್ರೆ ಅನ್ಕ್ಲಾಸ್ ಅಂತ ಬರ್ತದೆ. ಈ ಅನ್ಕ್ಲಾಸ್ ಹೇಳಿಲ್ಲ, ಅನ್ಕ್ಲಾಸ್ದಾಗ ಏನಕ್ಕ ಅಂದ್ರೆ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಟ್ ಅಂತ ಬರ್ತಾವ. ಈ ಅನ್ಕ್ಲಾಸ್ ಅಗ್ರಿಮೆಂಟ್ ಅದು ತಗೋಬೇಕಲ್ಲ. ಅನ್ಕ್ಲಾಸ್ ಅಂದ್ರೆ ಪೂರ್ತಿ ಏನೈತೆ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಆಫ್ ದ ಏನಂತ ಕರಿತೀವಿ ಅಂದ್ರೆ ಸಿ ಅಂತ ಕರಿತೀವಿ. ಕಾನ್ಸ್ಟಿಟ್ಯೂಷನ್ ಪ್ರತಿಯೊಂದು ಕಂಟ್ರಿಗೆ ಹೆಂಗಿರ್ತಲ್ಲ, ಸಮುದ್ರದ ಅಥವಾ ಏನಂದ್ರೆ ಓಸಿಯನ್ ಅಥವಾ ಇನ್ನೊಂದು ಏನಂತಾರ ಅದಕ್ಕೆ ಓಸಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತಾರಲ್ಲ, ಇನ್ನೊಂದೇನು ಲಾ ಆಫ್ ದ ಸಿ ಅಂತ ಕರಿತಾರೆ. ಕರೆಕ್ಟ್, ಲಾ ಆಫ್ ದ ಸಿ ಅಂತ ಕರಿತಾರೆ ಅಥವಾ ಕಾನ್ಸ್ಟಿಟ್ಯೂಷನ್ ಆಫ್ ದ ಸಿ ಅಂತ ನೆನಪಿಟ್ಕೋರು. ಅನ್ಕ್ಲಾಸ್ ಅಂತ ಐತಲ್ಲ, ಈ ಅನ್ಕ್ಲಾಸ್ದಾಗ ಏನ್ ಮಾಡ್ತಾರೆ ಅಂದ್ರೆ 3 ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಟ್ ಅಂತ ಬರ್ತಾವ. 3 ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಟ್ ಯಾವ್ಯಾವ ಹೇಳ್ತಾರೆ ನೋಡ್ರಿ, ಮಣ್ಣು ಮಾಡಿದ್ದಿಲ್ಲಲ್ಲ ಇವ್ನು, ಈಗ ಹೇಳ್ತಾನೆ ನೋಡಿ ನೆನಪಿಟ್ಕೋರಿ. ಒಂದೇದು ಯಾವ್ದು ಬರ್ತೈತೆ ಅಂದ್ರೆ ISA ಅಂತ ಬರ್ತೈತೆ. ISA ಅಂದ್ರೆ ಏನ್ ಹೇಳ್ರಿ, ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸಸ್ ಅಂದ್ರೆ ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ ಅಂತ ಬರ್ತೈತಿ. ಇನ್ನೊಮ್ಮೆ 3 ಹೇಳ್ತೇನೆ ನೋಡಿ. ಅನ್ಕ್ಲಾಸ್ ಕನ್ಫರ್ಮ್ ಆತಲ್ಲ, ಅನ್ಕ್ಲಾಸ್ ಏನಕ್ಕೆ ಹೇಳ್ರು ನೆನಪಿಟ್ಕೋರಿ. ಇನ್ನೊಂದು ಅನ್ಕ್ಲಾಸ್ಗೆ ಏನ್ ಬರ್ತೈತೆ ಅಂದ್ರೆ ಮೊದಲು ಏನಿತ್ತಲ್ಲ ಹೈ ಸೀಸ್ ಎಲ್ಲಿ ಕಂಡು ಬರ್ತೈತಿ ಅಥವಾ ಇನ್ನೋಸೆಂಟ್ ಪ್ಯಾಸೇಜ್ ಎಲ್ಲಿ ಕಂಡು ಬರ್ತಾವ ಅಂತ ಗೊತ್ತಾಗಲ್ಲ. ಇನ್ನೋಸೆಂಟ್ ಪ್ಯಾಸೇಜ್ ಎಲ್ಲಿ ಕಂಡು ಬರ್ತಾವ, ಟೆರಿಟೋರಿಯಲ್ದಾಗ ಬರ್ತಾವ, ಕಾಂಟಿಜೆನ್ಸ್ದಾಗ ಬರ್ತಾವ. ಟೆರಿಟೋರಿಯಲ್ ಕಾನ್ಫಿಡೆನ್ಸ್ ಅದಾವಲ್ಲ, ಯಾವ ಇದ್ರೊಳಗೆ ಕಂಪಲ್ಸರಿ ಪರ್ಮಿಷನ್ ಇದ್ದ ಬರ್ಬೇಕು. ಇಂಟರ್ನಲ್ ವಾಟರ್ದಾಗ ಕಂಪಲ್ಸರಿ ಪರ್ಮಿಷನ್ ಇದ್ದ ಬರ್ಬೇಕಾ. ಉಳ್ಕಿದ ಕಡೆ ವಿದೌಟ್ ಪರ್ಮಿಷನ್ ಇಂಟರ್ಫಿಯರ್ ಮಾಡ್ತಿರ್ತಾರ. ಬಟ್ ಇಂಟರ್ನಲ್ ವಾಟರ್ದಾಗ ಬರ್ಬೇಕಾದ್ರೆ ಕಂಪಲ್ಸರಿ ಏನಿರ್ಬೇಕಂದ್ರೆ ಪರ್ಮಿಷನ್ ಇರ್ಬೇಕು. ಈಗ ಹೈ ಸೀಸ್ ಐತಲ್ಲ, ಈ ಹೈ ಸೀಸ್ ಒಳಗ ಇಲ್ಲಿಗಲ್ ಟ್ರೇಡ್ ಅದು ಮಾಡ್ತಾರ ಬಾತ್ ಅಥವಾ ಅತಿ ಹೈಯೆಸ್ಟ್ ಎಕ್ಸ್ಟ್ರಾಕ್ಟ್ ಮಾಡ್ತಾರತ್ತ ಒಂದು ಅಗ್ರಿಮೆಂಟ್ ಆಗೈತಿ 2023 ಯಾವ್ದು BBNJ ಅಂತ ಕರೀತಾರೆ. BBNJ ಫುಲ್ ಫಾರ್ಮ್ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜುರಿಸ್ಡಿಕ್ಷನ್ ಅಂತ ಕರೀತಾರೆ. ಇದು ಎದ್ರ ಸಲ್ಮಂದ್ ಕೇಳ್ಬೋದ್ರೆ ರೀಸೆಂಟ್ ಆಗಿ ಮಾಡ್ಯಾರ್ರಿ. ಯಾಕಂದ್ರೆ ಯಾವ್ದಾರ ಅತಿ ಡೆವಲಪ್ಡ್ ಕಂಟ್ರಿ ಇರ್ತಾವಲ್ಲ ಅಲ್ಲಿಂದ ಹೈಯೆಸ್ಟ್ ನ್ಯೂಟ್ರಿಷನ್ ಅಥವಾ ಮಿನರಲ್ಸ್ ಅಥವಾ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿರ್ತೇಳಿ ಅದು ಸಿ ಮೇಲಿಂದ ಏನಾರ ಎಫೆಕ್ಟ್ ಬೀಳ್ತೈತೆ ಏನ್ ಮಾಡ್ತಾರೆ ಅಂದ್ರೆ BBNJ ಅಗ್ರಿಮೆಂಟ್ ಹಾಕ. ಇದು ಪೂರ್ತಿ ಅನ್ಕ್ಲಾಸ್ ಆತ. ಈ ಅನ್ಕ್ಲಾಸ್ದಾಗ ಈಗ ಪರ್ಮಿಷನ್ ತಗೋಬೇಕಲ್ಲ, ಮಿನರಲ್ ಪರ್ಮಿಷನ್ ಒಬ್ರು ತಗೋಬೇಕು ಅಥವಾ ಫಿಶಿಂಗ್ ಪರ್ಮಿಷನ್ ತಗೋಬೇಕು, ಎಕನಾಮಿಕ್ ಸಲ್ಮಂದ್ ಪರ್ಮಿಷನ್ ತಗೋಬೇಕು. ಅವಕ್ಕೆ ಏನ್ ಮಾಡ್ರ ಅಂದ್ರೆ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಟ್ಗಳು ಅಂತ ಮಾಡ್ಯಾರ. ಆ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಟ್ಗಳು 3 ಬರ್ತಾವೆ. ಯಾವ್ದು ಹೇಳಿ, ಒಂದೇದ ISA ಅಂತ ಹೇಳಿ, ISI ಅಲ್ಲ ISA ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ ಅಂತ ಕರಿತಾರೆ. ಈ ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ ಏನ್ ಮೇನ್ ಮೋಟೋ ಇರ್ತೈತೆ ಅಂದ್ರೆ ಮಿನರಲ್ಸ್ ಮ್ಯಾನೇಜ್ ಮಾಡೋದತ್ ಇರ್ತೈತೆ. ನೆನಪಿಟ್ಕೊ, ಇದೇನ್ರ ಸಿ ಒಳಗೆ ಬರೋ ಮಿನರಲ್ಸ್ ಏನಿರ್ತಾವಲ್ಲ, ಇವು ರೇರ್ ಅರ್ತ್ ಮೆಟಲ್ಸ್ ಆಗಲಿ ಕ್ರಿಟಿಕಲ್ ಮಿನರಲ್ಸ್ ಆಗಲಿ ಇಂಥದ್ದು ಏನಾರ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಪರ್ಮಿಷನ್ ಯಾರ ಕಡೆ ತಗೋಬೇಕಂದ್ರೆ ISA ಅಂತ ಬರ್ತದೆ. ಇಂಟರ್ನ್ಯಾಷನಲ್ ಸಿ ಬೆಡ್ ಅಥಾರಿಟಿ ಅಂತ ಬರ್ತದೆ. ಇದು ನೆನಪಿಟ್ಕೋರಿ. ಒಂದೇ ಇನ್ಸ್ಟಿಟ್ಯೂಟ್ ಇದು. ಎರಡನೇ ಇನ್ಸ್ಟಿಟ್ಯೂಟ್ ಇವತ್ನ ಅದಕ್ಕೆ ಏನಂತಾರೆ ITLOS ಅಂತ ಕರೀತಾರೆ ಅಥವಾ IT ಲಾಸ್ ಅಂತ ಕರೀತಾರೆ. ಅದು ಏನಂತ ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಫಾರ್ ಲಾ ಆಫ್ ದ ಸಿ ನೆನಪಿರ್ತದೆ. ITLOS ಅಂತ ನೆನಪಿಟ್ಕೋರಿ. IT ಲಾಸ್ ಅಂತ ಐತಲ್ಲ, I ಅಂದ್ರೆ ಇಂಟರ್ನ್ಯಾಷನಲ್, T ಅಂದ್ರೆ ಟ್ರಿಬ್ಯುನಲ್, ಫಾರ್ ಲಾ ಆಫ್ ದ ಸಿ. ಎದ್ರ ಸಲ್ಮಂದಿ ಇದಿರ್ತೈತೆ ಅಂದ್ರೆ ನಮ್ಮಲ್ಲಿ ಟ್ರಿಬ್ಯುನಲ್ಸ್ ಅಂತ ಡಿಸ್ಕಷನ್ ಮಾಡಿದ್ವಿ ನೆನಪೈತಲ್ಲ. ನಮ್ಮಲ್ಲಿ ಹಂಗ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ನ್ಯಾಯ ಮಂಡಳಿಗಳು ಬರ್ತಾವಲ್ಲ, ಹಂಗ ಅನ್ಕ್ಲಾಸ್ದಾಗೂ ಟ್ರಿಬ್ಯುನಲ್ಸ್ ಅಂತ ಇರ್ತಾವ. ಯಾವ್ದಾರ 2 ಕಂಟ್ರಿ ನಡು ಡಿಸ್ಪ್ಯೂಟ್ ನಡೀತಿರ್ತೈತೆ ನೋಡ್ರಿ. ಏನಂದ್ರ ನಮ್ದು 12 ನಾಟಿಕಲ್ ಮೈಲ್ ಇರ್ತೈತಿ, ನಮ್ ಮ್ಯಾಕ್ಸಿಮಮ್ 200 ತನ ಐತೆ, ಹೋಗಿ ಜಾಸ್ತಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡತ್ತೇಳಿ ಆ ಕಂಟ್ರಿ ನಮ್ಮ ಕಂಟ್ರಿ ಜಗಳ ಆತತ್ತೇಳಿ ಅದನ್ನ ಯಾವ ನ್ಯಾಯ ಮಂಡಳಿದಾಗ ಡಿಕ್ಲೇರ್ ಮಾಡ್ಬೇಕಂದ್ರೆ ಇದು IT ಲಾಸ್ ಅಂತ ನೆನಪಿಟ್ಕೋರಿ. IT ಲಾಸ್ ಫುಲ್ ಫಾರ್ಮ್ ಏನಂದ್ರ ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಫಾರ್ ಲಾ ಆಫ್ ದ ಸಿ. ಅದಕ್ಕೆ ರೀಸೆಂಟ್ ಆಗಿ ಬಿಮಲ್ ಎನ್ ಪಟೇಲ್ ಅಂತ ರೀಸೆಂಟ್ ಆಗಿ ಯಾವ್ದೊಂದು ಟ್ರಿಬ್ಯುನಲ್ ಅದ ಜಸ್ಟಿಸ್ ಆಗಿ ಅಪಾಯಿಂಟ್ ಮಾಡ್ಯಾರಂದ್ರ ITLOS IT ಲಾಸ್. ಏನ್ ನೆನಪಿಟ್ಕೋತೀರಿ ಇಟ್ಕೋರಿ. ಇವು 2 ಇನ್ಸ್ಟಿಟ್ಯೂಟ್ ಹೇಳಿಲ್ಲ. ಇನ್ನೊಂದು 3ನೇದು ಲಾಸ್ಟ್ ಇನ್ಸ್ಟಿಟ್ಯೂಟ್ ಯಾವ್ದು ಬರ್ತೈತೆ ಅಂದ್ರೆ CLCS ಅಂತ ಕರೀತಾರೆ. CLCS ಫುಲ್ ಫಾರ್ಮ್ ಹೇಳಿ ಕಮಿಷನ್ ಆನ್ ಲಿಮಿಟ್ಸ್ ಆಫ್ ದ ಕಾಂಟಿನೆಂಟಲ್ ಸೆಲ್ಫ್ ಅಂತ ಕರೀತಾರೆ. ಏನ್ ಹೇಳ್ರಿ CLCS ಅಂದ್ರ ಕಮಿಷನ್ ಆನ್ ಲಿಮಿಟ್ಸ್. ಅರ್ಧಾರ ನೆನಪಿಟ್ಕೋರಿ. ಕಮಿಷನ್ ಆನ್ ಲಿಮಿಟ್ಸ್ ಆಫ್ ಕಾಂಟಿನೆಂಟಲ್ ಸೆಲ್ಫ್ ಅಂತ ಕರೀತಾರೆ. ಈ ಕಾಂಟಿನೆಂಟಲ್ ಸೆಲ್ಫ್ ಅಂದ್ರೆ ಏನಂತ ಗೊತ್ತಾಗತ್ತೆ, ಸಮುದ್ರದಾಗ ಇರ್ತದೆ ನೆನಪೈತಿ. ಕಾಂಟಿನೆಂಟಲ್ ಸೆಲ್ಫ್ ಅಂತ ಕರಿತೀವಲ್ಲ. ಈ ನಾವು ಸಮುದ್ರದ ಅವು ಹೆಡಾಪೆಲಾಲಜಿ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧ ಬರಂಗಿಲ್ಲ. ಇದು ಕಾಂಟಿನೆಂಟಲ್ ಸೆಲ್ಫ್ ಅಂದ್ರೆ ಈ ಸಮುದ್ರ ನೀರು ಇರ್ತೈತಿಲ್ಲ ಅದ್ರೊಳಗೆ ಕರೀತಾರೆ ನೋಡಿ. ಕಾಂಟಿನೆಂಟ್ ಸೆಲ್ಫ್, ಗಯೋಟ್ಸ್, ಟ್ರೆಂಚಸ್ ಅಂತ ಕರೀತಾರೆ ನೆನಪದವಲ್ಲ. ಅದ್ರೊಳಗ ಏನ್ ಕಾಂಟಿನೆಂಟಲ್ ಸೆಲ್ಫ್ ಇರ್ತೈತಿಲ್ಲ, ಆ ಕಾಂಟಿನೆಂಟಲ್ ಸೆಲ್ಫ್ ತನ ಅಗ್ರಿಮೆಂಟ್ ಎಷ್ಟು ಮಾಡ್ಕೊಂಡಿರ್ತಾರ, ಅದ್ರ ಲಿಮಿಟ್ ಸೆಟ್ ಐತಿ ಅನ್ನೋದು ಅದನ್ನ ಡಿಕ್ಲೇರ್ ಮಾಡಕ ಒಂದು ಏಜೆನ್ಸಿ ಐತಿ ಇಂಡಿಪೆಂಡೆಂಟ್. ಅದ ಯಾವ್ದಂದ್ರ CLCS ನೆನಪಿರ್ತದ. ಈ ಕಮಿಷನ್ ಏನ್ ಮಾಡ್ತಿರ್ತದೆ ಗೊತ್ತಾನ, ಎಲ್ಲರ ಕಾಂಟಿನೆಂಟಲ್ ಸೆಲ್ಫ್ ಅಥವಾ ನಿಮ್ ಲಿಮಿಟ್ ಮೀರಿ ಎಲ್ಲರ ಮಿನರಲ್ಸ್ ತಗೊಳತ್ರಿ ಅಥವಾ ನಿಮ್ ಲಿಮಿಟ್ ಮೀರಿ ಏನರ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡತ್ತೇಳಿ ಈ ಕಾಂಟಿನೆಂಟಲ್ ಸೆಲ್ಫ್ ದವ್ರು ಏನ್ ಮಾಡ್ತಾರೆ ಅಂದ್ರೆ ರಿವ್ಯೂ ಮಾಡ್ತಾರೆ. ಅದನ್ನ ಕಮಿಷನ್ ಅಂತ ಹೇಳಿ ಆ ಕಮಿಷನ್ ಏನ್ ಮಾಡ್ತಿರ್ತದೆ ಅಂದ್ರೆ ರಿವ್ಯೂ ಮಾಡ್ತಿರ್ತದೆ. 3 ಇಂಡಿಪೆಂಡೆಂಟ್ ಏಜೆನ್ಸಿಗಳು ಗೊತ್ತಾದು. ಇನ್ ಏನ್ ಕೇಳ್ಬೋದಂದ್ರ ಪ್ರೆಸೆಂಟ್ ಬಿಮಲ್ ಎನ್ ಪಟೇಲ್ ಅಂತದಾರಲ್ಲ, ಅವ್ರನ್ನ ಯಾವ ಟ್ರಿಬ್ಯುನಲ್ ನ್ಯಾಯ ಮಂಡಳಿಗ ಇದನ್ನ ITLOS 3 ಒಮ್ಮೆ ಹೇಳ್ಬಿಡ್ರಿ. ಒಂದೇದು ಯಾವ್ದ ISA ಅಂದ್ರ
ಇಂಟರ್ನ್ಯಾಷನಲ್ ಸೀ ಬೆಡ್ ಅಥಾರಿಟಿ. ಸೀ ಬೆಡ್ ಅಂದ್ರೆ ಸಮುದ್ರ ಕೆಳಗಿಂದ ಏನು ಬೆಡ್ ಇರ್ತದಲ್ಲ, ಆ ಸೀ ಬೆಡ್ ಮೇಲೆ ಏನು ಮಿನರಲ್ಸ್ ಬರ್ತಲ್ಲ ಅವಕ್ಕೆಲ್ಲ ಬರ್ತದೆ. ಕಾಂಟಿನೆಂಟಲ್ ಸೆಲ್ಫ್ ಅಂದ್ರೆ ನಮ್ಮ ಕಾಂಟಿನೆಂಟ್ ಎಲ್ಲಿ ತನ ಬರ್ತದೆ, ಅದ್ರ ಸೆಲ್ಫ್ ಎಲ್ಲಿ ತನ ಐತಲ್ಲ ಅದರ ಲಿಮಿಟ್ಸ್ ಬಗ್ಗೆ. ನಮ್ದು ಒಂದು ಇಂಡಿಯನ್ ಏಷಿಯನ್ ಕಾಂಟಿನೆಂಟ್ ಐತೆ ತಿಳ್ಕೊ, ನಮ್ಮ ಕಾಂಟಿನೆಂಟ್ಗೆ ರಿಲೇಟೆಡ್ ಇದ್ದು ಓಷಿಯನ್ ಎಟ್ ಬರ್ತದಲ್ಲ ಅಲ್ಲಿ ತನ ಲಿಮಿಟ್ಸ್ ಇರ್ತೇಳಿ ಅದ್ರ ಬರ್ತೈತೆ ಅಂದ್ರೆ CLCS ಕಮಿಷನ್ ಬರ್ತದೆ. ಅದನ್ನ ಬಿಟ್ಟು ನಾವು ಪೆಸಿಫಿಕ್ ಕಾಂಟಿನೆಂಟ್ದಾಗ ಅಥವಾ ಯಾವ್ದಾರ ನಾರ್ತ್ ಅಮೆರಿಕನ್ ಕಾಂಟಿನೆಂಟ್ ಒಳಗೆ ಮಿನರಲ್ಸ್ ತೆಗಿತೀವಿ ಅಂತೇಳಿ ಅದು ಎದ್ರೋಗಿ ಬರ್ತೈತೆ ಅಂದ್ರೆ ಅವಾಗ ಅದ ಇಂಟರ್ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್ ದವರ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇದೇನ್ ಕಮಿಷನ್ ಐತಿಲ್ಲ ಅವ್ರು ರಿವ್ಯೂ ಮಾಡ್ತಿರ್ತಾರೆ. ಅದ್ರ ಸಲ್ವಂದ್ ಗೊತ್ತಾತಲ್ಲ. 3 ಹೇಳ್ರಲ್ಲ, ಈಗ 1 ಹೇಳ್ರ. ISA ಹೇಳ್ರಲ್ಲ, ಇಂಟರ್ನ್ಯಾಷನಲ್ ಸೀ ಬೆಡ್ ಆತ. ಎರಡನೇದು ಯಾವ್ದ? IT ಲಾಸ್ ಅತ್ ಕೇಳ್ರ. ಟೆರಿಟೋರಿಯಲ್ ಯಾಕ? ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಫಾರ್ ಲಾ ಆಫ್ ದ ಸಿ. ಅದರದ್ದು ಏನು ಯಾರನ್ನ ಅಪಾಯಿಂಟ್ ಮಾಡ್ರಿ ರೀಸೆಂಟ್ ಆಗಿ 2026 ಬಿಮಲ್ ಎನ್ ಪಟೇಲ್. ನೆಕ್ಸ್ಟ್ ಇನ್ನೊಂದು ಏನು ಹೇಳಿ? CLCS. CL ಅಂದ್ರೆ ಕಮಿಷನ್ ಲಿಮಿಟ್ಸ್ ಆನ್ ಕಾಂಟಿನೆಂಟಲ್ ಸೆಲ್ಫ್ ಅಂತಾರೆ, ನೆನಪಿಟ್ಕೋರಿ. ಇದನ್ನ ಶಾರ್ಟ್ ಫಾರ್ಮ್ CLCS ಐತಲ್ಲ, ಕಮಿಷನ್ ಲಿಮಿಟ್ಸ್ ಆನ್ ಕಾಂಟಿನೆಂಟಲ್ ಸೆಲ್ಫ್ ಅಂತ ನೆನಪಿರ್ತಾವಲ್ಲ. ಇವು ಯಾವ ಥರದ ಇದನ್ನ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಟ್ ಅದನ್ನ ಹೇಳ್ರಿ. ಯಾವ್ದ್ರದ್ದು ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಟ್ಗಳು ಇವು? ಅನ್ಕ್ಲಾಸ್. ಈ ಅನ್ಕ್ಲಾಸ್ ಅನ್ನೋದ ಯುನೈಟೆಡ್ ನೇಷನ್ ಐತು ಅಲ್ಲೋ, ಅದರ ಹೆಸರಿನಾಗ ಐತಲ್ಲ ಯುನೈಟೆಡ್ ನೇಷನ್. ಇದು ಯುನೈಟೆಡ್ ನೇಷನ್ ಮಾಡಿರ್ತಾರ. ಅನ್ಕ್ಲಾಸ್ ಟ್ರೀಟಿ ಅಂತ ಬರ್ತೈತೆ, ನೆನಪಿರ್ತೈತಲ್ಲ ಪೂರ್ತಿ. ನೆಕ್ಸ್ಟ್ ಇದು ರೀಸೆಂಟ್ ಆಗಿ 4 ನ್ಯೂ ಏನ್ ಮಾಡ್ರಂದ್ರೆ ನಮೋ ಸಿಟೀಸ್ ಮಾಡ್ಬೇಕಂದಾರ. ನಮೋ ಸಿಟೀಸ್ಗಳ 4 ನ್ಯೂ ನಮೋ ಸಿಟೀಸ್ ಮಾಡ್ಬೇಕಂದಾರ. ಗ್ರೀನ್ ಫೀಲ್ಡ್ ನಮೋ ಸಿಟಿ ಅಂತ ಕರೀತಾರೆ. ಎಲ್ಲಿ ಮಾಡತ್ತಾರ? ಆಪ್ಷನ್ ಕೊಡ್ಲಿ. ಡೆಲ್ಲಿ NCR ಮತ್ತು ಹರಿಯಾಣ, ಉತ್ತರ ಪ್ರದೇಶ್. 3 ಡೆಲ್ಲಿದಾಗ ಮಾಡತ್ತಾರೋ ಡೆಲ್ಲಿ NCRದಾಗ ಮಾಡತ್ತಾರ? ಡೆಲ್ಲಿ NCR, ಡೆಲ್ಲಿಗೆ ಡಿಫ್ರೆನ್ಸ್ ಏನು ಇದು ಹೇಳ್ರಿ. ಡೆಲ್ಲಿ NCR ಡೆಲ್ಲಿ ಅಂತ ಬರ್ತದೆ. ಇವು ನಮೋ ಸಿಟಿ ಅಂತ ಮಾಡತ್ತಾರ. ನರೇಂದ್ರ ಮೋದಿ ಸಿಟಿ ಅಂತ ಕರಿಬಹುದು, ಇಲ್ಲಾರ ಗ್ರೀನ್ ಫೀಲ್ಡ್ ಸಿಟಿ ಅಂತ ಯಾಕೆ ಕರೀತಾರ ಅಂದ್ರೆ ಸಿಟಿಗಳು ಗ್ರೀನ್ ಫೀಲ್ಡ್ ಅಂದ್ರೆ ಏನ್ ಗೊತ್ತಾ? ಗ್ರೀನ್ ಫೀಲ್ಡ್ ಅಂದ್ರೆ ಸುತ್ತು ಮನಿ ಎಲ್ಲ ಇರ್ಬೇಕಾದ್ರೆ ಸುತ್ತು ಕಟ್ಟಿ ಗ್ರೀನ್ ಗಿಡ ಅದು ಇರಬೇಕು ಅಥವಾ ಹೊಲ ಅದು ಇರ್ಬೇಕಲ್ಲ, ಅದಕ್ಕೆ ಗ್ರೀನ್ ಫೀಲ್ಡ್ ಅಂತ ಕರೀತಾರೆ. ಈ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅಂತ ಕರೀತಾರೆ ನೋಡ್ರಿ. ಈ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಏನಿರ್ತಾವ ಅಂದ್ರೆ ಏರ್ಪೋರ್ಟ್ ಇರ್ತೈತಿ, ಅದ್ರ ಸುತ್ತು ಕಟ್ಟಿ ಎಲ್ಲ ಹೊಲ ಇರ್ತಾವ, ಅದ ಗ್ರೀನ್ ಫೀಲ್ಡ್ ಏರ್ಪೋರ್ಟ್. ಸೇಮ್ ಹಂಗ ಸಿಟಿಗಳನ್ನ ಹೆಂಗ್ ಮಾಡತ್ತಾರ ಅಂದ್ರೆ ಈ ಪ್ರೆಸೆಂಟ್ ಸಿಟಿಗಳು ಹೆಂಗದ ಅಂದ್ರೆ ಸುತ್ತು ಕಟ್ಟಿ ಎಲ್ಲಿ ನೋಡ್ರೆ ಬರೀ ಕಟ್ಟಡಗಳು ಕಾಣಿಸ್ತಿರ್ತಲ್ಲ ಅಂತದ್ ಕಾಣಿಸ್ಬಾರ್ದು. ಆ ಎಲ್ಲರ ಸಿಟಿ ಒಳಗಿಂದ ಮ್ಯಾಲ ನೋಡ್ರಿ ಅಂತೇಳಿ ಮಗ್ಲೆಲ್ಲ ಗ್ರೀನ್ ಕಾಣಿಸ್ಬೇಕು, ನಡು ಸಿಟಿ ಇರ್ಬೇಕು. ಅದಕ್ಕೆ ಗ್ರೀನ್ ಫೀಲ್ಡ್ ಸಿಟಿ ಅಂತ ಡೆವಲಪ್ ಮಾಡತ್ತಾರ. ಇಂಡಿಯಾದಾಗ 4 ಸಿಟಿಗಳು ಡೆವಲಪ್ ಮಾಡತ್ತಾರ ನಮೋ ಸಿಟಿ ಅಂತ ಹೇಳಿ. ನರೇಂದ್ರ ಮೋದಿ ಅವ್ರ ಹೆಸರಲ್ಲೇನೆ ಮಾಡತ್ತಾರ. ಎಲ್ಲಿ ಮಾಡತ್ತಾರ? ಡೆಲ್ಲಿ ಒಳಗೋ ಡೆಲ್ಲಿ NCRದಾಗ. ಡೆಲ್ಲಿ NCRದಾಗ ಅಂದ್ರೆ 4 ಪ್ಲೇಸ್ಗಳು ಬರ್ತಾವ. 4 ಎಲ್ಲೆಲ್ಲಿ ಹೇಳ್ರಿ? ಯಾವ 4 ಸ್ಟೇಟ್? ಇದು ಡೆಲ್ಲಿ NCR ಮತ್ತು ಡೆಲ್ಲಿಗೆ ಡಿಫ್ರೆನ್ಸ್ ಏನಂದ್ರೆ ಡೆಲ್ಲಿ ಅನ್ನೋದ ಭಾರತದ ಏನಂದ್ರೆ ಕ್ಯಾಪಿಟಲ್ ಅಂತ ಕರಿತೀವಿ, ಕರೆಕ್ಟಾ? ಇದಕ್ಕೆ ಇನ್ನೊಂದು ಏನಂದ್ರೆ NCR ಅಂತ ಎದಕ್ಕೆ ಕರೀತಾರ ಅಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತ ಕರಿತೀವಿ. ಡೆಲ್ಲಿ ಅನ್ನೋದು ಏನಂದ್ರೆ ಒಂದು ಯೂನಿಯನ್ ಟೆರಿಟರಿ, ಕರೆಕ್ಟಾ? ಆ ಯೂನಿಯನ್ ಟೆರಿಟರಿ ಒಳಗೆ ಏನಿರ್ತಲ್ಲ ಅದು ಒಂದು ಡೆಲ್ಲಿ ಅಡ್ಮಿನಿಸ್ಟ್ರೇಷನ್ದಾಗ ಬರ್ತದೆ. ಓನ್ಲಿ ನೆನಪಿಟ್ಕೋರಿ, ಡೆಲ್ಲಿ ಅಡ್ಮಿನಿಸ್ಟ್ರೇಷನ್ದಾಗ ಬಂದ್ರೆ ಡೆಲ್ಲಿ ಯೂನಿಯನ್ ಟೆರಿಟರಿ ಒಂದೇ ಬರ್ತದೆ. ಡೆಲ್ಲಿ NCR ಅಂತ ಬರ್ತದಲ್ಲ, ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತ ಕರಿತೀವಿ. ಆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅನ್ನೋದಾಗ 4 ಸ್ಟೇಟ್ಗಳು ಅದ್ರ ಕೂಡಿ ಬರುವ ಕ್ಯಾಪಿಟಲ್ ರೀಜನ್ ಅಂತ ಕರಿತೀವಿ. 4 ಸ್ಟೇಟ್ ಅಂದ್ರೆ ಆ ಸ್ಟೇಟ್ ಎಲ್ಲಾ ಸಿಟಿಗಳು ಬರಂಗಿಲ್ಲ. ಆ ಏನ್ ಕ್ಯಾಪಿಟಲ್ ರೀಜನ್ ಸನೆ ಇದ್ದಿದ್ದು ಹಳ್ಳಿಗಳು ಅದಾವಲ್ಲ ಅವು ಕೂಡಿ ಬರ್ತಾವ. 4 ಸಿಟಿ ಯಾವ್ಯಾವ? ಒಂದು ಡೆಲ್ಲಿ ಆತ, ಅದನ್ನ ಬಿಟ್ಟು 3 ಸ್ಟೇಟ್ಗಳು ಬರ್ತಾವ. ಯಾವ್ಯಾವ? ಎಸ್, ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶ. ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶ. ಇನ್ನೊಂದು ಯಾವ್ದಂದ್ರೆ ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶ, ಡೆಲ್ಲಿ. 4 ಅದವಲ್ಲ. 4 ಒಳಗೆ ಏನ್ ಮಾಡತ್ತಾರ ಗೊತ್ತಾತಲ್ಲ? ಏನ್ ಕನ್ಫ್ಯೂಸ್ ಆಗಲಿಲ್ಲ? ನಾಳೆ ಎಲ್ಲರ ಸ್ಟೇಟ್ಗಳನ್ನ ಕೇಳ್ರು ನೆನಪಿಟ್ಕೋರಿ. ಡೆಲ್ಲಿ NCRದಾಗ ಬರೋ ಸ್ಟೇಟ್ಗಳು ಇವ ಹರಿಯಾಣ, ಉತ್ತರ ಪ್ರದೇಶ, ರಾಜಸ್ಥಾನ. ಯಾಕಂದ್ರೆ ಈ ಕಡೆ ಭಾಗ ಏನ್ ಹತ್ಕೋತಂದ್ರೆ ರಾಜಸ್ಥಾನ, ಈ ಕಡೆ ಯಾವ್ದತ್ತೈತೆ ಅಂದ್ರೆ ಉತ್ತರ ಪ್ರದೇಶ, ಮ್ಯಾಲೆ ಯಾವ್ದತ್ತೈತೆ ಅಂದ್ರೆ ಹರಿಯಾಣ. ಈ ಹರಿಯಾಣ ಪೂರ್ತಿ ಸ್ಟೇಟು ಬರಂಗಿಲ್ಲ ಅಥವಾ ರಾಜಸ್ಥಾನ ಪೂರ್ತಿ ಸ್ಟೇಟ್ ಬರಂಗಿಲ್ಲ. ಆ ಬಾರ್ಡರ್ ಹಂಚ್ಕೊಂಡಿದ್ದು ಏನೋ ಒಂದು ಸ್ವಲ್ಪ ಹಳ್ಳಿಗಳು ಇರ್ತಾವಲ್ಲ ಅವು ನ್ಯಾಷನಲ್ ಕ್ಯಾಪಿಟಲ್ ರೀಸನ್ದಾಗ ಬರ್ತಾವ. ನಾಳೆ ಎಲ್ಲರ ನ್ಯಾಷನಲ್ ಕ್ಯಾಪಿಟಲ್ ರೀಸನ್ದಾಗ ಡೆವಲಪ್ ಮಾಡತ್ತಾರ ರಾಜಸ್ಥಾನದ ಯಾವ್ದಾರ ಕೊಟ್ಟಿರ್ತೇನೆ ಅದು ಎಲ್ಲರ ಅದ್ರ ರಿಲೇಟೆಡ್ ಇತ್ತೇಳಿ ಅದು ರಾಜಸ್ಥಾನದ ಸಿಟಿನೂ ಎಲ್ಲಿ ಬರ್ತೈತೆ ಅಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ರೀಸನ್ದಾಗ ಬರ್ತದೆ. ಈಗ ಎಲ್ಲಿ ಹೇಳ್ರಿ ನೋಡು, 4 ನ್ಯೂ ಸಿಟೀಸ್ ಮಾಡತ್ತಾರ. ಯಾವ 4 ಸ್ಟೇಟ್ಗಳು ಪಾರ್ಟಿಸಿಪೇಟ್ ಮಾಡತ್ತಾರ. ಇನ್ನಾವ್ ಸಿಟಿದು ಯಾವ ಹಳ್ಳಿ ಹತ್ ಕೊಟ್ಟಿಲ್ಲ. ಪೂರ್ತಿ ಸಿಟಿಗಳನ್ನ ಇವು 4 ಸ್ಟೇಟ್ನ ಡೆವಲಪ್ ಮಾಡ್ಬೇಕಂದ್ರೆ 4 ಸಿಟಿ ಯಾವತ್ತ ಕೇಳಿದ್ರೆ ಒಂದು ಡೆಲ್ಲಿ, ಇನ್ನೊಂದು ಹರಿಯಾಣ, ಇನ್ನೊಂದು ಉತ್ತರ ಪ್ರದೇಶ, ಇನ್ನೊಂದು ರಾಜಸ್ಥಾನ. ನೆನಪಿರ್ತದೆ ಹೆಂಗೆ? ಹಿಂಗೆ ನೆನಪಿಟ್ರೆ ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶ ಹಿಂಗಾರ ನೆನಪಿಟ್ರೆ ನೆನಪಿರ್ತಾವಲ್ಲ ಹೇಳ. ಇದು ಯಾವ ಸಿಟಿ ಅಂತ ಹೇಳಿ? ನಮೋ ಸಿಟಿ. ಇವ್ರು ಕ್ವಶನ್ದಾಗ ಕೇಳಾಗ ನಮೋ ಸಿಟಿ ಎಲ್ರ ಹೆಸರು ಬಿಟ್ಟ ಗ್ರೀನ್ ಸಿಟಿ ಅಥವಾ ರೀಸೆಂಟ್ ಆಗಿ 4 ಗ್ರೀನ್ ಸಿಟಿ ಮಾಡತ್ತಾರ. ಎಲ್ಲಿ ಮಾಡತ್ತಾರ ಅಂತ ಕೇಳ್ರ ಡೆಲ್ಲಿ NCRದಾಗ. ನೆನಪಿರ್ತಾವಲ್ಲ 4 ಯಾವ್ಯಾವ ಹೇಳ್ರ? ನೆನಪಿಟ್ಕೊಳ್ಬೇಕು. ಡೆಲ್ಲಿ, ರಾಜಸ್ಥಾನ, ಹರಿಯಾಣ. ಹಿಂಗಾರ ನೆನಪಿಟ್ಕೋರ ಮ್ಯಾಪ್ ಮೇಲೆ ನೆನಪಿಟ್ಕೋ. ಕೋಡ್ ಮಾಡಿದ್ರೆ ಮತ್ತೆ ಅಲ್ಲೇ
ಅದು ನೆನಪಿಟ್ಕೋರಿ. ನ್ಯಾಷನಲ್ ಕ್ಯಾಪಿಟಲ್ ರೀಸನ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಬರ್ತದೆ. ಇದನ್ನ ನಾಳೆ ಇದೊಂದು ನೆನಪಿಟ್ಕೋರಿ, ನ್ಯಾಷನಲ್ ಡೆವಲಪ್ಮೆಂಟ್ ಕ್ಯಾಪಿಟಲ್ ರೀಸನ್ ಬೇರೆ ಮತ್ತು ಸೆಂಟ್ರಲ್ ವಿಸ್ತಾ ಪ್ರಾಜೆಕ್ಟ್ ಬೇರೆ, ಎರಡು ಕನ್ಫ್ಯೂಸ್ ಆಗ್ಬಾರ್ದು. ನ್ಯಾಷನಲ್ ಕ್ಯಾಪಿಟಲ್ ರೀಸನ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಐತ್ಲಾ, ಇದು ಇನ್ನೊಮ್ಮೆ ಹೇಳ್ತಾನೆ ನೋಡ್ರಿ. ಎರಡು ಸೆಂಟ್ರಲ್ ವಿಸ್ತಾ ಪ್ರಾಜೆಕ್ಟ್ ಬರ್ತೇಳಿ, ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಪಾರ್ಲಿಮೆಂಟ್ ಅಥವಾ ಯಾವ ಬಿಲ್ಡಿಂಗ್ ಬರ್ತಲ್ಲ ಅವ್ನು ಡೆವಲಪ್ ಮಾಡ್ತಾರ ಓನ್ಲಿ ಡೆಲ್ಲಿ ಒಳಗೆ ಅಷ್ಟ. ಬಟ್ ನ್ಯಾಷನಲ್ ಕ್ಯಾಪಿಟಲ್ ರೀಸನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಬರ್ತೈತಿ, ಎಲ್ಲಿ ತನ ಐತೆ ಅಂದ್ರೆ 2041 ತನ. ಆ ಪ್ರೋಗ್ರಾಮ್ ಎದಕ್ಕೆ ಮಾಡ್ರಿ ಅಂದ್ರೆ, ಇದೇನು ನ್ಯಾಷನಲ್ ಕ್ಯಾಪಿಟಲ್ ರೀಸನ್ ಅಂತ ಹೇಳಿಲ್ಲ, 3 ಸ್ಟೇಟ್ಗಳು ಹೇಳಿ ಡೆಲ್ಲಿ ಬಿಟ್ಟು. ಯಾವ್ಯಾವ ಅಂದ್ರೆ ಹರಿಯಾಣ ಒಂದ, ಉತ್ತರ ಪ್ರದೇಶ ಒಂದ, ರಾಜಸ್ಥಾನ್. ಈ ಸ್ಟೇಟ್ ಒಳಗಿರೋ ಏನು ಹಳ್ಳಿಗಳದಾವಲ್ಲ ಆ ನ್ಯಾಷನಲ್ ಕ್ಯಾಪಿಟಲ್ ರೀಸನ್ದಾಗ ಬರು ಅವು ಸಿಟಿಗಳನ್ನೆಲ್ಲ ಏನಂದ್ರೆ ಫುಲ್ ಡೆವಲಪ್ ಮಾಡ್ಬೇಕಂತ ಮಾಡ್ರ. ಅದಕ್ಕೆ ನ್ಯಾಷನಲ್ ಇದನ್ನ ಕ್ಯಾಪಿಟಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತೂ ಕರೀತಾರೆ. ನೆನಪಿಟ್ಕೋರಿ. ಯಾವ ಇಯರ್ ತನ ಐತೆ ಅಂದ್ರೆ 2041 ಅದ್ರ ಭಾಗ ಆಗಿ ರೀಸೆಂಟ್ ಆಗಿ ಗ್ರೀನ್ ಸಿಟೀಸ್ ಮಾಡ್ಯಾರ. ಎಷ್ಟು ಗ್ರೀನ್ ಸಿಟಿ ಮಾಡ್ಯಾರ ಅಂದ್ರೆ 4 ಗ್ರೀನ್ ಸಿಟಿ ನೆನಪಿರ್ತಾವಲ್ಲ. ನೆಕ್ಸ್ಟ್ ಏನತ್ತ ಶಾನ್ ರೀಸೆಂಟ್ ಆಗಿ ಹೇಳಿ, ಶಾನ್ ಕನ್ಸರ್ವೇಷನ್ ಇದನ್ನ ಸೊಸೈಟಿ ಅಂತ ಮಾಡ್ತಾರೆ. ಎಲ್ಲಿ ಮಾಡ್ಯಾರ ಇದ್ದ ಶಾನ್ ಕನ್ಸರ್ವೇಷನ್ ಸೊಸೈಟಿ ಅಥವಾ ಅದ್ರ ಫುಲ್ ಫಾರ್ಮ್ ಹೇಳ್ಬಿಡ್ತು ನೋಡಿ. ಶಾನ್ ಅಂದ್ರೆ ಸ್ನೋ ಲೆಪರ್ಡ್ ಅಂಡ್ ಹೈ ಆಲ್ಟಿಟ್ಯೂಡ್ ನ್ಯಾಚುರಲ್ ಕನ್ಸರ್ವೇಷನ್ ಸೊಸೈಟಿ ಅಂತ ಕರೀತಾರೆ. ಸ್ನೋ ಲೆಪರ್ಡ್ ಶಾನ್ ಅಂತ ಐತಲ್ಲ, SHAN ಅಂತ ಬರ್ತದೆ. ಎಸ್ ಅಂದ್ರೆ ಇದನ್ನ ಸ್ನೋ, ಲೆಪರ್ಡ್ ಹೈ ಆಲ್ಟಿಟ್ಯೂಡ್ ಕನ್ಸರ್ವೇಷನ್ ಸೊಸೈಟಿ ಅಂತ ಎಲ್ಲಿ ಮಾಡ್ತಾರೆ? ಎಸ್ ಲಡಾಖ್ನಾಗ. ಇದು ಎದ್ರ ಸಲ್ಮಾನ್ ಅಂತ ಹೇಳ್ತಾರೆ ನೋಡ್ರಿ. ಮೌಂಟೇನ್ ಗೋಸ್ಟ್ ಆಫ್ ದ ಮೌಂಟೇನ್ ಅಂತ ಯಾವ್ದು ಕರೀತಾರೆ? ಇದು ಒಂದು ಕ್ವಶನ್ ಕೇಳ್ಯಾರ. ಗೋಸ್ಟ್ ಆಫ್ ದ ಮೌಂಟೇನ್ ಅಂದ್ರೆ ಮೌಂಟೇನ್ ಏನಂತೀವಿ? ಬೆಟ್ಟಗಳಲ್ಲ, ಬೆಟ್ಟಗಳಂತ ಕರಿತಾವಲ್ಲ ಮೌಂಟೇನ್. ಬೆಟ್ಟಗಳೊಳಗಿರುವ ದೆವ್ವ ಅಂತ ಕರೀತಾರೆ ಅದಕ್ಕೆ. ಮೌಂಟೇನ್ ಆಫ್ ದ ಗೋಸ್ಟ್ ಅಥವಾ ಗೋಸ್ಟ್ ಆಫ್ ದ ಮೌಂಟೇನ್ ಅಂತ ಯಾವ ಒಂದು ಸ್ಪೀಸೀಸ್ ಕರೀತಾರೆ? ಸ್ನೋ ಲೆಪರ್ಡ್ಗೆ ಕರೀತಾರೆ. ಸ್ನೋ ಲೆಪರ್ಡ್ಗೆ ಇದು ನೆನಪಿಟ್ಕೋರ. ಅದಕ್ಕೆ ಹೇಳತ್ ಇಲ್ಲಾರ ಲಡಾಖ್ದ ಸ್ಟೇಟ್ ಎನಿಮಲ್ ಯಾವ್ದೈತೆ ಅಂತ ಕೇಳ್ರ? ಸ್ನೋ ಲೆಪರ್ಡ್. ಇದು ಪೂರ್ತಿ ಅದಕ್ಕೆ ಬರತೈತಿ, ಅದು ನೆನಪಿಟ್ಕೋರಿ. ಗೋಸ್ಟ್ ಆಫ್ ದ ಮೌಂಟೇನ್ ಅಂತ ಯಾವ್ದು ಕರೀತಾರೆ ಅಂದ್ರೆ ಸ್ನೋ ಲೆಪರ್ಡ್. ಸ್ನೋ ಲೆಪರ್ಡ್ ಬಿಗ್ ಕ್ಯಾಟ್ ಅಲೈನ್ಸಸ್ದಾಗ ಐತೋ ಇಲ್ಲೋ? ಐತೆಲ್ಲ. ಇದು ನೆನಪಿಟ್ಕೋರಿ. ಸ್ಟೇಟ್ ಎನಿಮಲ್ ಆಫ್ ದ ಲಡಾಖ್ ಅಂತ ಯಾವ್ದು ಕೇಳ್ರ? ಸ್ನೋ ಲೆಪರ್ಡ್. ಗೋಸ್ಟ್ ಆಫ್ ದ ಮೌಂಟೇನ್ ಅಂದ್ರ ಸ್ನೋ ಲೆಪರ್ಡ್. ರೀಸೆಂಟ್ ಆಗಿ ಏನ್ ಮಾಡಂದ್ರ ಇದು ಹೈ ಆಲ್ಟಿಟ್ಯೂಡ್ದೊಳಗೆ ಇರ್ತೈತಲ್ಲ. ಯಾಕಂದ್ರೆ ಲಡಾಖ್ ಇರೋದು ಏನಂದ್ರೆ ಹೈ ಆಲ್ಟಿಟ್ಯೂಡ್ ಅಥವಾ ಹೈ ಎಲಿವೇಶನ್ದಾಗ ಐತಿ, ಆ ಎತ್ತರ ಪ್ರದೇಶದಾಗ ಐತಿಲ್ಲ. ಅಲ್ಲಿ ಕಂಡು ಬರು ಏನು ಸ್ನೋ ಲೆಪರ್ಡ್ಗಳದಲ್ಲ ಅವ್ರ ಸಂಬಂಧ ಒಂದು ಕನ್ಸರ್ವೇಷನ್ ಸೊಸೈಟಿ ಅಂತ ಮಾಡ್ರಿ. ಎಲ್ಲಿ ಮಾಡ್ರಿ ಅಂದ್ರೆ ಲಡಾಖ್ ಒಳಗೆ. ನೆನಪಿಟ್ಕೋರಿ. ಲಡಾಖ್ ರಿಲೇಟೆಡ್ ನೆನಪು ಬರ್ತೈತಲ್ಲ ಸ್ನೋ ಲೆಪರ್ಡ್ ಯಾವ್ದ್ರದಂದ್ರ ಯಾವ್ದ ಲಡಾಖ್ದ ಸ್ಟೇಟ್ ಎನಿಮಲ್ ಅಂತ ಬರ್ತದೆ. ಈಗ ಹೇಳ್ರಿ ನೋಡು, ಲಡಾಖ್ ಒಳಗೆ ಏನ್ ಮಾಡ್ರ ಭಾರತದ ಮೊದಲ ಮಾದರಿ ಇದನ್ ಮಾಡ್ಯಾರ. ಏನಂದ್ರ ಮಾದರಿ ಗಡಿ ಗ್ರಾಮ ಅಂತ ಮಾಡ್ಯಾರ. ಮಾದರಿ ಗಡಿ ಗ್ರಾಮ ಎಲ್ಲಿ ಬರ್ತೈತಿ ಲಡಾಖ್ನ? ಚರ್ಮುರಿ ಎಲ್ಲಿ ಬರ್ತೈತಿ? ಎಸ್ ನೆನಪ. ಇದು ಕ್ವಶನ್ ತಿಳಿತಲ್ಲ. ಮಾಡೆಲ್ ಬಾರ್ಡರ್ ವಿಲೇಜ್ ಅಂತ ಕರಿತಾರಿಲ್ಲಾರ. ಭಾರತದ ಮೊದಲ ಮಾದರಿ ಗಡಿ ಗ್ರಾಮ ಅಂತ ಕರೀತಾರೆ. ಮಾದರಿ ಗ್ರಾಮ ಅಲ್ಲ, ಮಾದರಿ ಗಡಿ ಗ್ರಾಮ ಅಂತ ಕರೀತಾರೆ. ಇವೇನ್ರ ಬಾರ್ಡರ್ ಹಂಚ್ಕೊಂಡಿದ್ದಿರ್ತೈತಲ್ಲ. ಮಾದರಿ ಗಡಿ ಗ್ರಾಮ ಯಾವ್ದಂದ್ರ ಚುರುಮುರಿ. ಎಲ್ಲಿ ಬರ್ತೈತೆ ಅಂದ್ರ ಎಲ್ಲಿ? ಚಾಂಗ್ತಾಂಗ್ ಡಿಸ್ಟಿಕ್. ಇದನ್ನ ಯಾವ ಇಯರ್ದಾಗ ಚಾಂಗ್ತಾಂಗ್ ಡಿಸ್ಟಿಕ್ ಆಕೈತಿ? 2026 ಇವು ಡಿಸ್ಟಿಕ್ಗಳು ಕೇಳ್ರು ನೆನಪಿಟ್ಕೋರಿ. ನೆನಪದಾವಲ್ಲ ಎಷ್ಟು ಡಿಸ್ಟಿಕ್ಗಳನ್ನ ಫಾರ್ಮ್ ಮಾಡ್ತಾರೆ? 5 ಡಿಸ್ಟಿಕ್ಗಳು ಬರ್ತಾವ. ಇದೇನಿಲ್ಲ ಚುರುಮುರಿ ಎಲ್ಲಿ ಬರ್ತೈತೆ ಅಂದ್ರೆ ಚಾಂಗ್ತಾಂಗ್ ಡಿಸ್ಟಿಕ್ ಒಳಗೆ. ಹೇಳಿದ್ನೆಲ್ಲ ಕೋಡ್ CDSZN. C ಅಂದ್ರೆ ಚಾಂಗ್ತಾಂಗ್, D ಅಂದ್ರ ಡ್ರಾಸ್, S ಅಂದ್ರ ಶ್ಯಾಮ್, ಜಡ್ ಅಂದ್ರ ಜಾಸ್ಕರ್, N ಅಂದ್ರ ಪ್ರೆಸೆಂಟ್. ಲಡಾಖ್ ಒಳಗ ಎಷ್ಟು ಡಿಸ್ಟಿಕ್ಗಳು ಅದಾವ? 7. ಇವು 5 ಬಿಟ್ರ ಲೇ ಮತ್ತ ಕಾರ್ಗಿಲ್. ಈಗ ಹೇಳ್ರಿ ನೋಡು, ಇದ್ರ ರಿಲೇಟೆಡ್ ಇನ್ನೊಂದು ಕೇಳ್ತೇನೆ. ಲಡಾಖ್ ರಿಲೇಟೆಡ್ ಬಂದಾಗ ಲಡಾಖ್ದಾಗ ರೀಸೆಂಟ್ ಆಗಿ ಏನ್ ಮಾಡ್ರಿ ಅಂದ್ರೆ ಹಿಯಾಲತ್ ಬರ್ತೈತೆ ಅಥವಾ ಹಿಮಾಲಯನ್ ಏನೈತಿ ಫುಲ್ ಫಾರ್ಮ್ ಐತೆ ನೋಡಿ, ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಫಾರ್ ಅಲ್ಟರ್ನೇಟಿವ್ಸ್ ಅಂತ ಬರ್ತೈತೆ. ಈ ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಫಾರ್ ಅಲ್ಟರ್ನೇಟಿವ್ಸ್ ಮೇಲೆ ಕ್ವಶನ್ ಕೇಳಿದ್ರು ಅದನ್ನ ರೀಸೆಂಟ್ ಆಗಿ ಯಾವುದೋ ಎಕ್ಸಾಮ್ನಾಗ. ಇದ್ರ ಪಶ್ಚಿಮ ಬಂಗಾಳದ ಇರ್ಬೇಕು ನೋಡೋದು. ಪಶ್ಚಿಮ ಬಂಗಾಳ ಪಬ್ಲಿಕ್ ಸರ್ವಿಸ್ ಕಮಿಷನ್ ಡೈರೆಕ್ಟ್ ಕ್ವಶನ್ ಏನ್ ಕೇಳ್ಯಾರ ಗೊತ್ತಾನ? ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಫಾರ್ ಅಲ್ಟರ್ನೇಟಿವ್ಸ್ ಇದೈತಿ, ಇದನ್ನ ಫೌಂಡ್ ಮಾಡಿದವ್ರು ಯಾರ, ಇದ್ರ ಉದ್ದೇಶ ಏನ? ಎರಡು ಕೇಳ್ಬಿಟ್ಟಾನ ಕ್ವಶನ್ದಾಗ. ಎದ್ರ ಸಲ್ಮಾನ್ ಮಾಡ್ತಾರೆ ಹೇಳಿ? ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಫಾರ್ ಅಲ್ಟರ್ನೇಟಿವ್ಸ್ ಅಂತ ಬರ್ತೈತಿ. ಒಂದೇದು ಆಪ್ಷನ್ ಕೊಡ್ತೇನೆ ನೋಡ್ರಿ. ಇದನ್ನ ಹಿಮಾಲಯನ್ ಒಳಗ ಅಥವಾ ಮೌಂಟ್ ಎವರೆಸ್ಟ್ ಇರ್ತಾರಲ್ಲ ಅವ್ರಿಗೆ ಟ್ರೈನಿಂಗ್ ಕೊಡು ಸಲ್ಮಾನ್ ಮಾಡ್ಯಾರ. ಇನ್ನೊಂದು ಏನಂದ್ರ ಹಿಮಾಲಯನ್ ಒಳಗ ಅಲ್ಲಿ ಏನಂದ್ರ ಎಜುಕೇಶನ್ ಮತ್ತೆ ಎಜುಕೇಶನ್ ಟ್ರಾನ್ಸ್ಫರ್ ಮಾಡ್ಬೇಕಂತ ಮಾಡ್ಯಾರ. ಎರಡರಾಗ ಒಂದೆರಡು. ಎಸ್ ಒಟ್ಟು ಎರಡನೇದು ಆಪ್ಷನ್ ಹೇಳ್ತಾನೆ ನೋಡಿ. ಅಣ್ಣ ಎರಡನೇದು ಹೇಳಿರ್ತಾನೆ. ಕರೆಕ್ಟ್. ಇದು ಯಾರು ಮಾಡ್ಯಾರ ಹೇಳ್ರಿ? ರೀಸೆಂಟ್ ಆಗಿ ಅವ್ರ ಹೆಸರು ನ್ಯೂಸ್ನಾಗಿತ್ತು, ಅದಕ್ಕೆ ಅವ್ರು ಪಬ್ಲಿಕ್ ಸರ್ವಿಸ್ ಕಮಿಷನ್ದಾಗ ಕ್ವಶನ್ ಕೇಳಿದ್ರಿ. ಯಾರು ಹೇಳ್ರಿ? ರೀಸೆಂಟ್ ಆಗಿ ಸೋನಮ್ ವಾಂಗ್ಚುದ್ ಹೆಸರು ನ್ಯೂಸ್ನಾಗ ಇತ್ತಲ್ಲ, ಅವರ ಇದನ್ನ ಹಿಯಾಲತ್ ಬತ್ತೇಳಿ ಏನಂತ ಕರೀತಾರೆ ಅಂದ್ರೆ ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಫಾರ್ ಏನಂತೇಳಿ ಹಿಯಾಲ ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಫಾರ್ ಅಲ್ಟರ್ನೇಟಿವ್ಸ್. ಕರೆಕ್ಟ್. ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಫಾರ್ ಅಲ್ಟರ್ನೇಟಿವ್ಸ್ ಎದಕ್ಕೆ ಕೇಳ್ಯಾರಂದ್ರೆ ಯಾರತ್ ಕೂಡ ಮಾಡಿರತ್ ನೆನಪಿಟ್ಕೋರಿ. ಯಾರಂದ್ರೆ ಸೋನಮ್ ವಾಂಗ್ಚು ಮತ್ತ
ಇನ್ನೊಬ್ರು ಬರ್ತಾರೆ, ಇನ್ನೊಬ್ರದ್ದು ಹೆಸರು ಹೇಳಿ ನಂಗೂ ನೆನಪು ಬರೋದು. ಗೀತಾಂಜಲಿ ಹಂಗಮೋತ್ ಬರ್ತಾರೆ, ಇಬ್ಬರದು ಹೆಸರು ನೆನಪಿಡೋರು. ಕ್ವಶನ್ ಡೈರೆಕ್ಟ್ ಕೇಳೋಣ, ಅದನ್ನ ಕಾಪಿ ಪೇಸ್ಟ್ ಮಾಡ್ರು ಮಾಡ್ಬೋದು, ಅಥವಾ ಸೋನಮ್ ವಾಂಗ್ಚುಕ್ ರಿಲೇಟೆಡ್ ಈಗ ನ್ಯೂಸ್ನಾಗ ಅದಾರಲ್ಲ ಅದ್ರ ಮೇಲೆ ಕೇಳ್ಬೋದು. ಅಥವಾ ಏನು ಕೇಳಿರ್ತಾರೆ ಗೊತ್ತನ್ರಿ, ಇದ್ರೊಳಗೆ ಲಡಾಖ್ ಒಳಗೆ ಎಜುಕೇಶನ್ ಬ್ಯಾಕ್ವರ್ಡ್ನೆಸ್ ಐತಿ. ಯಾಕಂದ್ರೆ ಲಡಾಖ್ ಏನು ಮಾಡತ್ತಾರ ಅಂದ್ರೆ ಯಾವ ಸೈಡಿಲ್ ಡಿಮ್ಯಾಂಡ್ ಮಾಡತ್ತಾರ, 6ನೇ ಸೈಡಿಲ್ ಡಿಮ್ಯಾಂಡ್ ಮಾಡತ್ತಾರಲ್ಲ, ಅಲ್ಲಿ ಎಜುಕೇಶನ್ ಮತ್ತು ಅಲ್ಲಿದು ಏನೈತಂದ್ರೆ ಮಿನರಲ್ಸ್ಗಳು ಅಥವಾ ಅಲ್ಲಿ ಸಂಪತ್ತನ್ನು ಪ್ರೊಟೆಕ್ಟ್ ಮಾಡ್ಬೇಕನ್ನತ್ತಾರಲ್ಲ, ಆ ಸಂಪತ್ತನ್ನು ಪ್ರೊಟೆಕ್ಟ್ ಮಾಡ್ಬೇಕಂತ ಏನು ಮಾಡತ್ತಾರ ಅಂದ್ರೆ ಲಡಾಖ್ ಡಿಪೆಂಡ್ ಮಾಡತೈತೆ ಅಥವಾ ಲಡಾಖ್ ಪ್ರೊಟೆಸ್ಟ್ ಮಾಡತೈತಲ್ಲ, ಅವ್ರು ಸೋನಮ್ ವಾಂಗ್ಚುಕ್ ಏನಂದ್ರೆ ಅಲ್ಲಿ ಪೈನಿಯರ್ ಈಗ ಪ್ರೆಸೆಂಟ್ ಏನಂದ್ರೆ ಹೋರಾಟ ಮಾಡಕ್ಕೆ ಅತಿ ಹೈಯೆಸ್ಟ್ ಅತ್ಯುನ್ನತವಾದ ವ್ಯಕ್ತಿ ಯಾರಂದ್ರೆ ಈಗ ಸೋನಮ್ ವಾಂಗ್ಚುಕ್ ಅದಾರ. ಅವ್ರನ್ನ ಅರೆಸ್ಟ್ ಮಾಡಿದ್ರಲ್ಲ ರೀಸೆಂಟ್ ಆಗಿ. ಅವ್ರ ಯಾವುದೊಂದು ಫೌಂಡೇಶನ್ ಫೌಂಡ್ ಮಾಡಿದ್ರು ಅಂದ್ರೆ ಹಿಯಾಲತ್ ಮಾಡ್ತಾರೆ, ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಫಾರ್ ಅಲ್ಟರ್ನೇಟಿವ್ಸ್. ಇದು ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಫಾರ್ ಅಲ್ಟರ್ನೇಟಿವ್ಸ್ ಅಂತ ಯಾಕೆ ಕೊಟ್ರಂದ್ರ ಅಲ್ಲಿ ಲಡಾಖ್ನಾಗ ಏನಾಕಿರ್ತೈತಿ, ಕಾಯಂ ಹಿಮ ನದಿಗಳು ಹರಿತಿರ್ತಾವ. ಆ ಹಿಮ ನದಿಗಳು ಹರಿದು ಹೋಗಿರ್ತಾವಲ್ರಿ, ಅದನ್ನ ಏನ್ ಮಾಡ್ತಾರಂದ್ರೆ ಇವ್ರ ಕನ್ಸರ್ವೇಷನ್ ಅಲ್ಟರ್ನೇಟಿವ್ಸ್ ಅಂತ ಹೇಳಿ. ಹಿಮಾಲಯನ್ ಐತಿ ಎಲ್ಲರ ಹಿಮ ನದಿಗಳು ಹರಿದು ಹೋಗ್ತೇಳಿ, ಆಮೇಲೆ ಫ್ರೆಶ್ ವಾಟರ್ ಉಳಿಲಿಕ್ಕೆ ಏನ್ ಮಾಡ್ತಿರ್ಲಿಲ್ಲ, ಆ ಹಿಮಾಲಯನ್ ಏನ್ ಬರ್ಫ್ ಬಂದಿರ್ತದಲ್ಲ ಅದನ್ನ ಪ್ರೊಟೆಕ್ಟ್ ಮಾಡಿ ಬರ್ಪಿಂದ ಒಂದು ಬ್ರಿಡ್ಜ್ ಗತ್ಲೆ ಮಾಡ್ಕೋತಾರ. ಅವ್ರು ಮಾಡಿದ್ದನ್ನ ಏನ್ ಮಾಡ್ತಾರಂದ್ರೆ ಬ್ಯಾಸಗಿ ಬರ್ತೇಳಿ ಆ ಟೈಮ್ನಾಗ ಅದ ಕರಿಗೆ ಫ್ರೆಶ್ ವಾಟರ್ ಆಗ್ಬೇಕು ಅಂತದ ಅಲ್ಟರ್ನೇಟಿವ್ಸ್ಗಳು ಹುಡುಕಾತಾರ. ಇನ್ನೊಂದು ಏನ್ ಮಾಡತ್ತಾರ ಅಂದ್ರೆ ಎಜುಕೇಶನ್ ಒಳಗೆ ಅಲ್ಟರ್ನೇಟಿವ್ಸ್ ಹುಡುಕಾತಾರ, ಸೋಲಾರ್ ಎನರ್ಜಿಗೆ ಆದ್ಯತೆ ಕೊಡತ್ತಾರ. ಅದಕ್ಕೆ ಯಾವ್ದು ಡೆಡಿಕೇಟೆಡ್ ಆಗಿ ಇನ್ಸ್ಟಿಟ್ಯೂಟ್ ಅಂದ್ರೆ ಹಿಯಾಲತ್ ಬರ್ತದೆ, ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಫಾರ್ ಅಲ್ಟರ್ನೇಟಿವ್ಸ್. ಯಾರಿಬ್ರು ಕೂಡ ಮಾಡಿರತ್ ಕೇಳ್ರ, ಸೋನಮ್ ವಾಂಗ್ಚುಕ್ ಮತ್ತು ಗೀತಾಂಜಲಿ ಹಂಗಮೋತ್ ಬರ್ತದೆ. ಈಗ ಹೇಳ್ರಿ ನೋಡು, ಸೋನಮ್ ವಾಂಗ್ಚುಕ್ನ ಯಾವ ಒಂದು ಕಾಯ್ದೆ ಅಂಡರ್ ಅರೆಸ್ಟ್ ಮಾಡಿದ್ರು, PMLA, ಆಮೇಲೆ ಅನ್ಲಾಫುಲ್ ಆಕ್ಟಿವಿಟೀಸ್ ಆ್ಯಕ್ಟ, ಇನ್ನೊಂದು ವೆರಿ ಗುಡ್ ಅನ್ಲಾಫುಲ್ ಆಕ್ಟಿವಿಟೀಸ್ ಆ್ಯಕ್ಟ್. ಕರೆಕ್ಟಾ? ಯಾವ್ದು ಹೇಳ್ರಿ, ಯಾವ ಕಾಯ್ದೆ ಅಂಡ್ರು? ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಕಾಯ್ದೆಗಳ ಈಗ ಹೇಳ್ರಿ, ಸೋನಮ್ ವಾಂಗ್ಚುಕ್ ಮಾಡಿದ್ರಲ್ಲ ಡಿಟೆನ್ಷನ್ ಅಥವಾ ಪ್ರಿವೆನ್ಷನ್ ಡಿಟೆನ್ಷನ್ ಅಂತ ಮಾಡ್ತಾರಲ್ಲ, ಯಾವ ಯಾಕೆ ಕಾಯ್ದೆ ಅಂಡರ್ ಮಾಡ್ತಾರಂದ್ರೆ NSA ಆಕ್ಟ್ ಅಂತ ಬರ್ತದೆ, ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಥವಾ ರಾಷ್ಟ್ರೀಯ ಸುರಕ್ಷತಾ ಕಾಯ್ದೆ ಅಂತ ಬರ್ತದೆ. ಸೆಕ್ಯೂರಿಟಿ ಅಂದ್ರೆ ಸುರಕ್ಷತಾ ಕಾಯ್ದೆ ಅಂತ ಬರ್ತದಲ್ಲ, 1980 ಕರೆಕ್ಟ್. ಅದ್ರ ಅಂಡರ್ ಯಾರನ್ನಾರ ಸೋನಮ್ ವಾಂಗ್ಚುಕ್ ಅರೆಸ್ಟ್ ಮಾಡಿದ್ರು. ಈಗ ಹೇಳ್ರಿ, ಭಾರತ ದೇಶದಾಗ ಅತಿ ಹೈಯೆಸ್ಟ್ ಇಲ್ಲೀಗಲ್ ಅಥವಾ ಅತಿ ಹೈಯೆಸ್ಟ್ ಏನ್ ಮಾಡಿರ್ತಾರ ಅಂದ್ರೆ ಮಿಸ್ಯೂಸ್ ಮಾಡಿದ ಕಾಯ್ದೆ ಯಾವ್ದು ಕೇಳ್ರ? ಈಗ ಅನ್ಲಾಫುಲ್ ಅಥವಾ ಏನಂತಾರ ಅಕ್ರಮ ಚಟುವಟಿಕೆ ನಿಷೇಧ ಕಾಯ್ದೆ ಅಲ್ಲ, ಹೌದಲ್ಲ, ಅಕ್ರಮ ಚಟುವಟಿಕೆ ನಿಷೇಧ ಕಾಯ್ದೆ ಅನ್ಲಾಫುಲ್ ಆಕ್ಟಿವಿಟೀಸ್ ಆಕ್ಟ್ ಯಾವ ಇಯರ್? 1968 67? 1967 ಐತೋ 8 ಐತಿ? 67 ಐತೆ, 68 ಅಲ್ಲ, 1967ದಾಗ. ಇದು ನೆನಪಿಟ್ಟವ್ರು, ಭಾರತದಾಗ ಹೈಯೆಸ್ಟ್ ಮಿಸ್ಯೂಸ್ ಆಗಿದ್ದ ಕಾಯ್ದೆ ಅಂದ್ರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಆಕ್ಟ್. ಅದಕ್ಕೆ ಬೆಸ್ಟ್ ಇದೇನಂದ್ರೆ ಎಕ್ಸಾಂಪಲ್ ರೀಸೆಂಟ್ ಆಗಿ ಡೆಲ್ಲಿ ಒಳಗಾಗಿತ್ತು ನೋಡು, ಯಾವುದೋ JNU ಕಾಲೇಜ್ದ ಹುಡುಗನ ಇನ್ನೂ ಒಳಗಿಟ್ಟಾರಲ್ಲ, ಯಾರೋ ಉಮರ್ ಖಾಲಿದ್ ಅಲ್ಲ, ಹಾಂ ಕರೆಕ್ಟ್. ಆ ಉಮರ್ ಖಾಲಿದ್ನ ಅರೆಸ್ಟ್ ಮಾಡಿದ್ದ ಯಾವ್ದ್ರಾಗ ಅನ್ಲಾಫುಲ್ ಆಕ್ಟಿವಿಟಿ ಅಂದ್ರೆ ಅವ್ರು ಎಲ್ಲರ ಗೌರ್ಮೆಂಟ್ ಫೇವರ್ ಆಗಿ ಮಾತಾಡ್ಲಿರ್ತೇಳಿ ಅಪೋಸ್ ಮಾಡಿರ್ತೇಳಿ ಅನ್ಲಾಫುಲ್ ಆಕ್ಟಿವಿಟೀಸ್ ಹಾಕ್ತಾರೆ. ಅಂದ್ರೆ ದೇಶದೊಳಗೆ ಅಕ್ರಮ ಮಾಡತ್ತಾರ ಅಥವಾ ದೇಶದೊಳಗೆ ಏನೋ ಒಂದು ಹೇಟ್ ಸ್ಪೀಚ್ ಮಾಡತ್ತಾರ ಅಂತೇಳಿ ಅನ್ಲಾಫುಲ್ ಆಕ್ಟಿವಿಟೀಸ್ ಅಂತ ಮಾಡ್ತಾರೆ. PMLA ಆಕ್ಟ್ ಯಾವ ಇಯರ್ದಾಗ ಬರ್ತದೆ? ಇವು ಯಾವ ಕಾಯ್ದೆ ಹೇಳತ್ತಾರ ಅಂದ್ರೆ ಮತ್ತೆ ಕಾಯ್ದೆಗಳನ್ನ ಕೇಳಿರ್ತಾರೆ, ಅದಕ್ಕೆ ಹೇಳತ್ತೆ ಯಾವಾಗ ಬರ್ತದೆ PMLA ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಂತ ಬರ್ತೈತಲ್ಲ, 2002, 2005, 2009, 2002. ಅವು 2002. ಬಯೋಡೈವರ್ಸಿಟಿ ಕಾಯ್ದೆ ಬಂದ್ರು 2002, PMLA ಕಾಯ್ದೆ ಬಂದ್ರು 2002. ಇನ್ನೊಂದು ಹೇಳ್ರಿ, ಭಾರತದಾಗ ಇದನ್ನ ಬರ್ತೈತಿ ನೆನಪೈತಲ್ಲ, ಯಾವ್ದತ್ತು ಅಂದ್ರೆ ನಮ್ಮಲ್ಲಿ ಅಗತ್ಯ ಸೇವೆಗಳ ಕಾಯ್ದೆ ಅಂತ ಬರ್ತೈತಿ ನೋಡಿ, ಎಸ್ಮಾ ಆಕ್ಟ್ ಅಂತ ಕರಿತೀವಿ. ಯಾವ ಇಯರ್? 1958, 1968 ನೆನಪಿಟ್ಕೊಡಿ. ಇದೇನಂದ್ರೆ ಎಸ್ಮಾ ಆಕ್ಟ್ ಅಂತ ಕರಿತೀವಿ. ಎಸ್ಮಾ ಗೊತ್ತೈತಲ್ಲ, ರೀಸೆಂಟ್ ಆಗಿ ಜಾರಿ ಮಾಡತ್ತಿದ್ರು ನೋಡು. ಎಸ್ಮಾ ಅಂದ್ರೆ ಗೊತ್ತೈತಿ, ಅಗತ್ಯ ಸೇವೆಗಳ ಕಾಯ್ದೆ ಅಂತ ಬರ್ತೈತಿ. ಅದ್ರೊಳಗೆ ಏನ್ ಮಾಡ್ತಾರೆ ಅಂದ್ರೆ ಗೌರ್ಮೆಂಟ್ ಎಂಪ್ಲಾಯ್ಗಳಿಗೆ ಎಸ್ಮಾ ಜಾರಿ ಆದ್ರೆ ತೆಗೆದೋಗಿಬಹುದು. ಆ ಕಾಯ್ದೆ ಯಾವಾಗ ಅಂದ್ರೆ 1968. ಈಗ ಹೇಳ್ರಿ, ಆಪ್ಸ್ಪಾ ಕಾಯ್ದೆ ಯಾವಾಗ ಬರ್ತೈತಿ? 1958. ಆಪ್ಸ್ಪಾ ಕಾಯ್ದೆ ಅಂತ ಬರ್ತೈತಿಲ್ಲ. ಆಪ್ಸ್ಪಾ ಕಾಯ್ದೆ ಅಂದ್ರೆ ಏನು? ಇದು ಹೈಯೆಸ್ಟ್ ಯೂಸ್ ಆಗಿತ್ತ. ಇದು ಮಣಿಪುರದದು ಕ್ರೈಸಿಸ್ ನಡೆದಿದ್ದು ಗೊತ್ತೈತಿ. ನಮ್ಮಲ್ಲಿ ಒಂದು ಇದನ್ನಿತ್ತು ನೆನಪೈತೇನ್ರಿ, ನೋ ವಕೀಲ್ ನೋ ದಲೀಲ್ ನೋ ಇದನ್ನತ್ ಕರಿತಾರಲ್ಲ, ಅಥವಾ ಬ್ಲ್ಯಾಕ್ ಕಾಯ್ದೆ ಅಂತ ಕರಿತಾರೋ, ಅಥವಾ ಬೈಸಾಖಿ ಉತ್ಸವದಾಗ ಆ ಕಾಯ್ದೆನೂ ಪ್ರೊಟೆಸ್ಟ್ ಮಾಡ್ತಿರ್ತಾರೆ. ಯಾವ ಕಾಯ್ದೆ? ರೌಲತ್ ಕಾಯ್ದೆ. ಆ ರೌಲತ್ ಕಾಯ್ದೆದಾಗ ಏನ್ ಮಾಡ್ತಿದ್ರು? ವಿದೌಟ್ ಯಾರನ್ನೂ ಕೇಳಂಗಿಲ್ಲ ಬಿಡಂಗಿಲ್ಲ, ಅವ್ರಿಗೇನು ವಕೀಲ್ ಹಚ್ಚಂಗಿಲ್ಲ, ಏನಿಲ್ಲ, ಹಂಗ ಹೇಳ್ಕೊಂಡು ಹೋಗ್ಬಿಡ್ತಿದ್ರಲ್ಲ. ಸೇಮ್ ನಮ್ಮಲ್ಲಿ ಅಂಥದ್ದೊಂದು ಕಾಯ್ದೆ ಐತೆ, ಯಾವ್ದಂದ್ರೆ ಆಪ್ಸ್ಪಾ ಕಾಯ್ದೆ. ಈ ಆಪ್ಸ್ಪಾ ಕಾಯ್ದೆ ಎಲ್ಲಿ ಜಾರಿ ಆಕತ್ಲ, ಆ ಆಪ್ಸ್ಪಾ ಕಾಯ್ದೆ ಸೇಮ್ ರೌಲತ್ ಕಾಯ್ದೆ ಕಾಪಿ ಇದ್ದಂಗೆ ಸೇಮ್ ಅದ್ರಂಗಲ್ಲ. ಬಟ್ ನಮ್ಮಲ್ಲಿ ಆಪ್ಸ್ಪಾ ಕಾಯ್ದೆ ಜಾರಿ ಮಾಡ್ರೆ 1958 ಪ್ರಕಾರ ಜಾರಿ ಮಾಡ್ತಾರೆ. ಇದನ್ನ ಎಲ್ಲರ ಜಾರಿ ಮಾಡಿದ್ರೆ ಮಣಿಪುರದಾಗ ಅದು ಮಾಡ್ತಿರ್ತಾರೆ ನೋಡ್ರಿ. ಅವ್ರಿಗೆ ಏನಂದ್ರೆ ವಾರೆಂಟ್ ಕೊಡಂಗಿಲ್ಲ, ಏನಿಲ್ಲ, ಅವ್ರು ಅಕ್ರಮ ಮಾಡತ್ತಾರ ಅಥವಾ 4 ಜನ ಇದ್ರೆ ಒದ್ದು ಒಳಗೆ ಹಾಕ್ಬಿಡ್ತಾರೆ. ಅದ ಯಾವ್ದಂದ್ರೆ ಆಪ್ಸ್ಪಾ ಕಾಯ್ದೆ ಐತೆ. ಇದೆಲ್ಲ ಅಂದ್ರೆ ಇಂಡಿಯಾದಾಗ ಇರೋದು ಇದು ಆಪ್ಸ್ಪಾ ಕಾಯ್ದೆ. ರೌಲತ್ ಕಾಯ್ದೆ ಯಾವಾಗಿತ್ತಂದ್ರೆ 1919 ಅದನ್ನ ಅಪೋಸ್ ಮಾಡಿರ್ತಾರಲ್ಲ, ನೆನಪೈತಲ್ಲ. ಅದಕ್ಕೆ ಸಲ್ಮಾನ್ ಜಲಿಯನ್ ವಾಲಾ ಬಾಗ್ ಉದ್ದೇಶ ಇಬ್ರು ನಮ್ಮ ಜಡ್ಜನ್ನ ಅರೆಸ್ಟ್ ಮಾಡಿದ್ರಾಗ ಇರ್ತೈತೆ ಹೇಳಿ. ಈ ರೌಲತ್ ಕಾಯ್ದೆ ಅಂಡರ ಇಬ್ರನ್ನ ಅರೆಸ್ಟ್ ಮಾಡಿರ್ತಾರೆ. ಯಾರು? ಸೈಫುದ್ದೀನ್ ಕಿಚ್ಲು ಮತ್ತು
ಸತ್ಯಪಾಲ್ ನೆನಪೈತಿ. ಇದ್ರ ರಿಲೇಟೆಡ್ ಒಂದು ಕ್ವಶನ್ ಕೇಳಿ. ಇದ್ರ ಸಂಬಂಧ ಬ್ರಿಟಿಷರ ನೇಮಕ ಮಾಡಿದ ಕಮಿಷನ್ ಯಾವ್ದಂದ್ರೆ ಹಂಟರ್ ಕಮಿಷನ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ದವರು ಒಂದು ಕಮಿಷನ್ ಮಾಡ್ತಾರ. ಆ ಕಮಿಷನ್ದಾಗ 4 ಜನ ಇರ್ತಾರೆ. ಯಾರು ಇದು ಕ್ವಶನ್ ಕೇಳ್ಯಾರ. ಮೋತಿಲಾಲ್ ನೆಹರು ಒಬ್ಬ, 4 ಜನ ಇರ್ತಾರ ಅಂತೇಳಿ. CR ದಾಸ, ಮೋತಿಲಾಲ್ ನೆಹರು, ಇನ್ನ ಇಬ್ರು ವಲ್ಲಭಭಾಯ್ ಪಟೇಲ್, ಇನ್ನ ಇಬ್ರದ್ದು ಕನ್ಫರ್ಮ್ ಮಾಡಂಗೆ ನನಗೆ ಬರೋಲ್ಲ. 4 ಜನ. CR ದಾಸ್ ಒಬ್ರು ಇದ್ರ, ಮತ್ತು ಇವ್ರೊಬ್ರು ಇದ್ರು, ಮೋತಿಲಾಲ್ ನೆಹರು, ಇನ್ನ ಇಬ್ರು. ಜಯಪ್ರಕಾಶ್ ನಾರಾಯಣ್ ಇರ್ತಾರ. ಅದ್ ನೆನಪು ಹೊಡಿ ನೋಡು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ದವರು ಒಂದು ಕಮಿಷನ್ ಮಾಡಿರ್ತಾರೆ. ಯಾಕಂದ್ರೆ ಜಲಿಯನ್ ವಾಲಾ ಬಾಗ್ದ ಹಂಟರ್ ಕಮಿಷನ್ ಮಾಡಿದ್ರೆ ಅಂದ್ರೆ ಬ್ರಿಟಿಷರು. ಅದ್ ನೋಡಿ ಹೇಳು ಯಾರು? ಇಬ್ರು ಇಲ್ಲೋ, 4 ಮಂದಿ ಇರ್ತಾರೆ. ಇಲ್ಲ, 4 ಜನ ಇರ್ತಾರೆ. ನೋಡ ಇನ್ನೊಮ್ಮೆ. ಅದು ನಾನು ನೆನಪು ಮಾಡ್ಕೊಂಡು ಹೇಳ್ತೀನಿ, ನಂಗೆ ನೆನಪು ಬರತ್ತಿಲ್ಲ. ಅದು ಇಬ್ಬರು ಹೆಸರು ಇದನ್ನ ಐತಿ. ಬಟ್ ಇದು ನೆನಪಿಟ್ಕೋರಿ. ನಾಳೆ ಎಲ್ಲರ ಹೇಳಿಕೆ ಒಳಗೆ ಕೇಳಿರ್ತಾರಲ್ಲ, ಓನ್ಲಿ ಯಾವ್ದಂದ್ರೆ ಇದನ್ನು ಜಲಿಯನ್ ವಾಲಾಬಾಗ್ ಸಂಬಂಧ ಬ್ರಿಟಿಷರು ನೇಮಕ ಮಾಡಿದ್ದ ಹಂಟರ್ ಕಮಿಷನ್ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನು ಕಮಿಷನ್ ಮಾಡಿತ್ತಂದ್ರೆ ಗೊತ್ತಿಲ್ಲ ಅಥವಾ ಇಲ್ಲ ಅಂತ ಹೇಳಿ ಯಾಕೆ ಬರಬೇಡ್ರಿ. ಐತಿ ಮಾಡಿದ್ರಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ದವರು ಒಂದು ಕಮಿಷನ್ ಫಾರ್ಮ್ ಮಾಡಿದ್ರಿ. ಯಾಕಂದ್ರೆ ಅದೇನು ಬೈಸಾಖಿ ಉತ್ಸವ ಆಗಿರ್ತೈತಲ್ಲ, ಅಲ್ಲಿ ಯಾರು ಕೊಂದಿರ್ತಾರ, ಜನರಲ್ ಡಯರ್ ಅಲ್ಲ, ಜನರಲ್ ಓ ಡಯರ್ ಕೊಂದಿರ್ತಾರಲ್ಲ, ಅದ್ರ ಸಂಬಂಧ ನೆನಪಿಟ್ಕೋರ. ಅದ್ರ ರಿಲೇಟೆಡ್ ಬಂದ ಆಪ್ಸ್ ಏನಾಯ್ತು ಅದು ಬರಲಿಲ್ಲ. ನಾನು ನೋಡಿ ಹೇಳ್ತು ಆಪ್ಸ್. ಯಾರ? CR ದಾಸ, ಮೋತಿಲಾಲ್ ನೆಹರು ಹೆಸರು ಕೇಳಿಸ್ ಬರೋದು. ಹಾ, ಕರೆಕ್ಟ್. ಅಬ್ಬಾಸ್ ತ್ಯಾಬ್ಜಿ. ಇನ್ನೊಬ್ರ MR ಜೈಕರ್. ಹಾ, ಕರೆಕ್ಟ್. ಈ 4 ಜನದ ಮೆಂಬರ್. ಅದ್ರ ಮ್ಯಾಲ ಇನ್ನೊಬ್ಬ ಉಳಿತಾನ. ಕರೆಕ್ಟ್. ಮಹಾತ್ಮ ಮುತ್ತೆ ಒಬ್ರು ಇರ್ತಾರೆ. ಕರೆಕ್ಟ್, ಮುತ್ತೆ ಒಬ್ರು ಇರ್ತಾರೆ. ಹಾ, 5 ಜನದ. ಇದನ್ನ ಏನ್ ಕ್ವಶನ್ ಕೇಳಿದ್ರಿ ಅಂದ್ರೆ, ಅದು ಕ್ವಶನ್ ಕೇಳಿದ್ರಿ ಕಮಿಷನ್ದಾಗ. ಯಾಕಂದ್ರೆ ಇದು ನೆನಪಿಟ್ಕೋರೆ. ಇದನ್ನ ಡಿಫ್ರೆನ್ಸ್ ಏನಂದ್ರ, ಬೈಸಾಖಿ ಉತ್ಸವ ಆಗಿರ್ತೈತಲ್ಲ, ಆ ಬೈಸಾಖಿ ಉತ್ಸವ ಆಗಿದ್ದ ಮೇನ್ ಮೋಟೋ ಅವ್ರು ಉತ್ಸವ ಮಾಡ್ಬೇಕಂದಿರ್ತಾರ. ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ಕರೆದಿರ್ತಾರ. ಏನಾದ್ರು ತಡ್ ಬೈಸಾಖಿ ಉತ್ಸವ ಆಗಿರ್ತೈತಲ್ಲ ಅಥವಾ ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ಕರೆದಿರ್ತಾರ. ಬಟ್ ಅದ್ರ ಮೋಟೋ ಏನಿರ್ತೈತೆ ಅಂದ್ರೆ, ರೌಲತ್ ಕಾಯ್ದೆ ಅಂಡರ್ ಅವ್ರು ಇಬ್ಬರನ್ನ ಅರೆಸ್ಟ್ ಮಾಡಿರ್ತಾರ. ಅವ್ರು ಅಗೇನೆಸ್ಟ್ ಪ್ರೊಟೆಸ್ಟ್ ಮಾಡ್ತಿರ್ತಾರ. ಆ ಟೈಮ್ನಾಗ ಜನರಲ್ ಓಡಾಯರ್ ಏನು ಇದನ್ನ ಸ್ಟೇಟ್ಮೆಂಟ್ ಕೊಡಂತೆ ಕೊಲ್ತಾರಲ್ಲ, ಆ ಕೊತ್ತ ಮೇಲೆ ಹಂಟರ್ ಕಮಿಷನ್ ಎದ್ರ ಸಂಬಂಧ ಅಪೋಸ್ ಮಾಡ್ತಿದಾರೆ. ಹಂಟರ್ ಕಮಿಷನ್ ಅವರ ನೇಮಕ ಮಾಡಿ ಅವರೇ ಏನಂದ್ರೆ ನಿರಪರಾಧಿ ಅಂತ ಘೋಷಣೆ ಮಾಡ್ಕೊಂಡು ಹೋಗ್ಬಿಡ್ತಾರ ಅವ್ರು. ಬಟ್ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವ್ರ ಒಂದು ಕಮಿಟಿ ಮಾಡಿದ್ರೆ 5 ಜನ ಇರ್ತಾರೆ. ಒಬ್ರು ಮುತ್ಯ, ಮತ್ತು ಇನ್ನ 4 ಜನ ಯಾರಂದ್ರೆ CR ದಾಸ, ಮೋತಿಲಾಲ್ ನೆಹರು, ಅಬ್ಬಾಸಿ ತ್ಯಾಬ್ಜು ಮತ್ತು MR ಜೈಕರ್. ವೆರಿ ಗುಡ್. MR ಜೈಕರ್. ನಾ ಏನು ಹೇಳಿ ಬೇರೆ ಹೇಳ. MR ಜೈಕರ್ ಹಳಿವು ಕೇಳಿ. ಟೈಮ್ ಆತ. ಒಟ್ಟು ಜಲ್ದಿ ಓಡ್ಬೇಕಂದಿರ್ತಾನೆ. ಏನೈತಿ ಮನ್ಯಾಗ? ಮದುವೆ ಆಗೈತಾನ ಮತ್ತ? ಹಾ, ಇರ್ಲಿ. ಸಮಾಧಾನ್ ದೀದಿ ಅಂತ ಇನಿಷಿಯೇಟಿವ್ ತರ್ತಾರೆ. ಇವು ರಿವಿಷನ್ ಅದಾವ, ಏನು ಬ್ಯಾಸರ ಆಗಲ್ಲ. ನೆನಪಿಟ್ಕೋರಿ. ಸಮಾಧಾನ್ ದೀದಿ ಅಂತ ಬರ್ತೈತಿ. ಎದ್ರ ಸಲ್ಮಾನ್ ಮಾಡ್ತಾರೆ? ಸಮಾಧಾನ್ ದೀದಿ ಅಂತ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತಾರೆ. ಎದ್ರ ಸಲ್ಮಾನ್ ಮಾಡ್ತಾರೆ? ಯಾರು ಮಾಡ್ತಾರೆ? ಸಮಾಧಾನ್ ದೀದಿ ಯಾರು ಮಾಡ್ತಾರ? ಸಮಾಧಾನ್ ಕರೆಕ್ಟ್. ವಾಯ್ಸ್ ಚಾಟ್ ಕರೆಕ್ಟ್ ಐತಿ. ಸಮಾಧಾನ್ ದೀದಿ ಯಾರು ಮಾಡ್ತಾರೆ? ಇದನ್ನ ಪ್ರೈಮ್ ಮಿನಿಸ್ಟರ್ ಅಂಡರ್ ಇರ್ತೈತಿ ನೋಡಿ. ಯಾವ್ದಾದ್ರು ಇದನ್ನ ಇರುತ್ತೆ. ಪಬ್ಲಿಕ್ ಗ್ರೇವಿಯನ್ಸ್ ಅಂಡ್ ಪಬ್ಲಿಕ್ ಇದನ್ನೈತೆ. ಏನೈತೆ ಅದು? ಕುಂದು ಕರತೆ. ಮಿನಿಸ್ಟ್ರಿ ಆಫ್ ಪರ್ಸನಲ್ ಅಂಡ್ ಪಬ್ಲಿಕ್ ಗ್ರೇವಿಯನ್ಸ್ ಅಂಡ್ ಪೆನ್ಷನ್ ಅಂತ ಐತ್ಲಾ, ಅದ್ರ ಡಿಪಾರ್ಟ್ಮೆಂಟ್ದವ್ರು ಮಾಡ್ತಾರೆ. ಸಮಾಧಾನ್ ದೀದಿ ಎದಕ್ಕೆ ಮಾಡ್ರಿ ಹೇಳ್ರಿ? ಸಮಾಧಾನ್ ದೀದಿ ಇಲ್ಲಿ ನಮ್ಮಲ್ಲಿ ಮಾಡ್ತಾರೆ ಗೊತ್ತೈತಲ್ಲ. ಸಿದ್ದರಾಮಯ್ಯ ಇದ್ದಾಗ ಬೆಂಗಳೂರಿಗೆ ಹೋಗಿದ್ರು ನೋಡ್ರಿ, ಕಾಗದ ಪತ್ರ ಹಿಡ್ಕೊಂಡು ಜನಸ್ಪಂದನ್ ಜನಸ್ಪಂದನ ಅಲ್ಲ. ಈಗ ಹೆಂಗ್ ಮಾಡ್ತಿರ್ತಾರಲ್ಲ, ಹಂಗೆ ನಮ್ಗೆ ಸೆಂಟ್ರಲ್ ಲೆವೆಲ್ಗೆ ಏನಾರ ನಾವು ಮಾಡ್ಬೇಕಂತೇಳಿ ನಮ್ದು ಗ್ರೇವಿಯನ್ಸಸ್ ಅಥವಾ ನಮ್ಮ ಕುಂದು ಕೊರತೆಗಳನ್ನ ಹೇಳ್ಬೇಕಾರ ಯಾವುದೊಂದು ಇನಿಷಿಯೇಟಿವ್ ಮಾಡ್ರಂದ್ರೆ ಸಮಾಧಾನ ದೀದಿ. ಇವು ಎದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಐತಂದ್ರೆ, ಪ್ರೆಸೆಂಟ್ ನೋಡ್ರಿ ಕಾಲ್ ಸೆಂಟ್ರಿಗೆ ಅದು ಕಾಲ್ ಮಾಡ್ರಿ. ಈಗ ಎಗಳು ಮಾತಾಡತ್ತವಲ್ಲ, ಮೊದಲು ಹೆಂಗಿತ್ತಂದ್ರೆ ಕಾಲ್ ಸೆಂಟ್ರಿಗೆ ಕಾಲ್ ಮಾಡ್ರಿ ಅವ್ರು ಆಮೇಲೆ ಚಾಲು ಇಟ್ಟ ಹೋಗ್ಬಿಡ್ತಿದ್ರಿ. ಇಲ್ಲಾರ 5 ನಿಮಿಷ ನಿಂದ್ರಿ, 10 ನಿಮಿಷ ನಿಂದ್ರಿ ಅಂತೇಳಿ ಇಲ್ಲಾರ ಒಂದೊಂದು ಟೈಮ್ನಾಗ ಕನೆಕ್ಟ್ ಮಾಡ್ತಿದ್ದಿಲ್ಲ. ಬಟ್ ಈಗ ನೋಡ್ರಿ ಏರ್ಟೆಲ್ ಜಿಯೋದವ್ರಿಗೆ ನೀವು ಕಾಲ್ ಸೆಂಟ್ರಿಗೆ ಕಾಲ್ ಮಾಡ್ರು ಡೈರೆಕ್ಟ್ ಮೊದಲು ಏನಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಿಹೇವ್ ಮಾಡ್ತಿರ್ತದೆ. ಈಗ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಡ್ ಮಾಡತ್ತಲ್ಲ, ಸೇಮ್ ಹಂಗ ಕುಂದು ಕೊರತೆಗಳ ಕಂಪ್ಲೇಂಟ್ನ ರೈಸ್ ಮಾಡ್ಕೋಬೇಕು ಅಥವಾ ಕಂಪ್ಲೇಂಟ್ಗಳನ್ನ ರಿಜಿಸ್ಟರ್ ಮಾಡ್ಕೋಬೇಕಂತ ಯಾವ್ದು ಮಾಡ್ರ ಅಂದ್ರೆ ಸಮಾಧಾನ ದೀದಿ. ಯಾರು ಮಾಡಿರತ್ತಂದ್ರೆ ಪರ್ಸನಲ್ ಇದನ್ನ ಪಬ್ಲಿಕ್ ಗ್ರೇವಿಯನ್ಸ್ ಅಂಡ್ ಪರ್ಸನಲ್ ಅಂತ ಬರ್ತೈತಿ. ಮತ್ತು ಪೆನ್ಷನ್ ಅಂತ ಇದು ಯಾರು ಅಂಡರ್ ಇರ್ತೈತಿ? ಇದ ಪ್ರಧಾನಿ PM ಇದನ್ನ PM ಯಾರು ಇರ್ತಾರಲ್ಲ ಅವ್ರ ಅಂಡರ್ ಇರ್ತದೆ. ಈಗ ಪಾರ್ಲಿಮೆಂಟ್ ಇದು ಹೊಸ ಪಾರ್ಲಿಮೆಂಟ್ ಮಾಡಿರಲ್ಲ, ಅದರದ್ದು ಆರ್ಕಿಟೆಕ್ಚರ್ ಅಥವಾ ವಾಸ್ತುಶಿಲ್ಪಿ ಯಾರು? ಬಿಮಲ್. ಮತ್ತು ಅಲ್ಲಿ ಬಿಮಲ್ ಎನ್ ಪಟೇಲ್ ಬೇರೆ, ಇಲ್ಲಿ ಬಿಮಲ್ ಎನ್ ಪಟೇಲ್ ಬೇರೆ. ಬಂದ ಕೂಡಲೇ ಬಿಮಲ್ ಎನ್ ಪಟೇಲ್ ಅಂದ್ ನಾವು ಯಾರು ಹೇಳ್ರಿ? IT ಲಾಸ್ಗೆ ಜಡ್ಜ್ ಆಗ್ಯದಾರ. ಮತ್ತು ಅದ ಜಡ್ಜ್ ಆರ್ಕಿಟೆಕ್ಚರ್ ಅಂದಿರಿ. ಮತ್ತು ಇವ್ರು ಬಿಮಲ್ ಎಲ್ ಪಟೇಲ್ ಎದಕ್ಕಂದ್ರೆ ಇವು ಬಿಮಲ್ ಪಟೇಲ ಇದೇನಂದ್ರೆ ನ್ಯೂ ಪಾರ್ಲಿಮೆಂಟ್ ಎಷ್ಟು ಗೇಟ್ಗಳದಾವ? 3 ಗೇಟ್. ಏನಂತ ಹೆಸರು ಕೊಟ್ರ? ಜ್ಞಾನ ಶಕ್ತಿ ಕರ್ಮ. ವೆರಿ ಗುಡ್. ನೆನಪಿಟ್ಕೋರಿ. ನ್ಯೂ ಪಾರ್ಲಿಮೆಂಟ್ ಯಾವ ಒಂದು ಇದ್ರದ ಯೋಜನೆ ಅಂಡರ್ ಡೆವಲಪ್ ಮಾಡ್ತಾರಂದ್ರೆ ಸೆಂಟ್ರಲ್ ವಿಸ್ತಾ. ಯಾವ ಕಂಪ್ನಿದವ್ರು? ಟಾಟಾದವ್ರ, LNT ದವ್ರ, MEIL ದವ್ರು. ವೆರಿ ಗುಡ್. MEIL ಅಂತ. MEIL ದವ್ರು ಜಾರ್ಜ್ ಜಿಲ್ಲಟನ್ ಅಲ್ಲ, ಅದು MEIL.
MEI ಅಲ್ದವ್ರು ರೀಸೆಂಟ್ ಆಗಲ್ಲ ಜೋ ಜಿಲ್ಲಾ ಟನಲ್ಗೆ ಅದು MEI ಅಲ್ಲ. ಟಾಟಾದವ್ರು ಮಾಡಿರ್ತಾರೆ ಯಾವುದಂದ್ರೆ ನ್ಯೂ ಪಾರ್ಲಿಮೆಂಟ್ದ ಸೀಟಿಂಗ್ ಕೆಪಾಸಿಟಿ ಎಷ್ಟೈತಿ 888 ಎಷ್ಟು 8 ಯಾವ್ದ್ರದ ಲೋಕಸಭೆದ ರಾಜ್ಯಸಭೆ ನೆನಪು ಬರ್ಲಿಕ್ಕೆ ಇದು KS ನೆನಪಿಟ್ಕೊಂಡ್ಬಿಡ್ರಿ. KS ಆಗಿತ್ತಲ್ಲ ಎಷ್ಟಾಗಿದ್ದು ಪೋಸ್ಟ್ 384. ಇದು ಹೇಳ್ರಿ ಓಲ್ಡ್ ಪಾರ್ಲಿಮೆಂಟ್ ಐತಲ್ಲ ಓಲ್ಡ್ ಪಾರ್ಲಿಮೆಂಟ್ ಆರ್ಕಿಟೆಕ್ಚರ್ ಯಾರಿದ್ರು ಎಡ್ವಿನ್ ಲುಟಿಯನ್ಸ್. ಅವ್ರದ್ದು ಒಬ್ರದೇ ಹೆಸರು ಕೊಡಲ್ದ ಇನ್ನೊಬ್ರದ್ದು ಕೊಟ್ರೆ ಏನು ಮಾಡೋದು? ಇನ್ನೊಬ್ರದಾರ ಬೇಕರ್ ನೆನಪಿಟ್ಕೋರಿ. ಯಾವ ಬೇಕರ್? ಹರ್ಬರ್ಟ್ ಬೇಕರ್ ನೆನಪಿಟ್ಕೋರಿ. ಎಡ್ವಿನ್ ಲುಟಿಯನ್ಸ್ ಮತ್ತು ಹರ್ಬರ್ಟ್ ಬೇಕರ ಓಲ್ಡ್ ಪಾರ್ಲಿಮೆಂಟ್ ಇಲ್ಲತ್ತಲ್ಲ ಮತ್ತು ಐತಿನ ಅದನ್ನ ಡೆಮಾಲಿಷ್ ಮಾಡಿಲ್ಲ. ಬಟ್ ಎಲ್ಲ ನಡೆಯೋದು ಅಧಿವೇಶನ ಎಲ್ಲಿ ನಡೀತಾವ ಅಂದ್ರೆ ನ್ಯೂ ಪಾರ್ಲಿಮೆಂಟ್ದಾಗ. ಅದಕ್ಕೆ ಮೂರ್ಗೆಣ ಅದ ಓಲ್ಡ್ ಪಾರ್ಲಿಮೆಂಟ್ ಕರೆಕ್ಟ್. ಮ್ಯೂಸಿಯಂ ಅಂತ ಮಾಡ್ಯಾರ ಅದನ್ನೇನು ಡೆಮಾಲಿಷ್ ಮಾಡಿಲ್ಲ. ಓಲ್ಡ್ ಪಾರ್ಲಿಮೆಂಟ್ ಐತಿ, ಅಲ್ಲಿ ಅಧಿವೇಶನ ಅದು ನಡೆಯಂಗಿಲ್ಲ. ಎಲ್ಲ ಶಿಫ್ಟ್ ಎಲ್ಲ ಐತೆ ಅಂದ್ರೆ ಹೊಸ ಪಾರ್ಲಿಮೆಂಟ್ಗೆ. ಕರೆಕ್ಟ್. ಅದಕ್ಕೆ ಸಂವಿಧಾನ ಭವನ ಅಂದಿಲ್ಲ ಅದಕ್ಕೆ ಏನೋ ಅಂತ ಹೆಸರು ಕೊಟ್ರ. ಕರೆಕ್ಟ್. ಓಲ್ಡ್ ಪಾರ್ಲಿಮೆಂಟ್ ಏನೋ ಕೊಡ್ತಾರಲ್ಲ ಹೆಸರು ಸಂವಿಧಾನ ಭವನ ಅಂತ ಕೊಟ್ರ. ಏನಂತ ಕೊಟ್ರ? ಒಂದ್ ಹೇಳಿ ಸಂವಿಧಾನ ಭವನ ಹೇಳ್ರಿ, ರಾಷ್ಟ್ರೀಯ ಮ್ಯೂಸಿಯಂ ಹತ್ರ ಹೇಳ್ರಿ. ಏನ ಸಂವಿಧಾನ ಸದನ ಅಂತ ಮಾಡ್ರ ಅದನ್ನ. ಓಕೆ ಪಕ್ಕ ಹೇಳ್ರು ಎಲ್ಲರೂ ಒಂದೊಂದು. ನಾನೇ ಹೇಳ್ತೀನಿ ಬಿಡು ಮರ ಬಿಡು. ಹೈಡ್ರಾ ಅಂತ ಬರ್ತೈತಿ. ರೀಸೆಂಟಾಗಿ ಹೈಡ್ರಾ ಅಂತ ಮಾಡಿದ್ರೆ ಯಾವ ಸ್ಟೇಟ್ನಾಗ ಬರ್ತೈತಿ ಹೈಡ್ರಾ ಅನ್ನೋದು? ಎಲ್ಲಿ? ತೆಲಂಗಾಣದಾಗ. ಹೈಡ್ರಾ ಅನ್ನೋದು ಎದುರು ಸಲ್ಮಂದಿತ್ತು. ಹೈಡ್ರಾ ಅನ್ನೋದು ತೆಲಂಗಾಣದಾಗ ಎದುರು ಸಲ್ಮಂದ್ ನ್ಯೂಸ್ನಾಗಿತ್ತು. ಇದು ಹಿಟ್ಲರ್ ಆಡಳಿತ ಅಪೋಸ್ ಮಾಡತ್ತೀರಿ ನೋಡ್ರಿ. ಹೈಡ್ರಾ ಅನ್ನೋದು ಅಡಾಪ್ಟ್ ಮಾಡ್ಕೊಂಡಿರ್ತಾರ. ಎದುರು ಸಲ್ಮಂದ್ ಐತಿ ಹೇಳ್ರಿ. ಆಪ್ಷನ್ ಕೊಡ್ಲಿ. ನೀರನ್ನ ಇದನ್ನ ಮಾಡ್ಬೇಕಂತೇಳಿ, ಅಥವಾ ಏನಂದ್ರೆ ಕಾರ್ಪೊರೇಟ್ ಅಥವಾ ಪ್ರೈವೇಟ್ ಏಜೆನ್ಸಿದವ್ರು ಹೊಲ ಒತ್ತುವರಿ ಮಾಡ್ಕೊಂಡಿರ್ತಾರಲ್ಲ ಅವ್ರದಿಂದ ಹೊಲ ಕಸ್ಕೋಬೇಕಂತೇಳಿ ಎದ್ರ ಸಲ್ಮಂದ್. ಎರಡನೇದು ಏನು ಹೇಳ್ತಾನೆ ಅದಕ್ಕರೆ ಇದು ನೆನಪಿಟ್ಕೋರಿ. ಯಾರ ಶ್ರೀಮಂತರು ಏನಿರ್ತಾರಲ್ಲ ಆ ಶ್ರೀಮಂತರುಗಳು ಹೊಲ ಒತ್ತುವರಿ ಕೆರಿ ಒತ್ತುವರಿ ಮಾಡ್ಕೊಂಡಿರ್ತಾರಲ್ಲ ಅವ್ರ ಕಡೆ ಅದನ್ನ ಪ್ರಾಪರ್ಟಿ ಇಸ್ಕೋಬೇಕಂತ ಅನ್ನೋದ ಮಾಡಿದ್ದೆ ಯಾವ್ದಂದ್ರೆ ಹೈಡ್ರಾ ನೆನಪಿಟ್ಕೋರಿ. ಎಲ್ಲಿ ಮಾಡಿದ್ರಿ ಅಂದ್ರೆ ತೆಲಂಗಾಣ. ಸಾಕಲ್ಲ. ಇನ್ನು ಓನ್ಲಿ ಮಂಡೇ ಡೈರೆಕ್ಟ್ ಸೇವಾ. ಅದಕ್ಕೆ